ಇದೀಗ ಈ ಒಂದು ಕಾರ್ಯಕ್ರಮಕ್ಕೆ ಉಪನ್ಯಾಸಕರಾಗಿ ಆಗಮಿಸಿರ್ತಕ್ಕಂಥ ಪ್ರೊಫೆಸರ್ ಎಚ್ ಎ ಭಿಕ್ಷಾವರ್ತಿ ಮಠ್, ವಿಶ್ರಾಂತ ಪ್ರಾಧ್ಯಾಪಕರು ಹಾಗೂ ಸಾಹಿತಿಗಳು ಹರಿಹರ ಇವರನ್ನು ಉಪನ್ಯಾಸಕ್ಕಾಗಿ ಕರೆಯುತ್ತಿದ್ದೇನೆ. ಹಿಂದುಳಿದ ವರ್ಗಗಳ ಸಮಾನ ಮನಸ್ಕರ ವೇದಿಕೆ, ಹಿಂದುಳಿದ ವರ್ಗಗಳ ಮೀಸಲಾತಿ ಜನಕ ರಾಜಶ್ರೀ ಛತ್ರಪತಿ ಶ್ರೀ ಶಾಹು ಮಹಾರಾಜರ ಜಯಂತ್ಯೋತ್ಸವ ಈ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸ್ತಕ್ಕಂಥ ನನ್ನ ಆತ್ಮೀಯರಾದ ಶ್ರೀಯುತ ಜಿ ಎಚ್ ಮಧುಜರಾವ್ ಅವರೇ, ಈಗ ತಾನೇ ಈ ಒಂದು ವಿಶಿಷ್ಟ ಕಾರ್ಯಕ್ರಮದ ಉದ್ಘಾಟನೆಯಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಜ್ಯೋತಿ ಬೆಳಗುವ ಉದ್ಘಾಟಿಸಿದ ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನ್, ಸಂಸದರು ದಾವಣಗೆರೆ ಲೋಕಸಭಾ ಕ್ಷೇತ್ರ, ಮತ್ತು ವೇದಿಕೆ ನಿಲ್ತಕ್ಕಂಥ ಎಲ್ಲ ಆತ್ಮೀಯರೇ, ವಿಶೇಷವಾಗಿ ರಾಜಣ್ಣವರೇ, ಕೊಟ್ರಪ್ಪನವರೇ, ನನ್ನ ಇದರಿಗೆ ಆಶ್ರಯ ಆಗ್ತಕ್ಕಂಥ ಗುರು ಅವರೇ, ಮಲ್ಲಿಕಾರ್ಜುನ್ ಅವರೇ, ಎಲ್ಲ ತಾಯಂದಿರೇ, ಅಕ್ಕ ತಂದಿರೆ, ಅಣ್ಣ ತಮ್ಮಂದಿರೇ, ಈ ಕಾರ್ಯಕ್ರಮ ಉದ್ಘಾಟಿಸಬೇಕಾದ್ರೆ ಜ್ಯೋತಿ ಬೆಳಗೋದ ಮೂಲಕ ಉದ್ಘಾಟನೆ ಆಗಿತ್ತು. ಎಲ್ಲ ನೋಡಿದ್ರಿ. ನಮ್ಮ ದೇಶದ ಪರಂಪರೆಯಲ್ಲಿ ಜ್ಯೋತಿಗೆ ಬಹಳ ದೊಡ್ಡ ಮಹತ್ವ ಇದೆ. ಅದು ಹೆಚ್ಚಾಗಿ ಹೆಣ್ಮಕ್ಕಳೇ ಅದನ್ನು ಬೆಳಗ್ತಕ್ಕಂಥ ಒಂದು ಪದ್ಧತಿ ಇದೆ, ಪರಂಪರೆ ಇದೆ, ಸಂಸ್ಕೃತಿ ಇದೆ. ಬಸವಣ್ಣನವರು 12ನೇ ಶತಮಾನದಲ್ಲಿ ಒಂದು ಮಾತು ಹೇಳಿದರು, ಜ್ಞಾನದ ಬಲದಿಂದ ಅಜ್ಞಾನದ ಕೇಡು ನೋಡ, ಜ್ಯೋತಿಯ ಬಲದಿಂದ ತಮಂದದ ಕೇಡು ನೋಡ. ಜ್ಞಾನದ ಬಲದಿಂದ ಅಜ್ಞಾನದ ಕೇಡು ನೋಡ, ಜ್ಯೋತಿಯ ಬಲದಿಂದ ತಮಂದದ ಕೇಡು ನೋಡ, ಕೂಡಲ ಸಂಗನ ಶರಣರ ಅನುಭಾವದಿಂದ ಎನ್ನ ಭವದ ಕೇಡು ನೋಡ ಅಂತ ಒಂದು ಮಾತು ಬರ್ತದೆ. ನಾನು ಯಾಕೆ ಈ ಮಾತನ್ನು ಪ್ರಾಸ್ತಾವಿಕ ಹೇಳ್ತಾ ಬಸವಣ್ಣ ನೆನೆಸ್ಕೊತಂತಂದರೆ, ಶಾಹು ಮಹಾರಾಜ್ ಈ ಜನ್ಮದಿನ 152ನೇ ಜನ್ಮದಿನ ಮಾಡ್ತಕ್ಕಂಥ ಒಂದು ವಿಶೇಷ ಸಂದರ್ಭ. ಆ ಮಹಾನ್ ವ್ಯಕ್ತಿ ಛತ್ರಪತಿ ರಾಜಶ್ರೀ ಶಾಹು ಮಹಾರಾಜರು ಆವಾಗನೇ ಆ ಶತಮಾನದಲ್ಲಿ ಜ್ಞಾನದ ಜ್ಯೋತಿಯನ್ನು ಬೆಳೆಸ್ತಕ್ಕಂಥ ಮಹಾನ್ ರಾಜರು, ಏಕೈಕ ರಾಜರು. ನಮ್ಮ ಭಾರತದಲ್ಲಿ 560 ರಾಜ ಸಂಸ್ಥಾನಗಳಿದ್ದು, ರಾಜರಿದ್ದು 560. ಬ್ರಿಟಿಷರ ಕಾಲದಲ್ಲಿ, ಸ್ವತಂತ್ರ ಪೂರ್ವದಲ್ಲಿ ಆ 560 ರಾಜರಲ್ಲಿ ಒಬ್ಬನೇ ಒಬ್ಬ ರಾಜ, ಶಾಹು ಮಹಾರಾಜರು ಮಾತ್ರ ಜನಮನದಲ್ಲಿ ಜ್ಞಾನದ ಜ್ಯೋತಿಯನ್ನು ಬೆಳೆಸ್ತಕ್ಕಂಥ ಮಹಾನ್ ವ್ಯಕ್ತಿ, ಏಕೈಕ ರಾಜ ಅಂದರೆ ಶಾಹು ಮಹಾರಾಜ. ಒಂದು ದೊಡ್ಡ ಚಪ್ಪಾಳೆ ಮಹಾತ್ಮನಿಗೆ. ಶಾಹು ಮಹಾರಾಜರು ಎಲ್ಲ ಮಹಾರಾಜರಂತೆ, ನಾನೇನು ಪ್ರತಿ ಮಾತಾಡ್ತಾ ಇಲ್ಲ, ವೈಭವವನ್ನು, ರಾಜವೈಭವವನ್ನು ಅನುಭವಿಸಿದವರಲ್ಲ. ಸಿಂಹಾಸನ ಮೇಲೆ 24 ಗಂಟೆ ಕುಳಿತು ರಸಿಕರಾಗಿ ಬದುಕಲಿಲ್ಲ. ಭಾಳ ಮುಖ್ಯವಾದ ವಿಷಯ ಎಲ್ಲ ಇತ್ತು ಕೊಲ್ಲಾಪುರ ಮಹಾರಾಜರಿಗೆ. ಈ ಮಹಾರಾಜ ಏನು ವಿಶಿಷ್ಟ ಅಂತಂದರೆ, 24 ಗಂಟೆಗಳ ಕಾಲ ನಾನು ಈ ಸ್ಥಾನಕ್ಕೆ ಬಂದ ಮೇಲೆ ಜನಕ್ಕೇನು ಮಾಡ್ಬೇಕು ಅಂತಕ್ಕಂಥದ್ದೇ ಅವ್ರ ಚಿಂತನೆಗಳಿದ್ದು. ನಿಮ್ಗೆ ಆಶ್ಚರ್ಯ ಪಡ್ತೀವಿ ಶಾಹು ಮಹಾರಾಜರು. ನಾನು ಇತಿಹಾಸ ಹೇಳೋಕೆ ಹೋಗಲ್ಲ. ಅವರು ಮರಾಠ ಸಮುದಾಯದ ಬಂದವರು, ಶಿವಾಜಿಯ ಸಂಬಂಧಿಕರು. ಬಂದ ನಂತರ ಅವ್ರಿಗೆ ಸಿಕ್ಕಾಪಟ್ಟೆ ಕಾಟ ಚಾಲು ಆತಲ್ಲಿ. ಯಾರು ಕಾಟ ಚಾಲು ಅಂತಂದರೆ, ಕರ್ಮಠ ಬ್ರಾಹ್ಮಣರ ಕಾಟ ಪ್ರಾರಂಭ ಆಯ್ತು. ತಪ್ಪು ತಿಳ್ಕೊಬೇಡ್ರಿ, ಆಗಿನ ಕಾಲದಲ್ಲಿ ಈಗಿನ ಕಾಲದಲ್ಲಿ ಎಲ್ಲ ಕಾಲದಲ್ಲಿ ಇರ್ತಾರ. ಈ ಕರ್ಮಠ ಬ್ರಾಹ್ಮಣರ ಕಾಲದಲ್ಲಿ ಅವರ 10 ವರ್ಷ ಮಗುವಿದ್ದಾಗನೇ ಅವರಿಗೆ ಆ ರಾಜ ಆಗ್ಬೇಕಂತಕ್ಕಂಥ ಅವ್ರ ಹೆಸರಾಗಿ ಬಂದ ತಕ್ಷಣ ಅವರಿಗೆ ಒಂದು ಮೂದನೆ ಮಾಡ್ತಾಯಿದ್ರು ಪುರೋಹಿತ ವರ್ಗ. ಏನಂತಂದರೆ, ನೀ ನಿಜವಾದ ಕ್ಷತ್ರಿಯ ಅಲ್ಲ. ನೋಡಿ, ಅದು ಮನಸ್ಸಿಗೆ ಹೋಗ್ತವನಿಗೆ. ನೀ ನಿಜವಾದ ಕ್ಷತ್ರಿಯ ಅಲ್ಲ, ನೀನೊಬ್ಬ ಗಾಣಿಗ ಕ್ಷತ್ರಿಯ. ಆ ಪುಸ್ತಕ ಬರದ, ನೀನೊಬ್ಬ ಗಾಣಿಗ ಕ್ಷತ್ರಿಯ, ನೀನು ಹೆಂಗೆ ಸಿಂಹಾಸಕ್ಕೆ ಬರ್ತೀಯ ಅಂತ ಅವ್ನ ತಲೆ ಹಾಕ್ತಾನೆ ಇರ್ತಾರೆ. ಅಷ್ಟೇ ಅಲ್ಲ, ಅವರು ರಾಜರ ಪಟ್ಟಾಭಿಷೇಕಕ್ಕೆ ಭಾಳ ಜನ ಬ್ರಾಹ್ಮಣರು ಇಷ್ಟನೂ ಪಡೋದಿಲ್ಲ. ಇದನ್ನು ಮಗು ಮನುಷ್ಯ ಮೇಲೆ ಆಳವಾಗಿ ಹೋಗ್ಬಿಡುತ್ತೆ. ಅವಾಗ ಯಶವಂತರಾವ್ ಗಾಕ್ತೆ ಅಂತಕ್ಕಂಥ ಒಂದು ಫ್ಯಾಮಿಲಿ ಅದು. ಈಗ ಅವರು ಶಾಹು ಮಹಾರಾಜ್ ಅಂತ ಹೆಸರಾಗ್ತಾರೆ. ಯಾಕಂದರೆ ಅವರು ಶಿವಾಜಿ ಮಹಾರಾಜನ 4ನೇ ಪತ್ನಿಯ ಇವರು ದತ್ತಕ್ಕೆ ತೊಗೊಂಡಿರ್ತಾರೆ. ಅವಾಗೆಲ್ಲ ಗಲಾಟೆಗಳು ಸ್ಟಾರ್ಟ್ ಆಗಿಬಿಟ್ಟಿವೆ. ಕೊಲ್ಲಾಪುರದಲ್ಲ ಗಲಾಟೆ, ಇವರು ಕ್ಷತ್ರಿಯರಲ್ಲಂತೆ, ಇವ್ರು ರಾಜರಾಗ ಸಾಧ್ಯ ಇಲ್ಲ ಅಂತೇಳಿ. ಆದರೆ ಶಾಹು ಮಹಾರಾಜ ಅವ್ರಿಗೊಂದು ಒಳ್ಳೆಯ ಗುರುಗಳು ಸಿಕ್ಕಿದ್ರು. ಅವ್ರ ಹೆಸರು ಫ್ರೇಜರ್ ಅಂತ ಗುರುಗಳು, ಇಂಗ್ಲೆಂಡಿಂದ ಬಂದು ಅವರು ಪಾಠ ಮಾಡಿದ್ರು. ಇಂಗ್ಲೆಂಡ್ ಎಲ್ಲೇ ಬಾಂಬೆದಲ್ಲಿ ಆ ಹುಡುಗನಿಗೆ
ಸಮಾಜ ಅಂದ್ರೇನು, ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಅಂದ್ರೇನು, ಜನಮನಸ್ಸು ಹೆಂಗಿರುತ್ತೆ, ಯಾವ ಥರದ ವರ್ಗಗಳು ಈ ದೇಶದಲ್ಲದವೆ, ನೀನು ಹೆಂಗೆ ತಯಾರಿ ಮಾಡ್ಬೇಕು, ಅದಕ್ಕೆ ಉತ್ತರ ಕೊಡ್ಬೇಕು ಅಂತೇಳಿ ಆಲೇ ತಯಾರು ಮಾಡಿದ್ದ ಆ ಮನುಷ್ಯ. ಫ್ರೇಜರ್ ಒಂದು ಗುರುಗಳು ಏನಂತಲ್ಲ ಆಶೀರ್ವಾದ, ಮತ್ತು ನಮ್ಮ ದೇಶದ ಗುರುಗಳು ಅನೇಕದು, ಬ್ರಾಹ್ಮಣರು ಕೂಡ ಗುರುಗಳಿದ್ರು, ಕೇವಲ ಎಲ್ಲ ಬ್ರಾಹ್ಮಣರಲ್ಲ. ಅವರೆಲ್ಲ ಗೊತ್ತಾಗಿ ಎದುರಿಸಿದ. ಏನಂದ ಅವನು ನೋಡಿ, ನಾನು ಅಲ್ಲ ಅನ್ನೋದನ್ನ ಮತ್ತಿಂದಿಷ್ಟು ಜನ ಬ್ರಾಹ್ಮಣರು ಹೇಳ್ತಾರ ಅಂತಂದ. ಬ್ರಾಹ್ಮಣರೊಳಗನೆ ಅವ್ರು ಕರೆಸಿದ, ಉತ್ತರ ಕೊಡ್ರಿ ಇವ್ರಿಗೆ ಅಂತೇಳಿ. ದೊಡ್ಡ ಗಲಾಟೆ ನಂತರ ಹೌದೌದು ಇವರು ಕ್ಷತ್ರಿಯರೇ, ಸಮುದಾಯಗಳನ್ನು ನೋಡಬಾರ್ದು. ಕ್ಷತ್ರಿಯಲ್ಲಿ 10 ಉಪಸಮುದಾಯಗಳೊಳಗೆ ನಾನು ಕೇಳಿದ್ದೆ, ಓದಿದೆ ಮೊನ್ನೆ. ಎಲ್ಲ ಜಾತಿಯಲ್ಲಿ ಉಪಸಮುದಾಯಗಳದು. ಲಿಂಗಾಯತರಲ್ಲಿ 45 ಅದಾವು, ಮುಸ್ಲಿಮರಲ್ಲಿ 22 ಅದಾವು, ಕ್ರಿಶ್ಚಿಯನ್ರಲ್ಲಿ 110 ಅದಾವು. ನಾವು ಓದಿದ ಪ್ರಕಾರ ಎಲ್ಲ ಬೇರೆ ಬೇರೆ ಉಪಸಮುದಾಯಗಳು ಜಾತಿಗಳು ಹುಟ್ಕೊಂಡವು. ಈ ಜಾತಿಯ ಮೂಲ ಏನು ಅಂತ ಅವರು ಗೊತ್ತಾಗ್ಬಿಡುತ್ತೆ ಅವರಿಗೆ, ಶಾಹು ಮಹಾರಾಜರಿಗೆ. ಆ ಜಾತಿಯ ಮೂಲವನ್ನು ಹೇಳಿದವ್ರು ಯಾರಂತಂದ್ರೆ ಬುದ್ಧ, ಬಸವಣ್ಣ. ನಿಮಗೆ ಗೊತ್ತೈತಲ್ಲೋ, ಶಾಹು ಮಹಾರಾಜರು ಅವರು ಧಾರವಾಡದಲ್ಲೇ ಓದಿದ್ದು, ಇಂಗ್ಲೀಷ್ ಕಲ್ತದ್ದು ಧಾರವಾಡದಲ್ಲಿ, ಸಮಾಜಶಾಸ್ತ್ರ ಓದಿದ್ದು ಧಾರವಾಡದಲ್ಲಿ. ಹೀಗೆ ಮರಾಠ ರಾಜರಿಗೂ ಮತ್ತು ಕರ್ನಾಟಕಕ್ಕೂ ಅವಿನಾಭಾವ ಸಂಬಂಧ ಇದೆ. ಭಾಳ ಚೆನ್ನಾಗಿ ತಿಳ್ಕೊಬೇಕಿನ್ನಲ್ಲ. ಆದ್ದರಿಂದ ಅವನಿಗೆ ಸ್ಪಷ್ಟ ಗೊತ್ತಾಯ್ತು, ಈ ಜಾತಿಗೂ ಮತ್ತು ಮಾಡ್ತಕ್ಕಂಥ ಕಸಿಬಿಗೂ ಯಾವ ಸಂಬಂಧ ಇಲ್ಲ ಅನ್ನೋದು ರಾಜ ಆದ್ಕೊಳ್ಳಿ ಗೊತ್ತಾಗ್ಬಿಡ್ತದೆ. ಭಾಳ ಬೇಗ ಗೊತ್ತಾಯ್ತು. ಇದನ್ನೇ ಬಸವಣ್ಣವ್ರು ಮಾತು ಹೇಳಿದರು, ಎಲ್ಲೈತಪ್ಪ ಜಾತಿ ಮತ ಅಂತೇಳಿ 12ನೇ ಶತಮಾನದಲ್ಲಿ ಕರೆ ಕೊಟ್ಟರು. ಏನು ಜಾತಿ ಅದು, ಯಾರು ಹುಟ್ಟಿಸ್ಯಾರ ಇವನ್ನೆಲ್ಲ ನೋಡಿ. ಅವರು ಬ್ರಾಹ್ಮಣ ಸಮುದಾಯದ ಬಂದಾರೆ ಬಸವಣ್ಣ. ಆದರೆ ವೈಚಾರಿಕತೆ ಅನ್ನೋ ಗುರುಗಳು ಹೇಳೋದ್ರಿಂದ ಅವ್ರು ಒಂದು ಪ್ರಶ್ನೆ ಮಾಡ್ತಾರೆ, ಹೊಲೆಗಂಡಲ್ಲದೆ ಪಿಂಡದ ನೆಲೆಗೆ ಆಶ್ರಯವಿಲ್ಲ. ನೋಡಿ, ಈ ಮಾತಲ್ಲ ನನಗೆ ಅನಿಸ್ಮಟ್ಟೆ ಜಗತ್ತಿನಲ್ಲಿ ಯಾವ ರೀತಿ ಮಾತಾಡಿಲ್ಲ. ನಾರ್ತಿದ ಮಟ್ಟಿಗೆ ಹೊಲೆಗಂಡಲ್ಲದೆ ಪಿಂಡದ ನೆಲೆಗೆ ಆಶ್ರಯವಿಲ್ಲ, ಜಲಬಿಂದುವಿನ ವ್ಯವಹಾರ ಒಂದೇ, ಕರ್ಣದಲ್ಲಿ ಜನಿಸುವುದಂತೆ ಜಗದೊಳಗೆ, ಕಾಶಿ ಕಮ್ಮರನಾದ, ಬೀಸಿ ಮಡಿವಾಳನಾದ, ಹಾಸಿಗನಿಕ್ಕ ಸಾಲಿಗನಾದ, ವೇದವನೋದಿ ಹಾರ್ಯವನಾದ, ಲಿಂಗವ ತಿಳಿದವನೇ ನಿಜ ಕುಲಜ ಕೂರ್ಲ ಸಂಗಮ ದೇವ ಅಂತ ಹೇಳ್ತಾನೆ ಕೊನೆಗೆ. ಅಂದ್ರೆ ಅರ್ಥ ಏನು, ನಾವು ಕೆಲಸ ಮಾಡೋದ ಮೂಲಕ ಜಾತಿ ಹೆಸರು ಬಂದವು ಅಷ್ಟೇ. ಕಾಶಿ ಕಮ್ಮಾರು ಕಬ್ಬಣಿ ಕೆಲಸ ಮಾಡಿದ ಆ ಕಾಲದಾಗ ಅವ್ರಿಗೆ ಕಮ್ಮಾರ್ ಅಂತ ಹೆಸರಿಟ್ರು. ಮುಂದೆ ಬರ್ತಾ ಅವನ ಜಾತಿ ಹೆಸರು ಇಟ್ಬಿಟ್ರು. ವೇದ ಓದ್ತಿದ್ರು ಬ್ರಾಹ್ಮಣರು, ವೇದ ಓದ್ತ ನಾವ ಶ್ರೇಷ್ಠ ಅಂತ ಹೇಳಿಕಂತ ಬಂದ ಜನಕ್ಕೆ ಜನ ನಂಬಿಟ್ರು. ಬಟ್ಟೆ ಒಗಿತಿದ್ರು, ಮಡಿವಾಡ್ರಾದ್ರು. ಇವರೆಲ್ಲರೂ ಮನುಷ್ಯರೇ. ಕೊನೆಗಂತಾರ ಬಸವಣ್ಣ, ಎಲ್ಲರೂ ಹೆಂಗೆ ಹುಟ್ಬೇಕು ಹಂಗೆ ಹುಟ್ಟಿದ್ದಾರೆ. ಇದು ಭಾಳ ಮೊದಲೇ ಹೇಳ್ತಾನವನು. ಎಲ್ಲರೂ ತಾಯಿ ಹೊಟ್ಟೆಯಲ್ಲಿ ಹುಟ್ಟಿದ್ದಾರೆ, ತಂದೆ ತಾಯಿಗೆ ಹುಟ್ಟಿದವರೇ, ಯಾರು ಆಕಾಶದಿಂದ ಇಳಿದಿಲ್ಲ, ಕಿವಿಯಿಂದ ಯಾರು ಹುಟ್ಟಿಲ್ಲ. ಬಸವಣ್ಣ 12ನೇ ಶತಮಾನ ಹೇಳಿದ. ಈ ಪ್ರಭಾವ ಇಂಡೈರೆಕ್ಟ್ ಆಗಿ ಶಾಹು ಮಹಾರಾಜ ಸಣ್ಣವರಿದ್ದಾಗನೇ ಧಾರವಾಡದಲ್ಲಿ ಆಯ್ತು. ಇಂಗ್ಲೀಷ್ ಮೇಸ್ಟ್ರಿತ ಆಯ್ತದು, ಅದ್ರ ಮನಸ್ಸಲ್ಲಿ ಉಳಿತು. ಆದರೆ ಕೊಲ್ಲಾಪುರಕ್ಕೆ ಬಂದ ಕೂಡಲೇ ಮತ್ತೆ ಕಾಡಾಟ. ಸ್ನಾನ ಮಾಡ್ಬೇಕಾದ್ರೆ ನೀನು ಕ್ಷತ್ರಿಯ ಅಲ್ಲ, ಊಟ ಮಾಡಿಸ್ಬೇಕಾದ್ರೆ ಬ್ರಾಹ್ಮಣ ಕ್ಷತ್ರಿಯ ಅಲ್ಲ, ನೀ ಸಣ್ಣವದಿ ನಿನಗೆ ಗೊತ್ತಿಲ್ಲ, ಭಾಳ ಕಷ್ಟಕತಿ. ಅದನ್ನೆಲ್ಲ ಕೇಳ್ಕೆ ಸುಮ್ಮನೆ ಇದ್ದ. ನಿನಗೆ ಗೊತ್ತೈತಲ್ಲ, ಶಾಹು ಮಹಾರಾಜರು ಒಂದು ಮನಸ್ಸಲ್ಲಿ ತೀರ್ಮಾನ ಮಾಡಿದ್ರು, ನನಗೆ ಇಷ್ಟು ನೋವಾಗಿರ್ಬೇಕಾದ್ರೆ, ಈ ಪುರೋಹಿತ ಶಾಹಿ ನನಗೆ ಈ ಮಹಾರಾಜನ ನೋವು ಮಾಡಿರ್ಬೇಕಾದ್ರೆ ಸಮಾಜದಲ್ಲಿರ್ತಕ್ಕಂಥ ಜನರ ಗತಿ ಏನು? ಯಾಕೆ ದಿವಸ ಅವರು ಆ ಕುದುರೆ ಗಾಡಿ ಮೇಲೆ ಹೋಗ್ತಿರ್ಬೇಕಾದ್ರೆ ಜನ ನೋಡ್ತಿದ್ರಲ್ಲೇ, ದೂರ ಇದ್ದು ಅಡ್ಡ ಬಿದ್ದು ನಮಸ್ಕಾರ ಮಾಡ್ತಿದ್ರು. ಇದು ಏನಪ್ಪ ಈ ಜನ ಹಿಂಗದಾರಲ್ಲ, ಇಷ್ಟು ಜನ ಯಾರು ಇವರು, ಎಷ್ಟು ಕಷ್ಟಪಡ್ತಿದಾರ. ಆಮೇಲೆ ನಾವ್ಯಾರು ಮುಟ್ಟಂಗಿಲ್ಲ, ಮುಟ್ಟಿನಪ್ಪ ನಾವು ಸ್ನಾನ ಮಾಡ್ತಿದ್ರು. ಅವಾಗ ನಿಮಗೆ ಗೊತ್ತೈತಲ್ಲ, ಮಹಾರಾಷ್ಟ್ರ ಕರ್ನಾಟಕ ಪುಣ್ಯ ಇಲ್ಲೇ. ಮಹಾರಾಷ್ಟ್ರ ಪರಿಸ್ಥಿತಿ ಹೆಂಗಿತ್ತಂದ್ರೆ, ಈ ಹರಿಜನರದು ಅವರಿಗೆಲ್ಲ ಮಹಾರ ಅಂತ ಕರೀತಾರೆ. ಆ ಮಹಾರ ಜನರು, ಮಾಂಗಾ ಜನರು, ಆಮೇಲೆ ಡೋಹರ್ ಅಂತ ಭಾಳ ಜನ ಇರ್ತಾರೆ. ಅವರು ಮಧ್ಯಾಹ್ನದಲ್ಲಿ ಊರಲ್ಲಿ ಓಡಾಡಂಗಿಲ್ಲ. ಈ ದೇಶದಲ್ಲಿ ಮಧ್ಯಾಹ್ನದಲ್ಲಿ ಓಡಾಡಂಗಿಲ್ಲ, ಬೆಳಗ್ಗೆನೂ ಓಡಾಡಂಗಿಲ್ಲ, ಸಾಯಂಕಾಲ ಸೂರ್ಯ ಮುಳಿದ ಸ್ವಲ್ಪ ಟೈಮ್ನಲ್ಲಿ ಮಾತ್ರ ಓಡಾಡಬೇಕು. ಅಕಸ್ಮಾತ್ ಓಡಾಡಿದರೆ ಹರಿಜನರು ಕೊಳ್ಳಾಗ ಸೊಂಟದಾಗ ಕಸ್ಬರಿ ಕಟ್ಕೋಬೇಕು, ಕೊಳ್ಳಾಗ ಒಂದು ಸಣ್ಣ ಮಡಿಕೆ ಕಟ್ಕೋಬೇಕು. ದಾರ್ಯಾಗ ಉಗುಳಂಗಲ್ಲ ಅವರಲ್ಲ, ಹಿಂದುಳಿದಾರ ಅವರು ಮಡಿಕೆ ಒಳಗೆ ಉಗುಡ್ಕೊಂಡು ಹೊರಗೆ ಹೋಗ್ಬೇಕು. ಭಾಳ ಕಸಮರಿ ಯಾಕಂತಂದ್ರೆ ಅಕಸ್ಮಾತ್ ಸೂರ್ಯನೆಲ್ಲ ಅವ್ರ ಮೇಲೆ ಬಿದ್ದು ಅವ್ರ ನೆರಳು ಮುಂದೆ ಬಿದ್ದರೆ ಅನ್ನ ಕಸ ಹೊಡಕಂತ ಹೋಗ್ಬೇಕು. ಊರಾಗಲ್ಲ, ಸತ್ತ ಪ್ರಾಣಿಗಳನ್ನ ಹೊತ್ಕೊಂಡು ಹೋಗ್ಬೇಕು, ಸತ್ತವರಿಗೆ ಗುಣಿ ತೆಗಿಬೇಕು, ಅವ್ರು ಕೊಟ್ಟದ್ದನ್ನು ಅನ್ನ ಉಣಬೇಕು. ಅದಕ್ಕೆ ಮಹಾರ ಅಂತ ಕರೀತಾರೆ ಅವಾಗೆಲ್ಲ. ಈ ಸ್ಥಿತಿಯನ್ನು ಶಾಹು ಮಹಾರಾಜನ ಮೇಲೆ ಭಾಳ ಪರಿಣಾಮ ಬೀರ್ತೈತಿ. ನನಗೂ ಈ ದಲಿತರಿಗೂ ಏನು ಅಂತರದೆ, ಅದೇ ರಕ್ತ, ಅದೇ ತಾಯಿ, ಅದೇ ತಂದೆ, ನಾನು ಯಾವ ದೃಷ್ಟಿಯಿಂದ ಶ್ರೇಷ್ಠ, ಇವ್ರು ಯಾವ ದೃಷ್ಟಿಯಿಂದ ಕನಿಷ್ಠ ಅನ್ನೋದು ಪ್ರಶ್ನೆ ಬಂತವ್ರೆ. ಪ್ರಜ್ಞೆ ಬಂತು. ಜ್ಞಾನದ ಬಲದಿಂದ ಅಜ್ಞಾನದ ಕೇಳು. ಮತ್ತೆ ಅಜ್ಞಾನ ಬಂತು, ಅಜ್ಞಾನ ಕಳ್ಕೊಂಡ್ಬಿಟ್ಟವನು. ಇಲ್ಲ ಈ ಜನಕ್ಕೆ ಏನಾದ್ರು ಮಾಡ್ಬೇಕು, ನಾ ರಾಜ ವೈಭೋಗವನ್ನು ಬಿಟ್ಟು ಬಿಡ್ಬೇಕು ಅಂತ ತಿಳ್ಕೊಂಡು ಸರಳ ಜೀವನವನ್ನು ಒಪ್ಪಿಕೊಂಡವನು.
ಏನು ಸರಳ ಜೀವನ? ಒಂದು ಮಲ್ಲು ಬಟ್ಟೆ ಹಾಕಂತದ್ದ, ಒಂದು ಪೇಟ, ಒಂದು ದಿವಸ ಕೇಸರಿ, ಒಂದು ದಿವಸ ನೀಲಿ ಪೇಟ ಹಾಕಂತದ್ರು. ಸರಳ ಕುರ್ಚಿ ಮೇಲೆ ಕೂತ್ಕೊಂಡರು. ಮನೆಗೆ ಯಾರಾದರೂ ಎಷ್ಟೊತ್ತಿನಾಗಾದ್ರೂ ಬರ್ಬೋದು, ಭಾಳ ಇಂಪಾರ್ಟೆಂಟ್ ಅದು. ಈಗ ರಾಜನ ಕಾಣೋದು ಭಾಳ ಕಷ್ಟ ಐತಿ, ಈಗ ಮಂತ್ರಿಗಳು ಕಾಣೋದ ಕಷ್ಟ ಐತಿ. ಈಗ ಅವಾಗ ಬರೇ 1 ಲಕ್ಷ ಇದ್ದಂಥ ಜನ ಏನಿದ್ರಲ್ಲ ಆ ಕೊಲ್ಲಾಪುರದಲ್ಲಿ ಬರೋಕ್ಕೆ ಹೆದರ್ತಿದ್ರು. ಅಕಸ್ಮಾತ್ ಒಳಗೆ ಬಂದರೆ ಇವರೇ ಎದ್ದು ಹೋಗಿ ಒಳಗೆ ಬರ್ರಿ ಅಂತ ಕುಂದಿರ್ಸೋದು. ನೋಡಿ, ಮಹಾರಾಜ ಪ್ರಜೆಗಳ ಒಳಗೆ ಬಂದು ಎದ್ದು ಕುಂದಿರ್ಸೋದು. ಕೆಳಗೆ ಕುಂತ್ರೆ ಅವರು ಕೆಳಗೆ ಕೂತ್ಕೊಂಡ್ಬಿಡೋರು. ರಾಜರೇ, ಏನಿದು ಮಾಡ್ತಾ ಇದ್ದೀರಾ? ನೀವು ಮಹಾರಾಜರು, ದೇವ್ರ ಸಮಾನರು. ಇಲ್ಲಪ್ಪ, ನೀವೇ ದೇವರು, ನಾನು ನಿಮ್ಮ ಸೇವಕ ಅಂತ ಯಾರಾದರೂ ಮಹಾರಾಜ ಈ ದೇಶದಲ್ಲಿ ಹೇಳ್ತಾರ? ಅವ ಏಕೈಕ ರಾಜ. ದೊಡ್ಡ ಚಪ್ಪಾಳೆ ಅವ್ರ ಬಗ್ಗೆ. ಯಾಕಂದ್ರೆ ನೀವು ನನಗೆ ಯಾಕೆ ಸಂತೋಷ ಅಂತಂದ್ರೆ, ಇಂಥ ಮಹಾರಾಜ ವ್ಯಕ್ತಿತ್ವ ಚಿತ್ರಣ ಓದಲಿಕ್ಕೆ ನಮ್ಮ ಮೊರೋಜರವರು ಅವಕಾಶ ಮಾಡಿಕೊಟ್ರು ನನಗೆ ಓದಲಿಕ್ಕೆ. 700 ಪುಟ ಗ್ರಂಥಗಳನ್ನು ಒಂದು ಪುಟವನ್ನು 8 ದಿವಸಗಳ ಕಾಲ ಓದಿದೆ. ಪ್ರತಿಯೊಂದು ಪುಟದಲ್ಲಿ ಅದ್ಭುತ ವಿಚಾರಗಳು ಹೇಳಿಕ್ಕೆ ಸಮಯ ಇಲ್ಲ. 4-5 ಮಾತುಗಳು ಹೇಳಿಕ್ಕೆ ಇಷ್ಟಪಡ್ತಾನೆ. ಅಂದ್ರೆ ನಾನು ಯಾಕೆ ಈ ಮಾತುಗಳು ಹೇಳ್ತಂದ್ರೆ, ಹರಿಹರ ನಗರದಲ್ಲಿ ಪ್ರಪ್ರಥಮವಾಗಿ ಮರಾಠ ಸಮುದಾಯದವರು ಪ್ರಪ್ರಥಮವಾಗಿ ಶಾಹು ಮಹಾರಾಜನ ಜನ್ಮ ದಿನಾಚರಿಸ್ತಾ ನೀವೆಲ್ಲ ಪುಣ್ಯವಂತರು. ಆ ಪುಣ್ಯಕ್ಕೆ ಕಾರಣಕರ್ತರು ನಮ್ಮ ಮೊರೋಜರಾವ್ ಅವರು. ಅಂತ ಮಹಾನ್ ವ್ಯಕ್ತಿಯವರು. ಇನ್ನೂ ಒಂದಿಷ್ಟು ವಿಚಾರ ಹೇಳ್ತಾನೆ. ಮಹಾರಾಜ ಅನ್ಕೊಳ್ಳಿ ಸಿಕ್ಕಾಪಟ್ಟೆ ತಿನ್ನೋದು, ಸಿಕ್ಕಾಪಟ್ಟೆ ಕುಡಿಯೋದು, ಇವೆಲ್ಲ ಟಿವಿಯಾಗ ಎಲ್ಲ ದೊಡ್ಡ ದೊಡ್ಡ ಸಿನಿಮಾದ ನೋಡ್ತಿರ್ತೀವಲ್ಲ. ಇವರು ತನ್ನ ಜೀವನ ಪರ್ಯಂತನೂ ಎಂದೆಂದೂ ಮದ್ಯಪಾನ ಮಾಡಲಿಲ್ಲ. ಇಂಗ್ಲೆಂಡ್ ಹೋಗಿರ್ತಾರೆ, ಇಂಗ್ಲೆಂಡ್ ರಾಜರು ಕರೀತಾರೆ, ವಾಟ್ ಮ್ಯಾನ್, ಯು ಆರ್ ದ ಕಿಂಗ್ ಆಫ್ ಕೊಲ್ಲಾಪುರ್ ಕಮಿಂಗ್ ಫ್ರಮ್ ಇಂಡಿಯಾ, ವಿ ಆರ್ ವೆರಿ ಹ್ಯಾಪಿ ಟು ರಿಸೀವ್ ಯು, ಹ್ಯಾವ್ ಎ ಕಪ್ ಆಫ್ ವೈನ್ ಎಟ್ ಲೀಸ್ಟ್. ಅಂದರೆ ಐ ಆಮ್ ಸಾರಿ, ಇಂಗ್ಲೀಷ್ ಚೆನ್ನಾಗಿ ಮಾತಾಡ್ತಾರೆ ಅವರು. ಐ ಆಮ್ ಸಾರಿ, ಐ ಆಮ್ ನಾಟ್ ಐ ಆಮ್ ಪ್ಯೂರ್ಲಿ ಇಂಡಿಯನ್, ಐ ಡೋಂಟ್ ಲೈಕ್ ಇಟ್. ಆಲ್ ರೈಟ್, ಹ್ಯಾವ್ ಎ ಕಪ್ ಆಫ್ ಜ್ಯೂಸ್ ಅಂದಾಗ ಅದನ್ನು ಟೆಸ್ಟ್ ಮಾಡಿ ಕುಡಿತಾರೆ. ಅದು ಇಂಪಾರ್ಟೆಂಟ್. ಅವರು ನನಗೆ ಏನು ಎಂತೆಂಥ ಮಹಾರಾಜವರು ಕುಡಿಯೋದ್ರಲ್ಲೇ. ಆ್ಯಂಡ್ ಮುಂದೆ ಅವರು ಮತ್ತೆ ತೀರ್ಮಾನ ಮಾಡಿಬಿಡ್ತಾರೆ, ಇದು ಮದ್ಯಪಾನ ನಾನು ಮಾಡಬಾರ್ದು. ಜನಕ್ಕೆ ಭಾಳ ಸಣ್ಣವಾಗಿಬಿಡ್ತಾನೆ. ಜನ ನನ್ನನ್ನು ತುಂಬ ಸಣ್ಣ ತಿಳ್ಕೊಂತಾರೆ, ಬಿಟ್ಬಿಡ್ತಾರಲ್ಲೇ. ಆದರೆ ಅನಿವಾರ್ಯ ಕಾರಣಕ್ಕಾಗಿ ತಿಂಗಳಿಗೆ 1 ಸಲ 2 ಸಲ ಮಾಂಸಾಹಾರವನ್ನು ಮಾಡ್ತಿರ್ತಾರೆ. ಅದು ಮಾಡೋ ತಪ್ಪು ಅಂತಾರೆ. ಮತ್ತೆ ಅದು ನೋಡೋ ವಿಚಿತ್ರ. ಆದರೂ ಅವ್ರಿಗೆ ಅದು ಎಡಿಕ್ಟ್ ಆಗಿರೋದಿಲ್ಲ. ಅವ್ರಿಗೆ ವಿಶೇಷ ಊಟ ಏನು ಗೊತ್ತಾನ? ಜೋಳದ ರೊಟ್ಟಿ ಬರ್ದಾರದ್ರಾಗ. ಜೋಳದ ರೊಟ್ಟಿ 8, 10, 15 ರೊಟ್ಟಿ ತಿಂದ್ಬಿಟ್ರೆ ಭಯಂಕರ ಗಟ್ಟಿ ಅಂತಿದ್ರು ಅವರು. ಜೋಳದ ರೊಟ್ಟಿ ತಿಂದವನೇ ಗಟ್ಟಿ ಅಂತ ಮಹಾನ್ ವ್ಯಕ್ತಿ ಅಂದರೆ ಶಾಹು ಮಹಾರಾಜ. ನೋಡಿ, ಅದಾದ ನಂತರ ಅದ್ರ ಜೊತೆಗೇನೋ ಜುಣಕ ಅಂತ ಬರ್ತಾರದ. ಜುಣಕ ಪಲ್ಯ, ಹಿಟ್ಟಿನ ಅನ್ಕೋತ ಹಿಟ್ಟಿನ ಪಲ್ಯ, ಜುಣಕ ಪಲ್ಯ, ರೊಟ್ಟಿ, ಬೆಳ್ಳುಳ್ಳಿ ಚಟ್ನಿ ಇದ್ಬಿಟ್ರೆ ಅವ್ರಂಥದ್ದು ನನಗೆ ಅಮೃತ ಅಂತ ಅವ್ರ ಹೆಂಡತಿಗೆ ಹೇಳೋರು. ಅಮೃತ ಸಮಾನ ಇದು ಅಂತ. 1 ಗ್ಲಾಸು ಒಳ್ಳೆ ಹಾಲು. ಮತ್ತೆ ಹೊಲಕ್ಕೆ ಹೋಗೋದು, ಜನರ ಜೊತೆ ಹೋಗೋದು. ನಿಮಗೆ ಆಶ್ಚರ್ಯ ಪಡ್ತೀರಿ, ತಮ್ಮ ಕುದುರೆ ಗಾಡಿಯಲ್ಲಿ ದಾರ್ಯಾಗ ಯಾರಾದರೂ ಮಹಾರರು ಹಿಂದೂ ಜಾತಿಯರು ಸಿಕ್ಕರೆ, ಕುತ್ಕೊಳ್ಬಾರ್ದ, ಗಾಡಿ ಖಾಲಿ ಐತಂತ. ಗಾಡಿ ಖಾಲಿ ಐತೆ, ಕುತ್ಕೊಬಾ ಅನ್ನೋರು. ಜನ ಇಲ್ಲ, ಇವ್ನು ಮಿಕ್ಕಿನು, ಇವನೇನು ರಾಜನೋ ಏನಪ್ಪ ಮರ, ಇವ್ನು ಯಾಕೆ ಮಾಡ್ತಾನೆ ಇವನು ಅಂತ. ಇದನ್ನೆಲ್ಲ ನೋಡಿ ಜನಕ್ಕೆ ಭಾಳ ಹತ್ತಿರ ಬಂದರು. ಅವನಿಗೆ ಗೊತ್ತಾಯ್ತು, ಈ ಸಮಾಜದಲ್ಲಿ ಈ ಜನ ಕೀಳುರಿಮೆ ಬೆಳೆಸಿಬಿಟ್ಟಿದ್ರೆ. ಕಾರಣ ಅಂದ್ರೆ ನಮ್ಮ ಪುರೋಹಿತಶಾಹಿ ಐತಲ್ಲ, ಕರ್ಮಠ ಬ್ರಾಹ್ಮಣ ಪುರೋಹಿತಶಾಹಿ ತಮ್ಮ ಮೇಲುವಿಗೆಗಾಗಿ ಪುಸ್ತಕಗಳನ್ನ ಬರ್ದಾರೆ. ಶಾಲೆಯಲ್ಲಿ ಅದನ್ನೇ ಕಲಿಸ್ತಾರೆ, ಮನೆಯಲ್ಲಿ ತಾಯಂದ್ರೆ ಅದನ್ನೇ ಕಲಿಸ್ತಾರೆ. ಇದನ್ನು ತೆಗೆದು ಹಾಕಬೇಕು ಅಂತ ತೀರ್ಮಾನ ಮಾಡಿ ಏನು ಮಾಡಿದ್ರು ಅಂತಂದ್ರೆ, ಶಿಕ್ಷಣ ಸಂಸ್ಥೆಗಳನ್ನು ಪ್ರಾರಂಭ ಮಾಡಿದರು. ಈ ಭಾರತದಲ್ಲಿ ಆ 17ನೇ ಶತಮಾನದಲ್ಲಿ ಪ್ರಪ್ರಥಮ ರಾಜ 560 ಸಂಸ್ಥಾನ ರಾಜರಲ್ಲಿ ಇವರೊಬ್ಬರೇ ಏನು ಮಾಡ್ತಂದ್ರೆ, ಪ್ರಾಥಮಿಕ ಶಿಕ್ಷಣವನ್ನು ಕಡ್ಡಾಯ ಮತ್ತು ಉಚಿತ ಮಾಡ್ತಕ್ಕಂಥ ಒಬ್ಬನೇ ರಾಜ ಅಂದ್ರೆ ಶಾಹು ಮಹಾರಾಜ. ಯಾಕಂದ್ರೆ ಉದ್ದೇಶ ಎಲ್ಲರೂ ಓದಲಿ ಅಂದ್ರೆ ಅವಾಗ ಏನಾದ ಸಮಸ್ಯೆ ಅಂದರೆ, ಯಾವ ಬ್ರಾಹ್ಮಣ ಟೀಚರು ಪಾಠ ಮಾಡೋಕ್ಕೆ ತಯಾರಿದ್ದಲ್ಲ. ನಾವು ಅಸ್ಪೃಶ್ಯರಿಗೆ ಪಾಠ ಮಾಡೋದಲ್ಲ, ನಮ್ಮ ಮೈಲಿಗೆ ಹೋಗತ್ತೆ ಅಂದರು. ಅದೇ ಶಾಹು ಮಹಾರಾಜ್ ಹೇಳ್ತಾರೆ, ಅಲ್ಲಿ ಮಡಿವಂತ ಬ್ರಾಹ್ಮಣರು ಬಿಡ್ತಾನೆ, ಪ್ರಗತಿಪರ ಬ್ರಾಹ್ಮಣರನ್ನು ಗುರುತಿಸ್ತಾನೆ. ಎಲ್ಲರೂ ಎಲ್ಲ ಜಾತಿಯಲ್ಲಿ ಒಳ್ಳೆಯವರು ಕೆಟ್ಟರು ಇದ್ದೇ ಇರ್ತಾರೆ. ಪ್ರಗತಿಪರ ಬ್ರಾಹ್ಮಣರು ಕಳಿಸಿ ನೀವು ಟೀಚರ್ ಆಗ್ರಿ, ನೀವು ಈ ಕ್ವಾಲಿಫೈಡ್ ಆಗಬೇಕಲ್ಲ, ಪಾಠ ಮಾಡ್ರಿ ಒಂದಿಷ್ಟ. ಅವ್ರು ಒಪ್ಪಿಗಂತಾರೆ, ಕ್ಷತ್ರಿಯರು ಒಪ್ಪಿಗಂತಾರೆ, ಬ್ರಾಹ್ಮಣರು ಒಪ್ಪಿಗಂತಾರೆ, ಲಿಂಗಾಯತ ಸಮುದಾಯದ ಅವ್ರು ಕೈ ಜೋಡಿಸ್ತಾರೆ, ನಾವು ಬರ್ತಾವೆ ನಿಮ್ಮ ಜೊತೆಗೆ ಅಂತ ಹೇಳ್ತಾರೆ. ಇವರೆಲ್ಲರೂ ಸಮಾಜದಿಂದ ಅವ್ರ ಸ್ಕೂಲ್ ಪ್ರಾರಂಭ ಆಗೋದು. ಬರೀ ಸ್ಕೂಲ್ ಆಡಲಿಕ್ಕೆ ಈ ಹಿಂದೂ ಜಾತಿ ಜನ, ಹರಿಜನ್ ಜನ ಬರಕ್ಕೆ ಹಿಂದೆ ಮುಂದೆ ನೋಡ್ತಾರೆ. ಯಾಕಂದ್ರೆ ನಾವು ಎಡಗೈ, ನಾವು ಬಲಗೈ. ನೀವು ಪೇಪರ್ನಾಗ ಅಲ್ಲಿ ನೋಡ್ತಿರಲ್ಲ, ಅಲ್ಲಿ ಕೂಡ ಎಡಗೈ ಬಲಗೈ ಪ್ರಾಬ್ಲಮ್ ಇತ್ತು. ಇಲ್ಲ ಸರ್, ನಾವು ಇಲ್ಲಿ ಜೊತೆ ಕುಂದ್ರಕ್ಕೆ ಆಗಲ್ಲ, ನಾವು ಮೇಲು ಜಾತಿಯವರು, ನೀವು ಕೀಳು ಜಾತಿಯವರು. ನೋಡಿ, ಈ ಮೇಲು ಕೀಳು ಜಾತಿಯಲ್ಲಿ ಬಂದದ್ದು ಅವರಲ್ಲಿ ಸೇರಿದ್ದು ನೋಡಿ ಭಾಳ ನೋವು ಪಡ್ಕೊಂತಾರೆ. ಇಲ್ಲಪ್ಪ, ಮೊದಲು ಶಾಲೆ ಕಲಿ, ಹಿಂಗೆ ಪಕ್ಕದ ನೀವು ಕೂತಾರೆ, ನೀವು ಈಗ ಕೂತಾರಿ ಅಂತ ಹೇಳ್ತಾನೆ ಮಹಾರಾಜ. ಸ್ಕೂಲ್ ಹೋಗಿ ಹೇಳ್ತಾನೆ, ಎಂತೆಂಥ ಕೆಲಸಗಳನ್ನು ಮಾಡಿದ ಮನುಷ್ಯ. ಸ್ಕೂಲ್ ಪ್ರಾರಂಭ ಮಾಡ್ತಾನೆ. ಆಮೇಲೆ ಅನ್ನದ ಸಮಸ್ಯೆ ಬಂದ ಉಚಿತ ಪ್ರಸಾದ ನಿಲಯ ಪ್ರಾರಂಭ ಮಾಡ್ತಾನೆ.
ಉಚಿತ ಈ ಪ್ರಸಾದ ನೀರ ಜೊತೆಗೆ ಉಚಿತ ವಸತಿ ನಿಲಯಗಳನ್ನು ಪಾಲನೆ ಮಾಡ್ತಕ್ಕಂಥ ಒಬ್ಬ ರಾಜ ಜಗತ್ತಿನಲ್ಲಿ ಅಂದ್ರೆ ಜಗತ್ತಿನಲ್ಲೇ ಅದು ಶಾಹು ಮಹಾರಾಜ. ಎಲ್ಲರಿಗೂ ಎಲ್ಲಾ ಜಾತಿಯರು ಬಂದಿರ್ಬೋದು ಅಂತಾನೆ. ಮತ್ತೆ ಈ ಜಾತಿ ಹಿಂದೆ ಮುಂದೆ ನೋಡ್ತಾ ಬರಕ ಅಯ್ಯೋ ಇವ್ರ ತಿರಿ ಹಿಂಗೆ ಏನ್ ಮಾಡೋಕಪ್ಪ ಅಂತ ಕರೀತಾರೆ. ನೋಡಿ ನಿಮ್ ಜಾತಿಯವರು ನಿಮ್ದೊಂದು ವಸತಿ ನಿಲಯ ಕಟ್ತಾನೆ, ನಿಮ್ಮ ಮಕ್ಕಳು ಓದಿಸ್ರಿ ಅಂತ ನೋಡಿ ಇಂಪಾರ್ಟೆಂಟ್. ಆಮೇಲೆ ತಾನೊಬ್ಬನೇ ಕಟ್ಟಿದನ್ ಬಾರ್ದಲ್ಲ, ಆ ಸಮಾಜ ಇರ್ತಕ್ಕಂಥ ಶ್ರೀಮಂತರು ಕರೀತಾರೆ. ನೋಡಪ್ಪ ನೀವು ಲಿಂಗಾಯತರು ದುಡ್ಡು ಕೊಡ್ರಿ, ನೀವು ಮರಾಠರು ನೀವು ದುಡ್ಡು ಕೊಡ್ರಿ, ಅದ್ರ ಮುಕ್ಕಾಲು ಭಾಗ ನಾ ಕೊಡ್ತಾನೆ, ನೀವು ಅದಕ್ಕೆ ಮೆಂಬರ್ ಆಗಿರ್ರಿ. ಹರಿಜನ ಕರಿತಾನೆ, ನೀವು ದುಡ್ಡು ಕೊಡೋದು ಬೇಡ, ನಿಮ್ಮ ಮಕ್ಕಳು ಕಲಿಸ್ರಿ. ಹಿಂಗ ಮನೆಗೆ ಹೋಗಿ ಜನಕ್ಕೆಲ್ಲ ಹೇಳಿ ಸ್ಕೂಲ್ ಕಟ್ಟಿ 27 ಹರಿಜನ ಶಾಲೆಗಳನ್ನು ಕಟ್ಟಿಸಿ ಅಲ್ಲೆಲ್ಲ ಮಹಾರ್ಜನಗಳಿಂದ ಕಟ್ಟಿಸಿರ್ತಕ್ಕಂಥ ಒಬ್ಬ ರಾಜ ಅದು ಶಾಹು ಮಹಾರಾಜ ಇಂಡಿಯಾದಲ್ಲಿ. 27 ಸ್ಕೂಲಲ್ಲಿ ಆಗಿನ ಕಾಲದಲ್ಲಿ ಅವನ ರಾಜ್ಯದಲ್ಲಿ 836 ಜನ ಹರಿಜನರು ಎಲ್ಲ ವಿದ್ಯಾವಂತರಾಗಿ ಹೊರಗೆ ಬರ್ತಾರೆ. ಇದು ಯಾವ ಇತಿಹಾಸದಲ್ಲಿ ನಾನು ನೋಡಿಲ್ಲ, ಕಂಡಿಲ್ಲ. ಇದು ರಾಜನ ಕೆಲಸ ಅಲ್ಲ ಅಂತ ಜನ ತಿಳ್ಕೊಂಡಿದ್ರು. ಅವಾಗ ಪುರೋಹಿತರು ಹೇಳ್ತಾರೆ ಅಂತ ಕೇಳಬೇಕು ಅಷ್ಟ. ಈ ಹಿನ್ನೆಲೆಯಲ್ಲಿ ಪ್ರಗತಿಪರ ಬ್ರಾಹ್ಮಣರು, ಪ್ರಗತಿಪರ ಲಿಂಗಾಯತರು, ಪ್ರಗತಿಪರ ಇರ್ತಕ್ಕಂಥ ಏನು ಈ ಕ್ಷತ್ರಿಯರು ಇವ್ರ ಕೈ ಹಿಡಿತಾರೆ. ಅವಾಗಲ್ಲ ಹೇಗಾದ್ರೂ ಮಾಡಿ ಇವನ್ನ ರಾಜ್ಯದಿಂದ ಓಡಿಸ್ಬೇಕು ಅಂತ ಬೇರೆ ಬೇರೆ ಅಪಾರ, ಇವನ್ ದೇಶದ್ರೋಹಿ ಅದನ, ಧರ್ಮದ್ರೋಹಿ ಅದನೆ, ಕೊಲ್ಲಾಪುರ ರಾಜ್ಯ ಹಾಳಾಗುತ್ತೆ, ದೇವ್ರ ಮೇಲೆ ಶಾಪ ಹಾಕ್ತಾನೆ. ಏನ್ ಹೇಳಿದ್ರೆ ನನ್ನಿಂದ ಯಾವ ದೇವ್ರ ಶಾಪ ನನ್ನ ಮುಟ್ಟದಲ್ಲ ಅಂತ ತಿಳ್ಕೊಂಡು ಕೊಲ್ಲಾಪುರ ಮಹಾರಾಜರು ಹೇಳ್ತಾರೆ. ನೋಡಿ ಹೆದರದ ಇಲ್ಲ ಅವರು. ಆಮೇಲೆ ಅಷ್ಟೇ ಅಲ್ಲ, ವಿದ್ಯಾವಂತರಾಗೋದಲ್ಲ, ಅವ್ರು ಬುದ್ಧಿವಂತರಾಗೋದು ಅಷ್ಟೇ ಅಲ್ಲ, ಅವ್ರಿಗೆ ಕೆಲಸ ಬೇಕಲ್ಲ. ಮತ್ತೆ ಅವನ ರಾಜ್ಯದಲ್ಲಿ ತೀರ್ಮಾನ ಮಾಡ್ತಾರೆ 50% ಮೀಸಲಾತಿಯನ್ನ ಎಲ್ಲಾ ದಲಿತರಿಗೂ ಕೆಲಸಕ್ಕೆ ಕೊಡ್ಬೇಕು ಅಂತ ಹೇಳ್ತಾರೆ. 50% ಮೀಸಲಾತಿಯನ್ನ ಶಾಹು ಮಹಾರಾಜು ಪ್ರಪ್ರಥಮವಾಗಿ ಭಾರತದಲ್ಲಿ ಮಾಡ್ತಕ್ಕಂಥ ಏಕೈಕ ರಾಜ. ಯಾಕೆ ಅವ್ರಿಗೆ ಕೆಲಸ ಸಿಗಬೇಕಲ್ಲ, ಅವನಿಗೆ ಓದಿದ ನಂತರ. ಅಷ್ಟೇ ಅಲ್ಲ, ಅದ್ರಾಗ 50% ನನ್ನ ಆಸ್ಥಾನದಲ್ಲೇ ಇರಬೇಕು ಅಂತಾನೆ. ಇದಕ್ಕೆ ಬಾರ ವಿರೋಧ ಆಗತ್ತೆ. ನನ್ನ ಆಸ್ಥಾನದಲ್ಲೇ ಇರಬೇಕು, ದಿವಾನರನ್ನು ಮಾಡ್ತಾನೆ, ರಾಣಿಯ ರಕ್ಷಕರನ್ನಾಗಿ ಮಾಡ್ತಾನೆ. ಏನ್ರಿ ಇವೆಲ್ಲ ಜನ ಎಲ್ಲ ತಲೆ ಕೆಟ್ಬಿಡ್ದೆ. ಇವ್ರು ಯಾರೋ ಏನೋ ಮಾಡ್ಸ್ಯಾರಪ್ಪ ಈ ರಾಜನಿಗೆ ಅಂತ. ಧರ್ಮ ವಿರೋಧಿ ಯಾರೋ ಏನೋ ಮಾಡ್ಸ್ಯಾರ, ನನಗೇನು ಮಾಡಿಸಿಲ್ಲ, ನೀವು ನೆಟ್ಟಗಾರಿ ತಲಿ ಅಂತಾನೆ ಅವ್ರಿಗೆ. ಆಮೇಲೆ ಯಾರ್ಯಾರು ನಿಮ್ಗೆ ಇಷ್ಟ ಇಲ್ಲೋ ದಯವಿಟ್ಟು ನನ್ನ ಅರಮನೆಯಿಂದ ನೀವು ಜಾಗ ಖಾಲಿ ಮಾಡ್ರಿ. ನನ್ನ ಅರಮನೆಯಿಂದ 35-40% ಎಲ್ಲ ಬ್ರಾಹ್ಮಣರನ್ನ ತಮ್ಮ ಆಸ್ಥಾನದಿಂದ ಹೊರ ಹಾಕಿಬಿಡ್ತಾರೆ. ಪ್ರಗತಿಪರ ಬ್ರಾಹ್ಮಣರನ್ನ ಇಟ್ಕೊಂತಾರೆ, ಅದು ಬಹಳ ಮುಖ್ಯ. ಇಲ್ಲಿ ಎಲ್ಲ ಪ್ರಗತಿಪರ ಇಟ್ಕೊಂತಾರೆ. ಚಿಂತನೆಗಳೇನು, ಮಾನವ ಕುಲದಲ್ಲಿ ಸಮಾನತೆ ತರಬೇಕು, ನಮ್ಮದ ಹಿಂದೂ ರಾಷ್ಟ್ರದಲ್ಲಿ ಸಮಾನತೆ ಬೇಕು. ಈ ಜಾತಿ ವ್ಯವಸ್ಥೆ ಬಹಳ ಅಪಾಯಕಾರಿ, ಅದು ಅಜ್ಞಾನವನ್ನು ಉತ್ಪತ್ತಿ ಮಾಡುತ್ತೆ, ಕೀಳುರಿಮೆಯನ್ನು ಉತ್ಪತ್ತಿ ಮಾಡುತ್ತೆ. ಇದು ಹೆಂಗೆ ದೇಶವನ್ನು ಕಟ್ಟಲಿಕ್ಕೆ ಸಾಧ್ಯತೆ ಅಂತ ಪ್ರಪ್ರಥಮವಾಗಿ ಶಾಹು ಮಹಾರಾಜರು ಲೋಕಮಾನ್ಯ ತಿಲಕರಿಗೆ ಪ್ರಶ್ನೆ ಮಾಡಿದರು. ಆಗಿನ ಕಾಲದ ಲೋಕಮಾನ್ಯ ತಿಲಕ ಅಂದ್ರೆ ದೊಡ್ಡ ಹೆಸರು. ಅವ ಶಾಹು ಅಲ್ಲಪ್ಪ, ನೀ ಲೋಕಮಾನ್ಯ ತಿಲಕ, ನೀನು ಬ್ರಾಹ್ಮಣ, ಆದ್ರೆ ನೀನು ಬ್ರಾಹ್ಮಣಿಸಮ್ನ ಎಲ್ಲ ಒಪ್ಪಿಗೆಂತೀಯ, ಇವ್ರನ್ನ ಯಾಕೆ ದೂರ ಇಡ್ತೀಯ? ಸ್ವತಂತ್ರಕ್ಕೋಸ್ಕರ ಅದೆಲ್ಲ ಹೋರಾಟ ಮಾಡಕ್ ಹೋಗ್ತೀರ, ಆದ್ರೆ ನಮ್ಮ ಜನಕ್ಕೆ ನೀವು ಸ್ವತಂತ್ರ ಕೊಟ್ಟದಲ್ಲ. ಕುಂದ್ರಂಗಿಲ್ಲ, ನಿಂದ್ರಂಗಿಲ್ಲ, ಊಟ ಮಾಡಂಗಿಲ್ಲ, ಓಡಾಡಂಗಿಲ್ಲ. ಇದು ಯಾವ ನಿನ್ನ ಸ್ವಾತಂತ್ರ್ಯಕ್ಕೆ ಹೋರಾಟ ಮಾಡ್ತೀಯ ಅಂತ ಕೇಳಿದಂತ ಏಕೈಕ ರಾಜ ಶಾಹು ಮಹಾರಾಜ. ಲೋಕಮಾನ್ಯ ತಿಳ್ಕೊಂಡು ಕೇಳ್ತಾನೆ. ಇವೆಲ್ಲ ಯಾಕೆ ಮಾತ್ರ ಹೇಳ್ತಂದ್ರೆ, ಆ ವ್ಯಕ್ತಿಗೆ ಜ್ಞಾನದ ಬೆಳಕು ಬಂದ್ಬಿಟ್ಟುತ್ತ ಸಣ್ಣ ವಯಸ್ಸಿಗೆ. ಜ್ಞಾನದ ಬಲದಿಂದ ಅಜ್ಞಾನದ ಕೇಡು ನೋಡ, ಜ್ಯೋತಿಯ ಬಲದಿಂದ ಸಂಬಂಧದ ಕೇಡು ನೋಡ. ಅಷ್ಟೇ ಅಲ್ರಿ, ಇನ್ನೊಂದು ಹೇಳ್ತಾರೆ, ನಾನೇ ಯಾವಾಗ ಮಾಡೋಕ್ಕಾಗದಲ್ರಿ, ಹರಿಜನರ ಲೀಡರ್ ನೀವು ಬರ್ರಿ, ಕ್ಷತ್ರಿಯರು ನೀವು ಬರ್ರಿ, ವೈಶ್ಯರು ನೀವು ಬರ್ರಿ, ಲಿಂಗಾಯತರು ನೀವು ಬರ್ರಿ, ನಿಮ್ಮ ಸಮಾಜವನ್ನ ನೀವೇ ಉದ್ಧಾರ ಮಾಡ್ರಿ. ಯಾರೋ ಒಬ್ಬರು ಬಂದು ಉದ್ಧಾರ ಮಾಡೋ ಸಾಧ್ಯ ಇಲ್ಲ. ಉದ್ದೇಶ ಏನು? ಶಿಕ್ಷಣ ಉದ್ದೇಶ. ಶಿಕ್ಷಣ ಪಡಿತಾ ಮಕ್ಕಳಿಗೆ ಗೊತ್ತಾಗಬೇಕು ಈ ಜಾತಿಯಲ್ಲಿ ಏನು ಅರ್ಥ ಇಲ್ಲ, ವರ್ಣ ವ್ಯವಸ್ಥೆಯಲ್ಲಿ ಏನು ಅರ್ಥ ಇಲ್ಲ, ಶ್ರೇಷ್ಠತೆಯ ಸೊಕ್ಕನ್ನು ಮುರಿಬೇಕು. ಈ ಶ್ರೇಷ್ಠತೆಯ ಸೊಕ್ಕದ ಬಗ್ಗೆ ಒಂದು ಮುಂದೆ ಪುಸ್ತಕ ಮೊನ್ನೆ ನಮ್ಮ ಬರಗೂರು ರಾಮಚಂದ್ರಪುರ ಪುಸ್ತಕ ಬರೆದಾರೆ, ಅದನ್ನು ಓದಲೇಬೇಕೆಲ್ಲರೂ. ನಮ್ಮ ದೇಶದಲ್ಲಿ ಕಾಡ್ತಕ್ಕಂಥ ಶ್ರೇಷ್ಠತೆಯ ಸೊಕ್ಕ ಒಂದು ಪುಸ್ತಕ ಅದು. ಈ ಥರದ ವರ್ಣಭೇದ ನೀತಿ, ಜಾತಿ ಭೇದ ನೀತಿಯನ್ನ ಅವ್ರು ತೊಡೆದು ಹಾಕಿದ್ರು. ಪ್ರಪ್ರಥಮವಾಗಿ ದೊಡ್ಡ ಸುದ್ದಿ ಆಗುತ್ತೆ. ಇನ್ನು ಹೆಣ್ಣು ಮಕ್ಕಳ ಬಗ್ಗೆನೂ ಅಷ್ಟೇ ಕಾಳಜಿ ಇತ್ತು. ವಿಧವಾ ವಿವಾಹ ಮಾಡಿಸಿದ್ರು, ಭಾಳ ಅಪಾಯಕಾರಿ. ಅವಾಗ ಅದು ಮಹಾರಾಷ್ಟ್ರದಲ್ಲಿ ಗಂಡು ಸತ್ರೆ, ಸಣ್ಣ ವಯಸ್ಸಿನ ಸತ್ರೆ ಇವರೇ ಮುಂತು ವಿಧವೆಯರಿಗೆ ಮದುವೆ ಮಾಡಿಸಿದ್ರು. ಅಂತರ್ಜಾತಿ ವಿವಾಹ ಮಾಡೋದನ್ನು ವಿಚಾರ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಶಾಹು ಮಹಾರಾಜರು ಅಂತರ್ಜಾತಿ ವಿವಾಹಕ್ಕೆ ಸಪೋರ್ಟ್ ಕೊಟ್ಟರು, ತಾವೇ ಹೋಗಿ ಮದುವೆ ಮಾಡಿಸ್ಕೊತಿದ್ರು. ಹಿಂಗೆ ಇವನು ವ್ಯಕ್ತಿ ಇವನ್ನೆಲ್ಲ ಮಾಡೋದ್ರಿಂದ ಆ ಜನ ಏನು ಮಾತಾಡ್ತಂತೆ, ಕೆಲವು ಜನ ಏನು ಮಾಡ್ತಂತೆ, ಈ ದೇಶ ಉಳಿಯೋದಿಲ್ಲ, ಧರ್ಮದ್ರೋಹಿ ಇವನು, ರಾಜದ್ರೋಹಿ, ದೇಶದ್ರೋಹಿ, ನೀನು ಯಾರು ಹೇಳ್ತಿದಾರೆ, ಯಾವ ಬ್ರಾಹ್ಮಣರು ಯಾರು ಇವ್ರಿಗೆ ಹೇಳಿದ್ರಿ ಪಾಠ ಹೇಳೋರು ಅಂತೇಳಿ ಮತ್ತೆ ಅವನಿಗೆ ಕಿವಿ ಮೇಲೆ ಹಾಕಿದ್ರು. ಬ್ರಿಟಿಷ್ ಹೇಳಿದ್ರು, ನೋಡೋರು ನೀನು ಈ ದೇಶದಲ್ಲಿ ಅದೀಯಾ, ನಾವು ಹೊರಗಿಲ್ಲರು, ಆದ್ರೆ ರಾಜ್ಯವನ್ನು ಸರಿಯಾಗಿ ಕಾಯ್ಕೊಂಡು ಹೋಗು, ನೀವು ಒಳ್ಳೆಯವನೇ ನಿಜ,
ಇವ್ರನ್ನ ಎದುರು ಹಾಕ್ಯನಕ್ ಹೋಗ್ಬೇಡ. ಅವ್ರಂದ್ರು ನಾನೇನು ಎದುರು ಹಾಕಿಲ್ಲ, ಅವ್ರು ಯಾರೇ ಎದುರು ಬಂದು ಅವರೇ ಓಡಿ ಹೋಗ್ತಾರ. ಜನ ನನ್ನ ಹತ್ರ ಅದಾರೆ ನೋಡಿ, ಜನ ನನ್ನ ಹತ್ರ ಅದಾರೆ, ನನಗೆ ದೇವ್ರು ನನ್ನ ಮೇಲೆ ಅದಾನಂತ. ಮತ್ತೊಂದು ವಿಷಯ ಭಾಳ ಜನ ಹೇಳ್ತೀನಿ ನಿಮಗೆ, ಇಷ್ಟೆಲ್ಲ ಪ್ರಗತಿಪರ ಇದ್ರು ಕೂಡ ಶಾಹು ಮಹಾರಾಜರು ಧರ್ಮದ್ರೋಹಿಗಳಲ್ಲ. ಧರ್ಮದಲ್ಲಿ ಭಾಳ ನಂಬಿಕೆ ಇರ್ತಕ್ಕಂಥ ವ್ಯಕ್ತಿ. ಜಾತ್ಯತೀತ ಧರ್ಮವೇ ಧರ್ಮ, ಕಾಯಕ ಮಾಡ್ತಕ್ಕಂಥದ್ದೇ ನಿಜವಾದ ಧರ್ಮ, ಎಲ್ಲರನ್ನು ಪ್ರೀತಿಸ್ತಕ್ಕಂಥದ್ದೇ ನಿಜವಾದ ಧರ್ಮ, ಸಮಾನತಾ ಭಾವವೇ ಇದನ್ನು ಈಗ ಹೇಳ್ತಾವೆ ನಾವು. ಅವಾಗ ಹೇಳಿದಾರೆ ಅವರೆಲ್ಲ. ಅವರು ಒಂದು ಘಟನೆ ಹೇಳ್ತಾರೆ ನಿಮಗೆ. ಇಂಗ್ಲೆಂಡ್ಗೆ ಹೋಗಿ ಬರ್ತಾರ, ಸಮುದ್ರಯಾನ ಮಾಡಿ ಅವ್ರು ಇಂಗ್ಲೆಂಡ್ಗೆ ಹೋಗಿ ಬಂದ ನಂತರ ಅಲ್ಲಿ ಪುರೋಹಿತ ವರ್ಗ ಏನು ಮಾಡ್ತಂದ್ರೆ, ನೀನು ಈ ರಾಜ್ಯದಲ್ಲಿ ಕಾಲಿಡ್ತಾರ ಮತ್ತೆ ಪವಿತ್ರ ಸ್ನಾನ ಮಾಡ್ಕೋಬೇಕು. ಅದು ಗಾಂಧಿಗಳು ಕಾಡಿರ್ತದೆ. ಸಮುದ್ರ ದಾಟಿ ಮೇಲೆ ಪಾಪ ಅಂತದ ಅರ್ಥ. ನಮ್ಮ ದೇಶದ ಸಮುದ್ರ ದಾಟಿ ಹೋಗ್ಬಾರ್ದು, ನೀವು ಹೋಗಿ ಬಂದ್ಬಿಟ್ಟಿಯ, ಅದಕ್ಕೆ ನಿಮಗೆ ಪಾಪ ತೊಳಿಲಿಕ್ಕೆ ಪುರೋಹಿತ ಬರ್ತಾ ಒಂದು 50 ಜನ, ಅವರೆಲ್ಲ ನಿಮಗೆ ಸ್ನಾನ ಮಾಡ್ತಾರೆ. ಅದನ್ನಾರು ಒಪ್ಪಿಗೆ ಅಂತಾರೆ. ನಾನು ಒಪ್ಪೋದಲ್ಲ ಅಂತ ನನಗೆ ಎಲ್ಲಿದೆ ಪಾಪ, ನಾನು ಅಲ್ಲಿ ಹೋಗಿ ಬಂದಲ್ಲಿ ಹೊಸ ವಿಚಾರಗಳು ಬಂದವೆ, ಹೊಸ ಮನುಷ್ಯನಾಗಿದ್ದೇನೆ ಅಂತ ನಾವಲ್ಲೇ. ಅದಕ್ಕೆ ಆ ದೇವರ ರಕ್ಷಣೆ ನನ್ನ ಮೇಲಿದೆ. ಅದಕ್ಕೆ ಸೀದಾ ಅವಳು ಎಲ್ಲಿ ಹೋಗ್ತಾರಂತಂದ್ರೆ, ತಾವೊಬ್ಬರು ಯಾರನ್ನ ಕೇರ್ ಮಾಡೋದ, ತಾವೊಬ್ಬರೇ ಅದು ಬಂದ ತಕ್ಷಣ ಅವ್ರು ಇಳಿದು ಹೋಗೋದು ಮಹಾಲಕ್ಷ್ಮಿ ದೇವಸ್ಥಾನಕ್ಕೆ ಹೋಗ್ತಾರೆ. ಮಹಾಲಕ್ಷ್ಮಿ ದೇವಸ್ಥಾನಕ್ಕೆ ಪೂಜೆ ಪುನಸ್ಕಾರ ಮಾಡಿ ಮನೆಗೆ ಬರ್ತಾರೆ. ಅಂದ್ರೆ ಅವ್ರು ಹೇಳೋದು, ದೇವರಿಗೂ ಭಕ್ತರಿಗೂ ಈ ಮಧ್ಯವರ್ತಿಗಳ ಸಂಬಂಧ ಬೇಕಾಗಿಲ್ಲ. ಇದನ್ನು ಬಸವಣ್ಣ ಮೊದಲು ಮಾಡಿದ್ದ. ಮಧ್ಯವರ್ತಿಗಳು ಯಾಕೆ ಬೇಕು? ದೇವರು ನನಗೆ ಸಂಬಂಧಕ್ಕೆ ಪುರೋಹಿತ ಬ್ರಾಹ್ಮಣ ನಮಗೆ ಅದಕ್ಕೆ ಬೇಕು. ಅವ್ರದ್ದು ಏನು ಕಲಿಬೇಕಾಗಿದೆ? ಇಲ್ಲೇ ಇನ್ನೊಬ್ಬರು ಫೋಟೋ ಹಾಕಿದ್ದಾರೆ, ರಾಮಸ್ವಾಮಿ, ಪೆರಿಯಾರ್ ರಾಮೇಶ್ವರು ನಿನ್ನ ಓದ್ತಾ ಇದ್ದೆ. ಅವರು ಒಂದೇ ಮಾತು ಹೇಳ್ತಾರೆ, ಈ ದೇಶದ ಅವನತಿಗೆ ಮುಖ್ಯವಾಗಿ 3 ಜನ ಕಾರಣ ಅಂತ. ಏನದು 3 ಜನ ಕಾರಣ? ನನಗೆ ಅದು ಕುತೂಹಲ ಅನಿಸ್ತು. ಅವ್ರು ಹೇಳೋದು, ಹಿಂದೂಗಳಲ್ಲಿಯ ಕರ್ಮಠ ಬ್ರಾಹ್ಮಣ ಪುರೋಹಿತರು, ನೆಕ್ಸ್ಟ್ ಮುಸ್ಲಿಮರಲ್ಲಿರ್ತಕ್ಕಂಥ ಕರ್ಮಠ ಮುಸ್ಲಿಂ ಮೌಲ್ವಿಗಳು, ಅವನೊಬ್ಬನೇ ಗಟ್ಟಿಯಾಗಿ ಹೇಳಿದ್ದು, ಇಲ್ಲಿವರೆಗೆ ಯಾರು ರಾಜಕಾರಣ ಹೇಳಿಲ್ಲ. ಆಮೇಲೆ ಕ್ರಿಶ್ಚಿಯನ್ರಲ್ಲಿರ್ತಕ್ಕಂಥ ಕರ್ಮಠ ಪಾದ್ರಿಗಳು, ಕ್ರಿಶ್ಚಿಯನ್ಸು ಎಲ್ಲರನ್ನೂ ಮಾನಸಿಕವಾಗಿ ಹಾಳು ಮಾಡಿ, ನೀವು ಏನು ಮಾಡಿರಿ ಈ ದೇಶಕ್ಕೆ, ಬರೆದು ಕೊಡ್ರಿ, ಯಾವ ಜನಕ್ಕೆ ಜ್ಞಾನ ಕೊಟ್ರಿ ಬರೆದು ಕೊಡ್ರಿ ಅಂತ ಕೇಳ್ತಾನೆ ಓಪನ್ ಆಗಿ. ಚೆನ್ನೈನಲ್ಲಿ ಅವಾಗ ಕಾಲದಾಗ ಅವ್ರ ಮೇಲೆ ಗಲಾಟೆ ಮಾಡ್ತಾರೆ. ಯಾಕೆ ಮಾತ್ರ ಅವ್ರ ಪ್ರಭಾವ ಅವ್ರ ಮೇಲೆ ಆಗಿತ್ತು. ನಾನು ಯಾಕೆ ಮಾತ್ರ ಹೇಳ್ತಂದೆ, ಜ್ಞಾನ ಬರ್ಬೇಕಾದ್ರೆ ಇಂಥವ್ನು ರಾಜ್ಯದವನು ಓದ್ತಿರ್ಬೇಕು. ಸಮಾನ ಮನಸ್ಸು, ಯಾಕಿದು ಪರಂಪರೆ, ಇದು ಒಳ್ಳೇದು ಕೆಟ್ಟದು. ಅವಾಗಂತಾರ ಶಾಹು ಮಹಾರಾಜ್, ಎಲ್ಲ ಧರ್ಮಗಳಲ್ಲಿ ಮೂಢನಂಬಿಕೆಗಳಿದಾವೆ, ಎಲ್ಲ ಜಾತಿಗಳ ಮೂಢನಂಬಿಕೆಗಳಿದಾವೆ. ಜೀವನ ಪರ್ಯಂತ ನಾವು ಈ ಮೂಢನಂಬಿಕೆಯನ್ನು ಕಡಿಮೆ ಮಾಡ್ಕೊಂತ ಹೋಗ್ಬೇಕು ಅಂತ ಅರ್ಥ. ಕೆಲವು ವರ್ಷದ ಹಿಂದೆ ನಮ್ಮ ಕುಟ್ರಪ್ಪರಿಗೆ ಗೊತ್ತಿರ್ಬೋದು, ನಮ್ಮ ಮರೋಜರಾವ್ ಗೊತ್ತಿರ್ಬೋದು. ನಾನು ಕಾಲೇಜ್ ಪ್ರಿನ್ಸಿಪಾಲ್ ಇದ್ದಾಗ ಒಂದು ಸುದ್ದಿ ಬಂತು. ಏನಂತಂದ್ರೆ, ನಮ್ಮ ಗಣಪತಿ ಹಾಲು ಕುಡಿತಾನ ಅಂತ. ಗೊತ್ತಿರ್ಬೇಕು ಕುಟ್ರಪ್ಪನಿಗೆ. ಗಣಪತಿ ಹಾಲು ಕುಡಿತಾನ ಅಂತ ಬಂತು. ಆಮೇಲೆ ಹಾಲು ಕುಡಿತಾನ ಅನ್ಕೊಂಡು ನಮ್ಮ ತಂಗಿನೂ ಫೋನ್ ಮಾಡಿದ್ಲು, ಅಣ್ಣ ನಮ್ಮ ಮನ್ಯಾಗ ಗಣಪತಿ ಹಾಲು ಕುಡಿತೀವಿ ಅಂದ್ಬಿಟ್ಲಾಕಿ. ಅದಕ್ಕೆ ನಮ್ಮ ಚಂಪ ಭಾಳ ಚೆನ್ನಾಗಿ ಹೇಳಿದ್ರು ನಮ್ಮ ಗುರುಗಳು, ಹೌದ್ರಿ ಗಣಪತಿ ಹಾಲು ಕುಡಿಬಂದು ಮೂತ್ರ ಹೆಂಗೆ ಮಾಡ್ತಾನೆ ನೋಡ್ರಿ ಅಂದ್ರು ಅವ್ರು. ಇದು ಮೂಢನಂಬಿಕೆ. ಗಣಪತಿ ಹಾಲು ಕುಡಿದ್ಮೇಲೆ ಹಾಲು ಕುಡಿದ್ರೆ ಮೂತ್ರ ಜಾಸ್ತಿ ಬರುತ್ತೆ, ನಿಮ್ಮ ಮನೆ ಮೂತ್ರ ಮಾಡೋದು ನೋಡ್ರಿ ಅಂದ್ ಪೇಪರ್ಗೆಲ್ಲ ಬಂದಿರ್ತಿದ್ರು. ಇದಕ್ಕೊಂದು ಪಂಚ್ ಕೊಡ್ತಿದ್ರು ಅವರು. ಹಿಂಗೆ ವಿಚಾರವಾದಿಗಳು ನಮ್ಮ ದೇಶದಲ್ಲಿ ಆಗಿಂದಾಗ ಪಂಚ್ ಕೊಡ್ತಾರೆ. ನಮ್ಮ ತಾಯಂದ್ರ ದಯವಿಟ್ಟು ನೀವು ಒಂದು ಜಾಸ್ತಿ ನೀವು ಮನೆಯಲ್ಲಿ ಪ್ರಾಕ್ಟೀಸ್ ಮಾಡ್ಬೇಕು. ನಮ್ಮ ಸಣ್ಣ ಹಿಂದೂ ಹೆಣ್ಮಕ್ಳು ಭಾರಿ ಮೂಢನಂಬಿಕೆ ತಲೆ ತುಂಬಿಕೊಂತಾರೆ. ಮೂಢನಂಬಿಕೆ ವಿರೋಧಿ ಶಾಹು ಮಹಾರಾಜ್. ನಮ್ಮ ಮರಾಠ ಸಮುದಾಯದ ಹೆಣ್ಮಕ್ಳು ಜಾಸ್ತಿ ಇದ್ದೀರಿ. ಶಾಹು ಮಹಾರಾಜನ ಜನ್ಮ ದಿನಾಚರಣೆ ಒಂದು ಸಾರ್ಥಕ ಆಗ್ಬೇಕಾದ್ರೆ 1-2 ಮಾತುಗಳನ್ನಾದರೂ ಮನಸ್ಸಿನಲ್ಲಿ ಇಟ್ಕೊಳ್ರಿ. ನಿಮ್ಮ ಮಕ್ಕಳಿಗೆ ವಿಚಾರವಂತರ ಮಾಡಿ, ಬುದ್ಧಿವಂತನ ಮಾಡ್ರಿ. ಅವ್ರಿಗೆ ಈ ಮೂಢನಂಬಿಕೆಯಿಂದ ದೂರ ಇಡ್ರಿ. ಹೌದಾ? ಹಂಗಿದ್ರೆ ಮಾತ್ರ ನೀವು ಅಮಾಶ್ ಬಂದ್ರೆ ಒಂದು ಪೂಜೆ, ಹುಣೆ ಬಂದ್ರೆ ಮತ್ತೊಂದು ಪೂಜೆ, ಅದು ಆ ಸಂಕಟ ಈ ಸಂಕಟ ನಮ್ಗೆ ಇಂಥದ್ದು ಮಾಡ್ತೇವೆ ಅಂಥದ್ದು ಮಾಡ್ತೇವೆ, ದೇವ್ರು ಒಳ್ಳೇದು ಮಾಡಿ ಅಂತಂದ್ರೆ ಅದು ಜಗತ್ತಲ್ಲಿ ಭಾರಿ ವೀಕೆಸ್ಟ್ ಅಂದರೆ ದುರ್ಬಲ ವ್ಯಕ್ತಿಗಳು ಯಾರಂತ ಕೇಳಿದ್ ಗೊತ್ತಾ? ಅಂಬೇಡ್ಕರ್ ಹೇಳ್ತಾರೆ, ದುರ್ಬಲವಾದ ವ್ಯಕ್ತಿಗಳು ಭಾರತೀಯ ಹೆಣ್ಮಕ್ಳು, ಅದು ಹಿಂದೂ ಹೆಣ್ಮಕ್ಳು ಅಂತ. ಯಾಕೆ ಅವ್ರು ದುರ್ಬಲ ಆಗಿರ್ತಾರೆ? ಊಟ ಬಿಡೋದು, ತಳಗಾಗ್ಬೇಕು ಅನ್ನೋದು, ವ್ರತ ಮಾಡೋದು, ಏನೇನೋ ವ್ರತ ಮಾಡ್ಕೊಂಡು ಅವ್ರು ಆರೋಗ್ಯ ಸರಿ ಇಲ್ಲ ಅಂದವನು ಅಂಬೇಡ್ಕರ್. ಇದಕ್ಕೆಲ್ಲ ಕಾರಣ ಏನು? ಮೌಢ್ಯತೆಯೇ ಕಾರಣ. ಈ ಮೌಢ್ಯತೆಗಳು ಭಾಳ ಅಪಾಯಕಾರಿ. ಆದ್ದರಿಂದ ಶಾಹು ಮಹಾರಾಜ್ ಇವತ್ತು ನಾವು ನೆನಪಿರ್ತಕ್ಕಂಥ ವಿಷಯ ಅಂತಂದರೆ, ಅವರ ಸರಳತೆ, ಉದಾರತೆ, ಜಾತ್ಯತೀತತೆ, ಮಾನವತೆ, ಶಿಕ್ಷಣ ಪ್ರೇಮ, ಜ್ಞಾನ ಪ್ರೇಮ, ಸತತ ಹೋರಾಟ, ಕುಸ್ತಿಪಟು ಆಗಿದ್ರು ಅವರು. ಎಲ್ಲ ಜಾತಿಯ ಜನತೆ ಗರಡಿ ಮನೆಯಲ್ಲಿ ಕುಸ್ತಿ ಆಡ್ತಿದ್ರು, ಮೈ ಮುಟ್ಟಿ. ಎಲ್ಲ ಜಾತಿಯ ಜನ ಕುಸ್ತಿ ಆಡೋರು, ಬಾರೋ ಓಣೆ ಕರ್ಕೊಂಡು ಕುಸ್ತಿ ಆಡ್ ಬಂದ. ಮಹಾರಾಷ್ಟ್ರ ದೊಡ್ಡ ಕುಸ್ತಿಪಟು, ಅತಿ ವೇಗದ ಕುದುರೆಯನ್ನು ಸವಾರು ಮಾಡ್ತಕ್ಕಂಥವ್ರು ಮಹಾರಾಷ್ಟ್ರದಲ್ಲಿ ಶಾಹು ಮಹಾರಾಜ್ ಒಬ್ಬರೇ. ನೋಡಿ, ಕುದುರೆ ಸವಾರಿ ಸಾಮಾನ್ಯ ಇದ್ದಿಲ್ಲ. ಎಷ್ಟು ಸಾವಿರಾರು ಜನ ಅವ್ರು ಕುದುರೆ ಸವಾರಿ ನೋಡರಂತೆ. ಅಷ್ಟು ದೈಹಿಕ ಬಲ. 6 ಅಡಿ
6 ಅಡಿ ಕಾಲು 15 ಇಂಚ್ ಎತ್ತರ ಅವರು, 6 ಅಡಿ ಎತ್ತರದ ಮಹಾನ್ ಬಲಭೀಮ ಅವರು. ದೈಹಿಕ ಗಟ್ಟಿತನ, ಮಾನಸಿಕ ಗಟ್ಟಿತನ, ಧಾರ್ಮಿಕ ಗಟ್ಟಿತನ ಇತ್ತು ನೋಡಿ, ಅದು ಭಾಳ ಮುಖ್ಯ. ಅವರು ಧರ್ಮ ಲಂಡರಲ್ಲ, ಧರ್ಮದ ಹೆಸರಲ್ಲಿ ಇರ್ತಕ್ಕಂಥ ಶೋಷಣೆ ವಿರೋಧ ಇದ್ರು. ಜಾತಿಯ ಶೋಷಣೆ ವಿರೋಧ ಮಾಡಿದ್ರೆ ಹೊರತು ದೇವರನ್ನು ಅವರು ಅಪಾರವಾಗಿ ನಂಬ್ತಿದ್ರು. ತಮ್ಮ ಆಸ್ಥಾನದಲ್ಲಿ ಎಲ್ಲ ದೇವತೆಗಳ ಮತ್ತು ಶಿವಲಿಂಗವನ್ನು ಪೂಜೆ ಮಾಡ್ತಿದ್ರು. ನೀವು ನಂಬ್ತಿರೋ ಬ್ರಾಹ್ಮಣರು ಗಲಾಟೆ ಮಾಡಿದಾಗ, ನೀವು ಧರ್ಮದ್ರೋಹದಿಂದಾಗ ಅವ್ರು ತಮ್ಮ ಬಲಗೈ ತೋರಿಸ್ತಾರೆ. ನೀವು ಆಶ್ಚರ್ಯ ಪಡ್ತೀರಿ. ಬಲಗೈಯಲ್ಲಿ ಶಿವನ ಚಿತ್ರ ಇರ್ತದೆ. ಶಿವನ ಚಿತ್ರ ನೋಡಿ ಹಚ್ಚಿ ಹಾಕ್ಸಿರ್ತಾರೆ. ಎಷ್ಟು ಜನ ಗೊತ್ತಿದ್ದಲ್ಲ, ಶವಮರ ಶಿವನ ಹಚ್ಚಿ ಹಾಕ್ಸಿರ್ತಾರೆ, ಹಿಂಗೆ ತೋರಿಸ್ತಾರೆ. ಇಲ್ಲ, ತಪ್ಪಾತಂತಾರೆ. ಎಲ್ಲ ಬ್ರಾಹ್ಮಣರು ತಪ್ಪಾತಂತಾರೆ. ನಾನು ನಿಜವಾದ ದೈವ ನಂಬಿರೋವನು, ನಾನು ಶಿವನ ಫಾಲೋವರು, ಏನೇನು ತಿಳ್ಕೊಂಡಿವಿ, ಏನು ಮಾತಾಡ್ತೀನಿ ನೀವೆಲ್ಲ ಅಂದಾಗ ಅಲ್ಲಿಂದ ಎದ್ದು ಹೋಗಿಬಿಡ್ತಾರಲ್ಲ. ಆವಾಗಲೇ ಅವನು ಈ ಕರ್ಮಠ ಬ್ರಾಹ್ಮಣರನ್ನ ಹೊರಗೆ ಹಾಕಿಬಿಡ್ತಾನೆ. ಅಷ್ಟೇ ಇಲ್ಲ, ರಾಜನಿಗೆ ಒಂದು ಪತ್ರ ಬರೀತಾನೆ ಬ್ರಿಟಿಷ್ ರಾಜರಿಗೆ, ದಯವಿಟ್ಟು ನೀವು ಒಪ್ಪಿಗೆ ಕೊಡ್ಬೇಕು. ಏನಂತಂದ್ರೆ, ಎಲ್ಲೆಲ್ಲಿ ಶಿಕ್ಷಕರ ಕೊರತೆ ಇದೆಯೋ ಅಲ್ಲಲ್ಲೆಲ್ಲ ಅನ್ಯ ಜಾತಿಯರನ್ನ ನಾನು ನೇಮಕ ಮಾಡ್ತಾನೆ. ಈಗಿರ್ತಕ್ಕಂಥ ಬ್ರಾಹ್ಮಣ ಶಿಕ್ಷೆ ತೆಗೆದು ಹಾಕ್ತಾನೆ. ಅವರಿಗೆ ಪಿಂಚಣಿ ಇಲ್ಲ, ಏನೂ ಇಲ್ಲ. ಯಾಕೆ ಸಮಾಜವನ್ನು ಒಡೆದು ಹಾಕ್ತಕ್ಕಂಥವ್ರು, ಭಯವನ್ನು ಹುಡ್ತಕ್ಕಂಥವ್ರು. ಇವ್ರು ಯಾಕೆ ಬೇಕು ನಮ್ಮ ರಾಜ್ಯದಲ್ಲಿ, ದಯವಿಟ್ಟು ಪರ್ಮಿಷನ್ ಕೊಡ್ರಿ ಅಂತೇಳಿ ಗವರ್ನರ್ ಪತ್ರ ಬರ್ತಾರೆ, ಇಂಗ್ಲೆಂಡ್ ಗವರ್ನರ್ಗೆ. ಆದರೂ ಬೇಡಪ್ಪ, ಇದು ಒಳ್ಳೇದಲ್ಲ, ನೀನು ತುಂಬ ಅಡ್ವಾನ್ಸ್ ಅದೆಯಾ, ನೀನು 25ನೇ ಶತಮಾನದಾಗದಿ ಅಂತ ಹೇಳ್ತಾರೆ. ಅವಾಗನೇ 25ನೇ ಶತಮಾನ ಚಿಂತನೆ ಅದಾವು, ನೀನಿರೋದು ಈಗ 18ನೇ ಶತಮಾನ. ನೋಡಿ ಏನು ಅವು ಚಿಂತನೆಗಳಿತ್ತು. ಆದ್ದರಿಂದ ನಾವು ನೀವೆಲ್ಲ ನಿಜವಾಗಿಯೂ ಅವ್ರ ಬಗ್ಗೆ ನಾವು ಹೊಗಳಬೇಕು ಮತ್ತು ಅವ್ನು ನೆನ್ಕೊಡ್ಬೇಕು. ಫಸ್ಟ್ ಅವ್ರು ಹೇಳೋದು ಸಮತಾ ಭಾವನೆ, ಸಮಾನ ಭಾವನೆ. ನೋಡಿ, ಮರಾಠ ಜಗದ್ದೂರನ್ನು ಪ್ರತಿಷ್ಠಾಪನೆ ಮಾಡ್ತಾರೆ. ಕ್ಷಾತ್ರ ಜಗದ್ದೂರು ಪೀಠ ಮಾಡ್ತಾರೆ. ಈ ಬ್ರಾಹ್ಮಣ ಪೀಠ ಬೇಡಪ್ಪ ನಮಗೆ, ನೀವು ಕ್ಷತ್ರಿಯರ ರಾಜ. ಅವ್ರಿದ್ದನ್ನ ಪಟ್ಟಾಭಿಷೇಕತೆ ಅವರಿಗೆ ನಿಮ್ಗೆ ಗೊತ್ತಿಲ್ಲ, ಅವರೇ ಪಟ್ಟಾಭಿಷೇಕ ಮಾಡ್ತಾರೆ. ಅವ್ರನ್ನೇ ಕರೀರಿ, ಈ ಬ್ರಾಹ್ಮಣರು ಯಾಕೆ ಕರಿತೀರಾ? ಕ್ಷಾತ್ರ ಜಗತ್ತುಗಳು ಮಾಡ್ಕೊಂತಾರೆ. ಅವ್ರಿಗೆಲ್ಲ ಪುರೋಹಿತ. ಭಾಳ ಮುಖ್ಯವಾದ ವಿಷಯನ ಮರ್ತುಬಿಟ್ಟೆ ನಾನು. ವೇದಗಳು ಬ್ರಾಹ್ಮಣರ ಆಸ್ತಿ ಅಲ್ಲ, ಉಪನಿಷತ್ತುಗಳು ಬ್ರಾಹ್ಮಣರ ಆಸ್ತಿ ಅಲ್ಲ. ಅದಕ್ಕೆ ಅವ್ರೇನು ಮಾಡ್ತಾರೆ ಗೊತ್ತಾ? ಅವ್ರು ಎಲ್ಲ ಜಾತಿ ಜನಕ್ಕೂ ವೇದ ಕಲಿಸ್ತಕ್ಕಂಥ ಪಾಠಶಾಲೆ ಮಾಡ್ತಾರೆ. ಫಸ್ಟ್ ಹರಿಜನರ ವಿದ್ಯಾರ್ಥಿ ಮುಂದೆ ಕೂತ್ಕೋಬೇಕು, ವಯಸ್ಸು ಹಿಂದೆ ಕೂತ್ಕೋಬೇಕು. ಬೇಕಂದ್ರೆ ಬ್ರಾಹ್ಮಣರು ಬರ್ಬೋದು, ಬಿಡ್ಬೋದು. ಎಲ್ಲ ಜಾತಿಯರ ಕಲಿಲಿಕ್ಕೆ ವೇದ ಪಾಠಗಳನ್ನ ಪ್ರಾರಂಭ ಮಾಡ್ತಾರೆ. ಆ ವೇದ ಪಾಠ ಮಾಡ್ತಕ್ಕಂಥ ಎಲ್ಲ ಹರಿಜನರು, ಕ್ಷತ್ರಿಯರು, ಎಲ್ಲ ಇರ್ತಾರೆ, ಅವರೆಲ್ಲರೂ ಮುಂದೆ ಬೇರೆ ಬೇರೆ ಕೆಲಸಗಳಿಗೆ ಹೋಗ್ತಾರೆ. ನೀವು ಅಲ್ಲಿ ಮಕ್ಕಳಿಗೆ ಏನು ಪಾಠ ಮಾಡೋಕೆ ಜನಕ್ಕೆ ಸಮತೆಯನ್ನು ಹೇಳ್ಕೊಡಿ. ಉಪನಿಷತ್ತಿಗೆ ಸಮಾನತೆ ಹೇಳ್ತದೆ, ವೇದ ಸಮಾನತೆಯನ್ನು ಹೇಳ್ತದೆ, ನಮ್ಮ ದೇಶಭಕ್ತಿಯನ್ನು ಹೇಳ್ಕೊಡಿ. ಇದನ್ನೆಲ್ಲ ಪುರೋಹಿತರು ಮಾಡೋ ಕೆಲಸ ಅಂತಾರೆ. ಈ ಸಣ್ಣ ಒಂದು ಪುರೋಹಿತ ಕೆಲಸ ಈ ದೇಶ ಮಾಡಿಬಿಟ್ರೆ ತಪ್ಪು ತಿಳ್ಕೊಬಿಡ್ರಿ ಮೇಡಮ್ ಅವರೇ. ಇದೊಂದು ಕೆಲಸ ಸ್ವಾಮಿಗಳು, ಜಗತ್ತುಗಳು, ಪುರೋಹಿತರು, ಪಾದ್ರಿಗಳು ಮಾಡಿಬಿಟ್ರೆ ನಮ್ಮ ದೇಶದಲ್ಲಿ ಸಮಸ್ಯೆನೇ ಇಲ್ಲ. ಸುಮ್ಮನೆ ಇಲ್ಲು ಕಲ್ಲದ ಕಥೆಗಳನ್ನ ಹೇಳೋ ಬದಲಿ ದೇಶಭಕ್ತಿಯನ್ನು ಹೇಳೋ ಬಗ್ಗೆ ಶಾಹು ಮಹಾರಾಜ್ ಹೇಳಿದರು. ಆದ್ದರಿಂದ ಅವ್ರು 47 ವರ್ಷ ಸಾಯ್ಬೇಕಾದ್ರೆ ಕೆಲವು ಜನ ಅಂದರು, ನೀ ಮಾಡಿದ ಪಾಪಕ್ಕಾಗಿ ಬೇಗ ಸಾಯ್ತಿ ಅಂದರು. ಅವ್ರಿಗೆ ಶುಗರ್ ಭಾಳ ವರ್ಕ್ ಮಾಡಿ 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 ಶುಗರ್ ಬಂದ್ಬಿಡುತ್ತೆ. ಆಗಿನ ಕಾಲ ಔಷಧ ಇರೋದಲ್ಲ. ಅವಾಗಂತಾನೆ ಶಾಹು ಮಹಾರಾಜ್, ನನಗೆ ಸಾಯ್ಲಿಕ್ಕೆ ನನಗೆ ಭಾಳ ಸಂತೋಷವೇ, ಯಾಕಂದರೆ ಶಿವನೇ ನನ್ನ ಕೈಲಿ ಅದ. ನಾನು ಏನು ಮಾತಾಡ್ತಾರೆ ಅವೆಲ್ಲ, ನನಗೆ ಯಾವ ದುಃಖ ಇಲ್ಲ. ಬ್ರಾಹ್ಮಣರಿಗೆ ನಿಜವಾದ ಕಷ್ಟ ಆಗದ ಮುಂದೆ. ಅಷ್ಟೇ ಅಲ್ಲ, ನಾನೇ ಕೊನೆ ರಾಜ ಆಗ್ಬೋದು, ಪ್ರಜಾಪ್ರಭುತ್ವ ಇಲ್ಲಿ ಬರುತ್ತೆ, ಈ ಹೋರಾಟದಲ್ಲಿ ನಮ್ಮ ದೇಶ ಗೆಲ್ತದೆ, ನಮಗೆ ಡೆಮಾಕ್ರಸಿ ಸಿಗುತ್ತೆ. ನೋಡಿ ಅವೆಲ್ಲ ಹೇಳಿದ್ರು. ಮುಂದೆ ಯಾವ ರಾಜರು ಇಲ್ಲಿ ಇರೋದಿಲ್ಲ. ದಯವಿಟ್ಟು ಈ ಬ್ರಿಟಿಷ್ ರಾಜರು ಈ ದೇಶವನ್ನು ಮತ್ತೊಬ್ಬ ಪುರೋಹಿತರ ಕೈಯಾಗಿ ಕೊಟ್ಟು ಹೋಗಬೇಡಿ. ಪತ್ರ ಬರೀತಾರೆ ಇಂಗ್ಲೆಂಡ್ಗೆ, ಮತ್ತೊಬ್ಬ ಪುರೋಹಿತರು ಕೊಟ್ಟರೆ ಮತ್ತೆ ದೇಶ ಹಾಳಾಗುತ್ತೆ. ನೋಡಿ ಎಂತೆಂಥ ಮಾತು ಅವಾಗ ಬರ್ತಾರೆ. ನೀವೆಲ್ಲ ಹಿಂದುಳಿದ ಜಾತಿ ಜನ, ಶೂದ್ರರು, ವಿದ್ಯಾವಂತರಾಗ್ರಿ, ಬುದ್ಧಿವಂತರಾಗ್ರಿ, ಹೋರಾಟ ಮಾಡಿರಿ ಅಂತ ಹೇಳ್ತಾ, ಮತ್ತು ಜಾತಿಗೂ ನೀವು ಮಾಡೋ ಕೆಲಸಕ್ಕೂ ಸಂಬಂಧ ಇಲ್ಲ. ಒಂದು ಘಟನೆ ನಡೀತಾ, ಆ ಊರಲ್ಲಿ ಒಂದು ಹಳ್ಳಿಯಲ್ಲಿ ಒಂದು ಹಸು ಸತ್ತಿರುತ್ತೆ. ಆ ಹಸು ಸತ್ತಾಗ ಮತ್ತೆ ಈ ಇವ್ರ ಕರೆಯಕ್ಕೆ ಹೋಗ್ತಾರ, ಯಾರನ್ನ ಶೂದ್ರನ, ಪಂಚಮರ್ನ, ಆ ಮಹಾರ್ನ ತಗೊಂಡು ಹೋಗ್ಕೊಳ್ಳ. ರಾಜ ಅಂತಾನೆ, ನೀವು ಅದನ್ನ ಮುಟ್ಟಬೇಡ್ರಿ, ಆ ಪ್ರಾಣಿ ಮುಟ್ಟು ತಗೊಂಡು ಹೋಗ್ಬೇಡ್ರಿ ನೀವು. ಮತ್ತು ಯಾರು ಬರ್ಬೇಕ್ರಿ? ಯಾವ್ದಾರು ಲಿಂಗಾಯತರು ಎತ್ಕೊಂಡು ಹೋಗಲಿ, ಬ್ರಾಹ್ಮಣರ ತಗೊಂಡು ಹೋಗಲಿ, ಯಾರ ಮನೆ ಸತ್ತತ್ತೆ ಅವ್ರನ್ನ ತಗೊಂಡು ಹೋಗಲಿ, ಕ್ಷತ್ರಿಯರು ತಗೊಂಡು ಹೋಗ್ರಿ, ಮುಸ್ಲಿಮಸರು ಹೊತ್ಕೊಂಡು ಹೋಗ್ರಿ. ಮಹಾರ ಮಾತನ್ನ ಮುಟ್ಟಬೇಡಿ. ಕ್ಷತ್ರಿಯ ಇವರು ಆದರೆ ಮಹಾರಾಜನಲ್ಲ ರಾಜ, ನೀವು ಮುಟ್ಟಬೇಡಿ ಅನ್ಬೇಕಾದ್ರೆ ಎಂಥ ಆತ್ಮಧೈರ್ಯವನ್ನು ಆ ಹಿಂದೂ ಜನಕ್ಕೆ ತುಂಬಿರ್ಬೇಕು ನೋಡ್ರಿ. ಆ ಸತ್ತ ಪ್ರಾಣಿನ ಮುಟ್ಸೋದಲ್ಲ ಅವರು, ನೀವು ಎತ್ಕೊಂಡು ಹೋಗ್ರಿ. ಈ ಥರದ ಹಠ ಇತ್ತಲ್ಲ ಅವರಿಗೆ, ಮನೋಬಲ ಸಾಧಿಸ್ಬೇಕಂತ ಒಂದು ಗುರಿ ಛಲ ಇತ್ತಲ್ಲ, ಅಂಥವರು ರಾಜ ಇಂಡಿಯಾದಲ್ಲಿ 564ರಲ್ಲಿ ಇಷ್ಟು ರಾಜಲ್ಲ ಅವರೊಬ್ಬರೇ. ಅದಕ್ಕೆ ನಾವೆಲ್ಲ ಹೆಮ್ಮೆ ಪಡೋಕು. ಅಂಥ ಗುಣಗಳು ನಿಮ್ಮಲ್ಲಿ ಬರಲಿ. ನಾವು ಮೂಢನಂಬಿಕೆಯಿಂದ ದೂರ ಇರೋಣ.
ಒಂದು ಸಮತೆ ಬಗ್ಗೆ, ದೇಶ ಪ್ರೇಮದ ಬಗ್ಗೆ ಎಲ್ಲ ಜನರನ್ನ ಪ್ರೀತಿ ವಿಶ್ವಾಸದಿಂದ ಕಾಣ್ತಕ್ಕಂಥ ಗುಣ ಕಲ್ತ್ರೆ ನನಗನ್ಸೋ ಮಟ್ಟಿಗೆ ನೀವು ವೇದ ಓದ್ರಿ, ಪುರಾಣ ಓದ್ರಿ, ವಚನ ಓದ್ರಿ, ಭಗವದ್ಗೀತೆ ಓದ್ರಿ, ಏನಾರು ಓದ್ರಿ, ಅದರ ಅಂತರಾಳೆ ಅಂತಂದರೆ ನಾವೆಲ್ಲರೂ ಮನುಷ್ಯರು ಒಬ್ರಿಗೊಬ್ಬರು ಪ್ರೀತಿಸ್ಬೇಕಂತಕ್ಕಂಥ ಐತಿ. ಇದನ್ನು ನೀವು ತಿಳ್ಕೊಳ್ಳಿ. ಇಲ್ಲದ್ದೆಲ್ಲ ಆಚರಣೆಗಳು ಮಾಡಿ ನಾವು ಶ್ರೇಷ್ಠ, ನೀವು ಕನಿಷ್ಠ, ನಾವು ಆಕಾಶದಲ್ಲಿ ಹುಟ್ಟಿದೆವು, ನೀವೆಲ್ಲಿ ಹುಟ್ಟಿದೆ ಅಂತಕ್ಕಂಥದ್ದು ಬೇಡ ಅಂತ ಹೇಳ್ತಾ ಇದು ಹೇಳ್ತಾ ನಾವು ಇವತ್ತಿನ ದಿವಸ ಶಾಹು ಮಹಾರಾಜರ ಜನ್ಮದಿನಾಚರಣೆನ ನಿಜವಾಗಿ ಅರ್ಥಪೂರ್ಣ ಆಚರಿಸ್ತೀವಿ. ನನಗೆ 4 ಮಾತಾಡಲಿಕ್ಕೆ ಅವಕಾಶ ಕೊಡ್ತಕ್ಕಂಥ ನಿಮ್ಮೆಲ್ಲರಿಗೂ ಮತ್ತು ಸಂಘಟಕರಿಗೂ ವಂದಿಸಿ ನಾನು ಮಾತನ್ನು ಮುಗಿಸ್ತಾನೆ. ಧನ್ಯವಾದಗಳು. 1902ರಲ್ಲಿ ಹಿಂದುಳಿದ ವರ್ಗಗಳಿಗೆ 50% ಮೀಸಲಾತಿ ಘೋಷಿಸುವ ಮೂಲಕ ಶಾಹು ಮಹಾರಾಜರು ಹೇಳದೆ ಮಾಡಿರ್ತಕ್ಕಂಥ ಒಂದು ಸಂದೇಶ ಅಂದರೆ, ಶಿಕ್ಷಣ ಕೊಡಿ, ಅವಕಾಶ ಕೊಡಿ, ಗೌರವ ಕೊಡಿ, ಸಮಾಜವೇ ಬದಲಾಗುತ್ತದೆ. ಇಂದು ನಾವು ಅನುಭವಿಸುವ ಅನೇಕ ಹಕ್ಕುಗಳಲ್ಲಿ ಶಾಹು ಮಹಾರಾಜರ ಹೋರಾಟದ ಬೆವರು ಅಡಗಿದೆ ಎಂಬುದನ್ನು ಸವಿಸ್ತಾರವಾಗಿ ನಮಗೆ ತಿಳಿಸಿಕೊಟ್ಟಿರ್ತಕ್ಕಂಥ ವಿಶ್ರಾಂತ ಪ್ರಾಧ್ಯಾಪಕರು, ಸಾಹಿತಿಗಳು ಆಗಿರ್ತಕ್ಕಂಥ ಪ್ರೊಫೆಸರ್ ಎಚ್.ಎ. ಭಿಕ್ಷಾವರ್ತಿ ಮಠ್ ಇವರಿಗೆ ಹೃತ್ಪೂರ್ವಕವಾದಂಥ ಧನ್ಯವಾದಗಳು. ಹಾಗೆ ಗೌರವ ಸಲ್ಲಿಸುವುದು ನಮ್ಮ ಭಾರತೀಯ ಸಂಸ್ಕೃತಿಯ ಒಂದು ಲಕ್ಷಣ. ಹೀಗಾಗಿ ಭಿಕ್ಷಾವರ್ತಿ ಮಠ್ ಗುರುಗಳಿಗೆ ಸನ್ಮಾನ ಕಾರ್ಯಕ್ರಮವನ್ನು ನೆರವೇರಿಸಿಕೊಡಬೇಕಾಗಿ ಅಧ್ಯಕ್ಷರು ಹಾಗೂ ಅತಿಥಿ ಮಹೋದಯರಲ್ಲಿ ವಿನಂತಿಸಿಕೊಳ್ತಾ ಇದ್ದಾರೆ. ಉಪನ್ಯಾಸಕರಿಗೆ ಗೌರವವನ್ನು ಸಮರ್ಪಿಸಿದ ಅಧ್ಯಕ್ಷರು ಹಾಗೂ ಅತಿಥಿಗಳಿಗೆ ಹೃತ್ಪೂರ್ವಕವಾದಂಥ ಧನ್ಯವಾದಗಳು. ಈಗ ಕಾರ್ಯಕ್ರಮದ ಮುಂದಿನ ಪ್ರಮುಖ ಕ್ಷಣ, ನಮ್ಮೆಲ್ಲರ ನೆಚ್ಚಿನ ದಾವಣಗೆರೆ ಲೋಕಸಭಾ ಕ್ಷೇತ್ರದ ಸಂಸದರಾಗಿರ್ತಕ್ಕಂಥ ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನ್ ಇವರು ತಮ್ಮ ಸ್ಫೂರ್ತಿದಾಯಕ ಮಾತುಗಳನ್ನಾಡಲು ವೇದಿಕೆಗೆ ಆಹ್ವಾನಿಸುತ್ತಿದ್ದೇವೆ. ಎಲ್ರಿಗೂ ನಮಸ್ಕಾರ. ಇವತ್ತಿನ ದಿನ ಹಿಂದುಳಿದ ವರ್ಗಗಳ ಸಮಾನ ಮನಸ್ಕರ ವೇದಿಕೆ ಈ ಟ್ರಸ್ಟ್ ವತಿಯಿಂದ ರಾಜಶ್ರೀ ಛತ್ರಪತಿ ಶ್ರೀ ಶಾಹು ಮಹಾರಾಜ್ರವರ ಜಯಂತ್ಯೋತ್ಸವ ಕಾರ್ಯಕ್ರಮ ಮತ್ತು ಎಲ್ಲ ಮಹಿಳೆಯರಿಗೆ, ಸುಮಾರು 100 ಜನ ಮಹಿಳೆಯರಿಗೆ ಹೊಲಿಗೆ ಯಂತ್ರಗಳನ್ನು ವಿತರಣೆ ಮಾಡುವಂತಹ ಒಂದು ಕಾರ್ಯಕ್ರಮವನ್ನು ಕೂಡ ನಮ್ಮ ಮರಾಠ ನಿಗಮ ಮಂಡಳಿಯ ಅಧ್ಯಕ್ಷರಾದ ಶ್ರೀ ಟಿ.ಎಚ್. ಮರಿಯೋಜಿ ರಾವ್ ಅವರು ವಹಿಸ್ಕೊಂಡಿದ್ದಾರೆ. ಅದರ ಜೊತೆಗೆ ಹಿಂದುಳಿದ ವರ್ಗಗಳ ಸಮಾನ ಮನಸ್ಕರ ವೇದಿಕೆ ಈ ಟ್ರಸ್ಟ್ನ ಗೌರವ ಅಧ್ಯಕ್ಷರಾದ ಎಚ್.ಕೆ. ಕೊಟ್ರಪ್ಪನವರೇ, ಪ್ರಧಾನ ಕಾರ್ಯದರ್ಶಿಗಳಾದ ವೈ ಕೃಷ್ಣಮೂರ್ತಿಯವರೇ, ಶ್ರೀ ಏಕಾಂತಪ್ಪ ನಿಟ್ಟೂರವರೇ, ಶ್ರೀ ಕೆ.ಜಿ. ರಾಜಶೇಖರ್ ಅವರೇ, ಶ್ರೀ ಎಲ್. ಬಸಪ್ಪನವರೇ, ಶ್ರೀ ಇ. ಬ್ರಹ್ಮಯ್ಯನವರೇ, ಶ್ರೀ ಪಿ. ಹನುಮಂತಪ್ಪನವರೇ, ಶ್ರೀ ಎಂ.ಎಚ್. ಭೀಮಣ್ಣನವರೇ ಮತ್ತು ಈಗ ತಾನೇ ಉಪನ್ಯಾಸವನ್ನು ನೀಡಿದಂತಹ ಶ್ರೀ, ಹೆಸರು ಬಹಳ ವಿಶೇಷವಾಗಿದೆ. ಎಷ್ಟು ಜನಕ್ಕೆ ಸರ್ ಹೆಸರು ಗೊತ್ತಾಗಿದೆ? ಈಗ ಪ್ರೊಫೆಸರ್ ಎಚ್.ಎ. ಲೇಡೀಸ್ ಗೊತ್ತಾಗಿದೆನಾ? ಭಿಕ್ಷಾವರ್ತಿ ಮಠ್. ನಾನಂತೂ ಫಸ್ಟ್ ಟೈಮ್ ಕೇಳಿದ್ದೀನಿ ಸರ್. ಹೆಸರು ಬಹಳ ವಿಶೇಷವಾಗಿದೆ. ನಿಮ್ಮ ಪೋಷಕರು ಕೂಡ ಅದನ್ನ ಉದ್ದೇಶ ಇಟ್ಕೊಂಡೇ ಒಬ್ಬ ಒಳ್ಳೆ ಸಾಹಿತಿ ಆಗ್ತೀರಾ, ಸಮಾಜಕ್ಕೆ ನಿಮ್ಮ ಸಾಹಿತ್ಯದಿಂದ ಕೊಡುಗೆ ಕೊಡ್ತೀರಾ ಅಂದ್ಕೊಂಡೇ ಆಶೀರ್ವಾದದಿಂದ ಈ ಹೆಸರಿಟ್ಟಿದ್ದಾರೆ ಅಂತ ನನ್ನ ಅನಿಸಿಕೆ. ಮತ್ತು ಇವತ್ತಿನ ದಿನ ಬಹಳ ವಿಶೇಷ ದಿನ. ನಮಗೆ ಮರಿಯೋಜಿ ರಾವ್ ಅವರು ಕೂಡ 8 ತಿಂಗಳಿಂದ ಮರಾಠ ನಿಗಮ ಮಂಡಳಿ ಅಧ್ಯಕ್ಷರಾಗಿದ್ದಾರೆ. ಸೊ 8 ತಿಂಗಳು ಪ್ರತಿಯೊಂದು ಸಮಾಜದ ಕಾರ್ಯಕ್ರಮಗಳನ್ನು ಸತತವಾಗಿ ಮಾಡ್ಕೊಂಡು ಬಂದಿದ್ದಾರೆ, ಇಡೀ ರಾಜ್ಯಾದ್ಯಂತ ಅಲ್ವಾ. ಸೊ ರಾಜ್ಯಾದ್ಯಂತ ಮಾಡಿದ್ದಾರೆ. ನನ್ನನ್ನು ಕೂಡ ಸುಮಾರು ನಮ್ಮ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರುವಂತಹ ಕಾರ್ಯಕ್ರಮಕ್ಕೂ ಕೂಡ ಆಹ್ವಾನಿಸಿದ್ದಾರೆ. 2 ಕಾರ್ಯಕ್ರಮಕ್ಕೆ ನನಗೆ ನೆನಪಿರೋ ಹಾಗೆ ಇದು 3ನೇ ಕಾರ್ಯಕ್ರಮ. 2 ಕಾರ್ಯಕ್ರಮ ಕಾರಣಾಂತರದಿಂದ ಬರ್ಲಿಕ್ಕಾಗಿಲ್ಲ. ಸೊ ಇವತ್ತು ಕೂಡ ತಡ ಆಗುತ್ತೆ ಅಂತ ಹೇಳಿ ಕಳಿಸ್ದೆ. ಇರ್ಲಿ ಮೇಡಮ್, ನೀವು ಬರ್ರಿ, ನಾವೆಲ್ಲ ಸಮಾನ ಮನಸ್ಸಿನವರು, ಹಿಂದುಳಿದ ವರ್ಗದವರು ಒಂದು ಒಳ್ಳೆ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ, ನೀವೆಲ್ಲರೂ ಬರ್ರಿ ಅಂತ ಹೇಳಿದ್ರು. ಸೊ ನಿಮ್ಮ ಗೌರವಕ್ಕೆ, ವಿಶ್ವಾಸಕ್ಕೆ ಬಾಗಿ ಇವತ್ತು ನಿಮ್ಮ ಈ ಕಾರ್ಯಕ್ರಮಕ್ಕೆ ತಡವಾಗಿ ಬಂದಿದ್ದೀನಿ. ಆದರೂ ಕೂಡ ಮಹಿಳೆಯರ ಕಾರ್ಯಕ್ರಮ ಆಗಿದೆ, ಹೊಲಿಗೆ ಯಂತ್ರವನ್ನ ಕೊಡ್ತಾ ಇದ್ದೀರಾ, ಬಹಳ ಸಂತೋಷ. ಮತ್ತೆ ಈಗ ತಾನೇ ಉಪನ್ಯಾಸವನ್ನ ನೀಡುವಾಗ ಎಷ್ಟು ಒಳ್ಳೊಳ್ಳೆ ಅಂಶಗಳನ್ನ ಮಹಾರಾಜ್ ಅವ್ರ ಬಗ್ಗೆ, ಶಾಹುಜಿ ಮಹಾರಾಜ್ ಅವ್ರ ಬಗ್ಗೆ ಹೇಳಿದ್ರು.
ನಾನು ಫಸ್ಟ್ ಇಲ್ಲಿ ಬಂದ ತಕ್ಷಣ ಏನು ಹೇಳಿದೆ ಅಂದರೆ, ನಮಗೆ ಲೋಕಸಭೆಯಲ್ಲಿ ಪಾರ್ಲಿಮೆಂಟೇರಿಯನ್ಸ್ ಇದೀವಲ್ಲ, 100 ಜನ ಕಾಂಗ್ರೆಸ್ಸಿಂದ ಇದ್ದೀವಿ, ಆಯಿತಾ. ಅದರಲ್ಲಿ ಶಾವ್ಜಿ ಮಹಾರಾಜ್ ಅಂತ ಕೊಲ್ಲಾಪುರ್ನವರಿದ್ದಾರೆ, ಅವ್ರಿಗೂ ಇವ್ರಿಗೂ ಏನಾದರೂ ಸಂಬಂಧ ಇದೆನಾ ಅಂತ ಕೇಳಿದೆ. ಅದಕ್ಕೆ ಅಕ್ಕರೆ ಅವರು 3ನೇ ತಲೆಮಾರು ಇರಬೇಕು ಅಂತಲೇ ಹೇಳಿದರು. ಸೊ ಹಾಗಾಗಿ ಅದು ಕೂಡ ಸಂತೋಷ. ನಿಮ್ಮ ಮಹಾರಾಜರ ಮರಿ ಮೊಮ್ಮಗನ್ನ ಕೂಡ ನಾವು ಪಾರ್ಲಿಮೆಂಟ್ನಲ್ಲಿ ಮಾತಾಡಿಸ್ತಾ ಇರ್ತೀವಿ. ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಸರ್ ಕೂಡ. ಸೊ ಅವ್ರನ್ನೂ ಕೂಡ ಭೇಟಿ ಆಗ್ತಾ ಇದ್ದೀವಿ. ಮತ್ತೆ ನಮ್ಮ ದಾವಣಗೆರೆ ಲೋಕಸಭಾ ಕ್ಷೇತ್ರ, ಅದರಲ್ಲಿ ಚನ್ನಗಿರಿ ಒಂದು ವಿಶೇಷ ಐತಿಹಾಸಿಕ ಸ್ಥಳ, ನಿಮಗೆಲ್ಲ ಪುಣ್ಯಕ್ಷೇತ್ರ ಕೂಡ ಅಂತ ಭಾವಿಸ್ತೀನಿ ನಾನು. ಶಿವಾಜಿ ಮಹಾರಾಜ್ ಅವರ ತಂದೆಯ ಒಂದು ಗದಿಗೆಯಲ್ಲಿದೆ, ಅವರ ಒಂದು ಪುಣ್ಯ ಸ್ಥಳ ಅಂತಲೇ ನೀವೆಲ್ಲ ಭಾವಿಸ್ತೀರಾ. ಪ್ರತಿ ವರ್ಷ ಸುಮಾರು 10,000 to 12,000 ಎಲ್ಲ ಇಡೀ ದೇಶಾದ್ಯಂತ, ಸ್ಪೆಷಲಿ ಮಹಾರಾಷ್ಟ್ರ ಕರ್ನಾಟಕ ಭಾಗದ ಜನರು ಅಲ್ಲಿ ಬರ್ತೀರಾ ಅಂತ. ಅಲ್ಲೂ ಕೂಡ ಅದನ್ನ ಆರ್ಕಿಯಾಲಜಿಕಲಿ ಇಂಪಾರ್ಟೆಂಟ್ ಸೈಟ್ ಅಂತ ಅದನ್ನ ಪ್ರಿಸರ್ವ್ ಮಾಡಲಿಕ್ಕೆ ಕೂಡ ನಮ್ಮ ಸರ್ಕಾರ ಅದನ್ನ ಆಯ್ಕೆ ಮಾಡಿಕೊಂಡಿದೆ. ಮತ್ತೆ ನಮ್ಮ ರಾಜ್ಯ ಸರ್ಕಾರದಿಂದ ಕೂಡ ಸತೀಶ್ ಜಾರಕಿಹೊಳಿ ಅವರು PWD ಮಿನಿಸ್ಟರ್ ಇದ್ದಾಗ ಸುಮಾರು 3 ಕೋಟಿಯಷ್ಟು ಅನುದಾನವನ್ನು ಕೂಡ ಅನೌನ್ಸ್ ಮಾಡಿದ್ರು. ಬಟ್ 5 ಕೋಟಿ ಅನೌನ್ಸ್ ಮಾಡಿದ್ದಾರೆ. ಆದ್ರೂ ಕೂಡ ಅಲ್ಲಿ ವರ್ಕ್ ಮಾಡೋಕ್ಕಾಗ್ತಾ ಇಲ್ಲ. ನಿಮ್ಮೆಲ್ಲರ ಬೇಡಿಕೆ ಏನಿರೋದು, ಕಾಂಪೌಂಡ್ ಅಂತೂ ಆಗಿದೆ, ಉದ್ಯಾನವನ ಆಗಿದೆ, ಬಟ್ ಎಲ್ಲಿ ಮಹಾರಾಜರ ಒಂದು ಸಮಾಧಿ ಇದೆ ಆ ಸಮಾಧಿಯನ್ನ ಜೀರ್ಣೋದ್ಧಾರ ಮಾಡಕ್ಕೆ ಬಿಡ್ತಾ ಇಲ್ಲ. ಯಾಕಂದ್ರೆ ಒಂದು ಆರ್ಕಿಯಾಲಜಿಕಲ್ ಡಿಪಾರ್ಟ್ಮೆಂಟ್ ಬಂದ ತಕ್ಷಣನೇ ಅವರ ಒಂದು ಅನುಮತಿ ಇಲ್ಲದೆ ನಾವು ಏನು ಕೂಡ ಕೆಲಸ ಮಾಡೋಕ್ಕಾಗೋದಿಲ್ಲ. ಸೊ ಹಾಗಾಗಿ ಇನ್ನೊಂದು ವಿಶೇಷ ಏನು ಅಂದ್ರೆ, ಡೆಲ್ಲಿನಲ್ಲಿ ಮಹಾರಾಷ್ಟ್ರದ MLA ಅವ್ರು ಬಂದಿದ್ರು. ನಮ್ಮನ್ನು ಪರಿಚಯ ಮಾಡ್ಕೊಳಕ್ಕರ ನಾನು ಹೇಳಿದೆ, ಸರ್ ಐ ಆಮ್ MLA MP ಫ್ರಮ್ ದಾವಣಗೆರೆ ಅಂತ. ಅಯ್ಯೋ, ದಾವಣಗೆರೆ ಇಸ್ ವೆರಿ ಸ್ಪೆಷಲ್ ಟು ಅಸ್ ಅಂತ ಹೇಳಿದ್ರು. ಯಾಕೆ ಸ್ಪೆಷಲ್ ಅಂದ್ರೆ, ನಮ್ಮ ಶಿವಾಜಿ ಮಹಾರಾಜ್ರವರ ತಂದೆಯ ಸಮಾಧಿಯಲ್ಲಿದೆ, ನಮಗೆ ಬಹಳ ವಿಶೇಷ ಅದು. ನಾನು ಕೂಡ ಆ ಒಂದು ಕಮಿಟಿಯಲ್ಲಿ ಅಧ್ಯಕ್ಷನಾಗಿದ್ದೀನಿ, ಸುಮಾರು ಸಲ ದಾವಣಗೆರೆಗೆ ಬಂದು ಹೋಗಿದ್ದೀನಿ ಅಂತ ಹೇಳಿದ್ರು. ಸೊ ಹೀಗಾಗಿ ಬಹಳ ಜನ ನಿಮ್ಮ ಸಮಾಜದವರು ಅಲ್ಲೂ ಕೂಡ ಸಿಗ್ತಾರೆ. ಒಳ್ಳೊಳ್ಳೆ ಕೆಲಸಗಳು ಆಗ್ತಾ ಇದಾವೆ ಸಮಾಜದಿಂದ. ಮರೋಜಿರಾವ್ ಅವರು ಕೂಡ ಒಳ್ಳೊಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಸೊ ನಮ್ದೇನು ಅಂದ್ರೆ, ಮುಂದೆ ನಮ್ಮ ಕಡೆಯಿಂದ ಇಲ್ಲಿ ದಾವಣಗೆರೆಯಲ್ಲಿ ಯಾರು ರೆಪ್ರೆಸೆಂಟೇಟಿವ್ ಇದ್ದೀರಲ್ಲ ಕಮಿಟಿನಲ್ಲಿ, ನಿಮ್ಮ ಜೊತೆಗೆ ನಾನು ಕೂಡ ಡೆಲ್ಲಿನಲ್ಲಿ ಅಲ್ಲಿ ಸಮಾಧಿ ಕಟ್ಟುವ ಬಗ್ಗೆ ಮತ್ತೆ ಏನು ಗೈಡ್ಲೈನ್ಸ್ ಇದೆ ಅದನ್ನ ಸ್ವಲ್ಪ ನೀವು ಅದರಲ್ಲಿ ಕೆಲವು ಚೇಂಜಸ್ ಮಾಡಿಕೊಟ್ರೆ, ಸಮಾಧಿ ಕಟ್ಟಿ ಅಲ್ಲಿ ಜೀರ್ಣೋದ್ಧಾರ ಮಾಡಿ ಈ ಮ್ಯೂಸಿಯಂ ಮಾಡಿ ಶಾವ್ಜಿ ಮಹಾರಾಜ್ ಅವರ ಒಂದು ಸಂಪೂರ್ಣ ಇತಿಹಾಸವನ್ನ, ಅವರ ಜನನ ಬಾಲ್ಯದಿಂದ ಹಿಡಿದು ಅವರು ಕೊಟ್ಟಂತಹ ಸಮಾಜ ಸೇವೆ ಇರ್ಬೋದು, ದೇಶ ಸೇವೆ ಇರ್ಬೋದು, ಅದರ ಬಗ್ಗೆ ನಮ್ಮ ಮುಂದಿನ ಪೀಳಿಗೆಗೆ, ಪ್ರೆಸೆಂಟ್ ಜನರೇಷನ್ಗೆ ನಾವೇನು ಎಜುಕೇಶನ್ ಮಾಡಬೇಕು ಅಂತ ಇದ್ದೀವಿ ಆ ಕಾರ್ಯರೂಪಕ್ಕೆ ನಾವು ಕೂಡ ನಿಮ್ಮ ಜೊತೆ ಕೈ ಜೋಡಿಸೋಣಂತೆ. ಮತ್ತೆ ಇವತ್ತು ಮಹಿಳೆಯರ ಬಗ್ಗೆ ಸಾಕಷ್ಟು ನಮ್ಮ ರಾಜ್ಯ ಸರ್ಕಾರ ನಿಮ್ಮ ಕೈ ಹಿಡಿದಿದೆ ಅಲ್ವಾ. 2 ಗ್ಯಾರಂಟಿ ಸ್ಕೀಮ್ಗಳು ಹೇಳಿ ಹೇಳಿ ಎಲ್ಲರಿಗೂ ಅದು ಬಾಯ್ಪಾಠ ಆಗ್ಬಿಟ್ಟಿದೆ. ನಿಮಗೂ ಕೂಡ ಅದನ್ನ ಬೆನಿಫಿಟ್ಸ್ ತಗೊಳ್ತಾ ಇದ್ದೀರಾ ನೀವು. ನಮ್ಮ ಗೃಹಲಕ್ಷ್ಮಿ ಯೋಜನೆ ಇರ್ಬೋದು, ಮತ್ತೆ ಉಚಿತವಾಗಿ ಬಸ್ನಲ್ಲಿ ಓಡಾಡುವಂತಹ ಶಕ್ತಿ ಯೋಜನೆ, ಹೌದಾ. ಮಹಿಳೆಯರಲ್ಲಿ ಒಂದು ಸ್ವಾವಲಂಬತೆಯನ್ನ, ಶಕ್ತಿಯನ್ನ ಮತ್ತೆ ಆರ್ಥಿಕ ಸಬಲೀಕರಣವನ್ನ ಮಹಿಳೆಯರಿಗೆ ನಮ್ಮ ಸರ್ಕಾರ ಈ ನಿಟ್ಟಿನಲ್ಲಿ ನಿಮಗೆ ಈ ಶಕ್ತಿಯನ್ನ ತುಂಬಿಸಿದೆ. 3 ವರ್ಷ ಆಗಿದೆ ಈಗಾಗಲೇ. 3 ವರ್ಷದಲ್ಲಿ ಸರ್ಕಾರ ಅನೇಕ ಸಾಧನೆಗಳನ್ನ ಮಾಡಿದೆ. ನೀವು ಕೂಡ ನಮ್ಮ NRLM ಸ್ಕೀಮ್ ಅಂತ ಇರುತ್ತೆ, ನಿಮ್ಮ ಮರಾಠ ನಿಗಮ ಮಂಡಳಿಯಲ್ಲಿ ಅನೇಕ ಪ್ರತಿಯೊಂದು ಸಮಾಜದಿಂದ ಕೂಡ ಏನು ಉಚಿತವಾಗಿ ಬೋರ್ವೆಲ್ ಕೊರೆಸೋದಿರ್ಬೋದು, ಮತ್ತೆ ನಿಮಗೆ ಲೋನ್ ಫೆಸಿಲಿಟಿ ಕೂಡ ಕೊಡ್ತಾರೆ ಸರ್ಕಾರದಿಂದ. ಸ್ಟಾರ್ಟ್ಅಪ್ಸ್ ಮಾಡಬೇಕು, ಎಜುಕೇಶನ್ ಲೋನ್ ಕೊಡ್ತಾರೆ. ಹೊರದೇಶದಲ್ಲಿ ನೀವು ವಿದ್ಯಾಭ್ಯಾಸ ಮಾಡ್ತೀರಾ ಅಂದರೆ ಹೈಯರ್ ಎಜುಕೇಷನ್ಗೆ, ಓವರ್ಸೀಸ್ ಎಜುಕೇಷನ್ಗೆ, ಅದಕ್ಕೂ ಕೂಡ ಸರ್ಕಾರ ನಿಮಗೆ ಸೌಲಭ್ಯ ಕೊಡ್ತಾ ಇದೆ. ಆಮೇಲೆ ಇಂಟ್ರೆಸ್ಟ್ ಫ್ರೀ ಲೋನ್ಸ್ ಕೂಡ ಕೊಡ್ತಾ ಇದೆ. ಸೊ ಇದನ್ನೆಲ್ಲದನ್ನ ನೀವು ಹೆಚ್ಚಿನ ಸಂಖ್ಯೆಯಲ್ಲಿ ತಿಳ್ಕೊಂಡು ನೀವು ಮುಂದೆ ಬಂದು ಇಂಥ ಒಂದು ಫೆಸಿಲಿಟಿ ನಮಗೆ ಸಿಗಬೇಕಾಗಿದೆ ಸರ್ಕಾರದಿಂದ ಅಂತ ಮುಂದೆ ಬಂದು ನೀವು ಕೇಳಿದ್ರೆ ನಾವು ಮಾಡಲಿಕ್ಕೆ ತಯಾರಿದ್ದೀವಿ ಅಂತ ಬಂದರೆ ನಾವು ಕೂಡ ನಿಮ್ಮ ಜೊತೆಗೆ ಕೈ ಜೋಡಿಸ್ತೀವಿ ಅಂತ ನಾನು ಹೇಳಿಕ್ಕೆ ಬಯಸ್ತೀನಿ. ಮತ್ತೆ ನಮ್ಮ ಹರಿಹರದಲ್ಲಿ ಅಕ್ಕ ಕೆಫೆ ಕೂಡ ಮಾಡಿದ್ದೀವಿ. ಎಷ್ಟು ಜನ ನೋಡಿದ್ದೀರಾ? NRLM ಇಂದ ನೋಡಿದ್ದೀರಾ? ಎಲ್ಲಿ ಬರುತ್ತೆ ಹೇಳ್ರಿ ಹೆಣ್ಮಕ್ಳು?
ಬಸ್ ಸ್ಟ್ಯಾಂಡ್ ಹತ್ರ ಅಲ್ವಾ? ಸರಿ ಅಮ್ಮ, ನೋಡಿದ್ರೆ ಹಂಗಿದ್ರೆ. ಸೊ ಅಕ್ಕ ಕೆಫೆ ದಾವಣಗೆರೆ, ಹರಿಹರ ಮತ್ತು ಇನ್ನೊಂದು ಹೊನ್ನಾಳಿನಲ್ಲಿದೆ. ಸೊ 3 ಕಡೆ ಅಕ್ಕ ಕೆಫೆಯನ್ನು ಕೂಡ ತೆಗ್ದಿದ್ದೀವಿ ನಾವು. ಮತ್ತೆ ಇವತ್ತಿನ ದಿನ ಸ್ವಾವಲಂಬಿ ಸಾರಥಿ ಯೋಜನೆ ಅಂತ ಕೂಡ ಇದೆ. ಸೊ ಮಹಿಳೆಯರು ನೀವು ಕೂಡ ಡ್ರೈವಿಂಗ್ ಕಲಿಬೋದು. ಡ್ರೈವಿಂಗ್ ಕಲಿತೀರಾ ಅಂದರೆ ನಿಮಗೂ ಕೂಡ ಒಂದು ವೆಹಿಕಲ್ ಕೊಡಿಸಿ ಸಿಟಿನಲ್ಲಿ ಅಥವಾ ಇಲ್ಲಿ ಸುತ್ತಲೂ ಒಂದು ರೆಂಟಲ್ ಬೇಸಿಸ್ ಮೇಲೆ ನೀವು ಕೂಡ ಮುಂದೆ ಬಂದು ಮಾಡ್ಕೊಂಡು ಹೋಗ್ರಿ ಅಂತ ನಾನು ಹೇಳಿಕ್ ಬಯಸ್ತೀನಿ. ಈ ಒಂದು ಬುಕ್ ಭಾಳ ಚೆನ್ನಾಗಿ ಇನ್ಫಾರ್ಮೇಶನ್ ಇದೆ. ಸೊ ಇದನ್ನ ನಂದೇನು ಅಂದರೆ ರಿಕ್ವೆಸ್ಟು, ಒಂದು ಸಾಫ್ಟ್ ಕಾಪಿನ ಮಾಡಿಬಿಟ್ಟು ನಿಮ್ಮ ಸಮಾಜದಲ್ಲಿ ಇದನ್ನು ಸರ್ಕ್ಯುಲೇಟ್ ಮಾಡಿ. ಅವಾಗ ಯಾರ್ಯಾರಿಗೆ ಇದ್ರ ಬಗ್ಗೆ ಆಸಕ್ತಿ ಇದೆ, ಇಂಟ್ರೆಸ್ಟ್ ಇದೆ, ಅವ್ರು ಕೂಡ ಮುಂದೆ ಬಂದು ನಮ್ಮ ಆಫೀಸ್ ಆಯಿತು ನಿಮ್ಮ ಕಚೇರಿಗೆ ಬಂದು ಮಾತಾಡಿ ಅದರ ಒಂದು ಸರ್ವಿಸಸ್ನ ಬೆನಿಫಿಟ್ಸ್ನ ಅವ್ರು ಕೂಡ ಪಡ್ಕೊಳ್ತಾರೆ. ಆಮೇಲೆ ಒಟ್ಟಾರೆ ಹರಿಹರ ಕ್ಷೇತ್ರಕ್ಕೆ ನಿನ್ನೆ ಕೂಡ ಬೆಳ್ಳೂಡಿಗೆ ಹೋಗಿದೆ, ಅಲ್ಲೊಂದು ಭೂಮಿ ಪೂಜೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೆ. ಹರಿಹರ ಅಂದರೆ ನನ್ನ ತವರೂರಿದ್ದಂಗೆ. ಇಲ್ಲಿರುವಂತಹ ಎಲ್ಲ ಜಾಗಗಳು, ನಿಮ್ಮ ಮಗು ಇದೆಲ್ಲ ಪಕ್ಕಕ್ಕೆ, ಅಷ್ಟು ವಯಸ್ಸಿಂದ ನಮ್ಮ ತಂದೆಯವರು ಇಲ್ಲೇ ಹರಿಹರ್ ಬಿರ್ಲಾ ಫ್ಯಾಕ್ಟ್ರಿನಲ್ಲಿ ಸಿವಿಲ್ ಇಂಜಿನಿಯರ್ ಆಗಿ ಕೆಲಸ ಮಾಡ್ತಾ ಇದ್ರು. ಸೊ ಹಾಗಾಗಿ ಹರಿಹರಕ್ಕೆ ನಾವು ಪ್ರತಿ ವಾರ ಬರಬೇಕಿತ್ತು, ಮಾರ್ಕೆಟಿಗೆ ಬರಬೇಕಿತ್ತು, ಅಥವಾ ಟೇಲರ್ ಹತ್ರ ಬಟ್ಟೆ ಹೊಲಿಸ್ಬೇಕು ಅಂದರೆ SB ಡ್ರೆಸ್ ಲ್ಯಾಂಡಿಗೆ ಹೋಗ್ಬೇಕಿತ್ತು, ಮೆಡಿಸಿನ್ ತಗೋಬೇಕು ಅಂದರೆ ನಮ್ಮ ಬೊಗ್ಗಾಳಿ ಮೆಡಿಕಲ್ಸಿಗೆ ಹೋಗ್ಬೇಕಿತ್ತು, ಹರಿಹರೇಶ್ವರ ದೇವಸ್ಥಾನಕ್ಕೆ ವಾರ ವಾರ ಹೋಗ್ಲೇಬೇಕಿತ್ತು. ಮತ್ತೆ ಜಯಶ್ರೀ ಥಿಯೇಟರ್ ಅಲ್ರ ಇಲ್ಲಿರೋದು, ಶ್ರೀಕಾಂತ್ ಜಯಶ್ರೀ. ಸೊ ಇವೆರಡು ಥಿಯೇಟರ್ಸ್ಗೆ ತಪ್ಪದೆ ನಮ್ಮ ತಂದೆಯವರು ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ, ಭಾಳನೇ ಅಚ್ಚುಕಟ್ಟಾಗಿರುತ್ತೆ. ಹೌದ್ರ, ಮಿಡ್ಲ್ ಕ್ಲಾಸ್ ಮಧ್ಯಮ ವರ್ಗ ಅಂದರೆ ಪ್ರತಿಯೊಂದು ದಿನಾನು ಒಂದು ಸಂತೋಷದಿಂದ ಮತ್ತೆ ಆತ್ಮತೃಪ್ತಿಯಿಂದ ನಾವು ಕಳಿತೀವಿ. ಸೊ ಅದೇ ರೀತಿ ತಂದೆಯವರು ತಿಂಗಳಲ್ಲಿ ಒಂದು 2 ರಿಂದ 3 ಬಾರಿ ಮೂವೀಸಿಗೂ ಕರ್ಕೊಂಡ್ಬರೋದು. ಆಮೇಲೆ ಎಲ್ಲ ನೆನಪಿದೆ, ಶೇಂಗಾ ಬೀಜ ತಗೊಂಡಿದ್ದು ಎಲ್ಲ ಕೊಡ್ಸೋದು. ಸೊ ಅದಕ್ಕೆ ಇಲ್ಲಿ ತಂದೆ ತಾಯಿಯರು ಮಕ್ಕಳನ್ನ, ಈಗ ಎಲ್ಲರ ಹತ್ರ ಮೊಬೈಲ್ ಇದೆ, ನಾನು ಕೂಡ ಕುತ್ಕೊಂಡು ನೋಡ್ತಾ ಇದ್ದೆ, ಮಕ್ಕಳಿಗೆ ಗಲಾಟೆ ಮಾಡ್ತಾರೆ ಅಂದ ತಕ್ಷಣನೇ ಫೋನ್ ಕೊಟ್ಬಿಡ್ತೀವಿ. ಹೌದ್ರಾ? ಸೊ ದಯವಿಟ್ಟು ಅದನ್ನ ಮಾಡಬೇಡ್ರಿ, ಟೈಮ್ ಕೊಡ್ರಿ ಅವರಿಗೆ. ಹೌದಾ? ಎಲ್ಲದಕ್ಕಿಂತ ದೊಡ್ಡ ಆಸ್ತಿ ನಾವು ಮನೆ ಕಟ್ಬೋದು, ಬಂಗಾರ ಕೊಡ್ಬೋದು, ಬ್ಯಾಂಕ್ನಲ್ಲಿ ದುಡ್ಡು ಇಡ್ಬೋದು. ಇದೆಲ್ಲದಕ್ಕಿಂತ ಹೆಚ್ಚು ನಮ್ಮ ಸಮಯವನ್ನ, ಮತ್ತೆ ಈಗ ತಾನೇ ಹೇಳ್ದಂಗೆ ನಮ್ಮ ಸಂಸ್ಕೃತಿ, ಭಾರತೀಯ ಸಂಸ್ಕೃತಿ ಪರಂಪರೆಯನ್ನ ಅವರಿಗೆ ಧಾರೆ ಎಳೆದು ಹೋಗ್ಬೇಕು. ಈಗ ನಾನು ಕೂಡ ಈಗ ನಮ್ಮ ತಂದೆಯವ್ರನ್ನ ನೆನೆಸ್ತೀನಿ ಅಲ್ವಾ? ಸೊ ಅದೇ ರೀತಿ ಮುಂದೆ ನಿಮ್ಮ ಮಕ್ಕಳು ಕೂಡ ನಿಮ್ಮನ್ನು ನೆನೆಸ್ಬೇಕು ಅಂದ್ರೆ ಅವರಿಗೆ ಆ ಸಮಯವನ್ನ ನೀವೆಲ್ಲರೂ ಕೊಡಿ ಅಂತ ನಾನು ನಿಮ್ಗೆ ಹೇಳ್ತೀನಿ. ಮತ್ತೆ ಎಲ್ಲ ಹೆಣ್ಮಕ್ಳು ನಿಮ್ಮ ಆರೋಗ್ಯದ ಬಗ್ಗೆ ಹೆಚ್ಚಿನ ಕಾಳಜಿ ವಹಿಸ್ರಿ. ಈಗ ನಾನು MP ಆಗಿ ಬೆಳಿಗ್ಗೆ 9-10 ಗಂಟೆಗೆ ಪಬ್ಲಿಕ್ ಫಂಕ್ಷನ್ ಶುರು ಆಗುತ್ತೆ. ನಿನ್ನೆ ರಾತ್ರಿನೂ ಬೆಳಿಗ್ಗೆ ಹೊಸಪೇಟೆಗೆ ಹೋಗಿರೋದು 9 ಗಂಟೆ, ಮನೆ ಬಿಟ್ಟಿರೋದು 7:30 ಬಿಟ್ಟಿದ್ದೀನಿ, ರಾತ್ರಿ ಮನೆ ಸೇರೋದು 9 ಗಂಟೆ ಆಗಿದೆ, 12 ತಾಸಾಗಿದೆ. ಸೊ ಯಾಕೆ ಹೇಳ್ತೀನಿ ಅಂದ್ರೆ ಇಷ್ಟು ಒತ್ತಡ ಇರುತ್ತೆ. ಈಗಿನ ಟೈಮ್ನಲ್ಲಿ BP, ಶುಗರ್, ಕ್ಯಾನ್ಸರ್ ಎಲ್ಲ ಬರಬೇಕು ಅಂದ್ರೆ ಮೇನ್ ಕಾರಣ ನಮ್ಮ ಊಟ, ಎಕ್ಸಸೈಸ್ಗಿನ ಇನ್ನ ನಂಬರ್ 1 ರೀಸನ್ ಏನು ಅಂದ್ರೆ ಒತ್ತಡ, ಸ್ಟ್ರೆಸ್ ಅಂತ ನಾವೇನ್ ಹೇಳ್ತೀವಲ್ಲ ಅದು. ಸೊ ಆದ್ರಿಂದ ಒತ್ತಡವನ್ನ ಕಡಿಮೆ ಮಾಡ್ಕೋಬೇಕು ಅಂದ್ರೆ ಮಕ್ಕಳ ಜೊತೆ ಸಮಯ ಕಳೀರಿ. ನಿಮ್ಗೆ ಏನ್ ಇಷ್ಟ ಆಗುತ್ತೆ ಆ ಹವ್ಯಾಸಗಳನ್ನ ನೀವು ಮಾಡ್ಕೊಂಡು ಹೋಗಿ. ಜೊತೆಗೆ ಅರ್ಧ ಗಂಟೆ 1 ಗಂಟೆ ನಿಮ್ಮ ಸಮಯ ಅಂತ ವಾಕ್ ಮಾಡೋದಾಯ್ತು. ಆಮೇಲೆ ಯೋಗ, ಮೊನ್ನೆ ಯೋಗ ಡೇನು ಎಲ್ಲರೂ ಸೆಲೆಬ್ರೇಟ್ ಮಾಡಿದ್ವಿ, ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ. ಸೊ ಯೋಗ ಮಾಡೋದು, ಜೊತೆಗೆ ಮಿತವಾದ ಆಹಾರ. ಎಲ್ಲ ಕಡೆ ಜಾಯಿಂಟ್ಸ್ ಮಾಡಿಬಿಟ್ಟಿದ್ದಾರೆ, ಫೋನಲ್ಲಿ ಆರ್ಡರ್ ಮಾಡಿದ್ರೆ ಫುಡ್ ಬಂದ್ಬಿಡುತ್ತೆ. ಹೌದಾ? ಸೊ ಈ ಸಮಯದಲ್ಲಿ ಇನ್ನ ಚಾಲೆಂಜಿಂಗ್ ಅದು. ಆದ್ರಿಂದ ಒಂದು ದಿನ ವಾರದಲ್ಲಿ ವೀಕೆಂಡು, ಒಂದು ಹಬ್ಬದ ದಿನ ಅನ್ಕೊಂಡು ಹೊರಗಡೆ ಹೋಗ್ರಿ, ತಿನ್ರಿ. ಅದನ್ನ ನೀವು ಇಡೀ ವಾರ ಒಂದು ಡಿಸಿಪ್ಲಿನ್ ಇಟ್ಕೊಂಡು, ರುಟೀನ್ ಇಟ್ಕೊಂಡು ವರ್ಕ್ ಮಾಡ್ರಿ ಅಂತ ಹೇಳ್ತೀನಿ. ಮಕ್ಕಳಿಗೆ ಬರುವಂತಹ ಬೇಸಿಗೆ ರಜೆಗಳಲ್ಲಿ ಒಳ್ಳೊಳ್ಳೆ ಕ್ಲಾಸಸ್ಸಿಗೆ ಅವ್ರನ್ನ ಇನ್ವಾಲ್ವ್ ಮಾಡಿ. ಭಗವದ್ಗೀತೆ ಕ್ಲಾಸ್ ಇರ್ಬೋದು, ಅಥವಾ ನಮ್ಮ ಶಿವಶರಣರ ವಚನಗಳ ಕ್ಲಾಸ್ ಇರ್ಬೋದು, ಅಥವಾ ಇನ್ನೇನಾದ್ರೂ ನಿಮ್ಮ ಮಗುವಲ್ಲಿರುವಂತಹ ಟ್ಯಾಲೆಂಟ್ಗೆ ಸೂಕ್ತವಾದಂತಹ ಕ್ಲಾಸಸ್ನ ನೀವು ಸಮಯ ಕೊಟ್ಟು ಮಾಡಿ. ನನಗೆ ಸಮಯ ಇಲ್ಲ ಅನ್ನೋದಕ್ಕಿಂತ ನೀವು ಒಂದ್ಸಲ ಕ್ಲಾಸಿಗೆ ಹಾಕ್ಬಿಟ್ರೆ ಆ ಮಗು ಫೋನ್ ಬಿಡುತ್ತೆ, ಕ್ಲಾಸ್ನಲ್ಲಿ ಹೋಗುತ್ತೆ. ಅವರಿಗೆ 5 ರಿಂದ 8 ವರ್ಷ 10 ವರ್ಷ ನೀವು ಒಳ್ಳೆ ಎಕ್ಸ್ಪೋಜರ್ ಕೊಟ್ರೆ ಆ ಮಗುಗೆ ತನ್ನ ಎಜುಕೇಶನ್ ಜೊತೆಗೆ ತನ್ನ ಇಂಟ್ರೆಸ್ಟ್ ಏನು ಅಂತ ಕೂಡ ಮಗು ಗೊತ್ತಾಗುತ್ತೆ. ನನಗೆ ಸಿಂಗಿಂಗ್ ಅಲ್ಲಿ ಇಂಟ್ರೆಸ್ಟ್ ಇದೆನಾ, ಡ್ಯಾನ್ಸ್ ನಲ್ಲಿ ಇದೆನಾ, ಸ್ಪೋರ್ಟ್ಸ್ ನಲ್ಲಿ ಇದೆನಾ,
ಇನ್ನೇನಾದ್ರೂ ಹವ್ಯಾಸಗಳ ನನಗೆ ಇಷ್ಟನಾ ಅಂತ ಪೋಷಕರಾಗಿ ನಾವು ನಮ್ಮ ಮಕ್ಕಳಿಗೆ ಆ ಒಂದು ಎಕ್ಸ್ಪೋಷರ್ ಕೊಡ್ಬೇಕಾಗುತ್ತೆ. ಸೊ ಎಲ್ಲ ಪೋಷಕರು ಎಸ್ಪೆಷಲಿ ತಾಯಿ ಬಗ್ಗೆ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ನಮಗೆಲ್ಲ ಗೊತ್ತಿದೆ, ಮನೆಯೇ ಮೊದಲ ಪಾಠಶಾಲೆ, ಜನನಿ ತಾನೇ ಮೊದಲ ಗುರುವು, ಜನನಿಯಿಂದ ಪಾಠ ಕಲಿತ ಜನರೇ ಧನ್ಯರು. ಸೊ ಅಂತ ತಾಯಂದಿರು ನೀವು, ನಿಮ್ಮಲ್ಲಿ ದೊಡ್ಡ ಜವಾಬ್ದಾರಿ ಇದೆ. ಮಕ್ಕಳ ಲಾಲನೆ ಪೋಷಣೆಯ ಜೊತೆಗೆ ನಿಮ್ಮ ಹಿರಿಯರು ಮತ್ತೆ ನಿಮ್ಮ ಏನು ಪಾರ್ಟ್ನರ್ ಅಂತ ಹೇಳ್ತೀವಲ್ಲ ಅವರ ಜವಾಬ್ದಾರಿ, ಇದೆಲ್ಲದನ್ನ ಮೀರಿ ನಿಮಗೆ ಈಗ ಸರ್ಕಾರ 2,000 ರೂಪಾಯಿ ಜೊತೆಗೆ ಅನೇಕ ಸೌಲಭ್ಯಗಳನ್ನ ಕೂಡ ಕೊಡ್ತಾ ಇದೆ. ನೀವು ಸಮಾಜಕ್ಕೂ ಕೂಡ ಮಾಡಬಹುದು ಅನ್ನೋ ಒಂದು ಯೋಚನೆ ಇಟ್ಕೊಂಡು ಸರ್ಕಾರ ನಿಮ್ಮ ಜೊತೆಗಿದೆ. ಇದ್ರ ಜೊತೆಗೆ 33% ಮಹಿಳಾ ಮೀಸಲಾತಿ ಕೂಡ ಆಗ್ಲೇ 2023ರಲ್ಲಿ ಜಾರಿಯಾಗಿದೆ. ಅದನ್ನೇನು ಇಂಪ್ಲಿಮೆಂಟ್ ಮಾಡಬೇಕು, ಬರುವಂತಹ ಚುನಾವಣೆಗಳಲ್ಲಿ ಆ 33% ಮಹಿಳೆಯರನ್ನು, ಅವಾಗ ಇಲ್ಲಿ ಒಬ್ಳೇ ಇದೀನಿ ನಾನು, ನೆಕ್ಸ್ಟ್ 33% ಇರ್ಬೇಕಾಗತ್ತೆ ಮಹಿಳೆಯರು, ಹೌದಾ? ಸೊ ಆ ರೀತಿ ನಾವೆಲ್ಲರೂ ಮಹಿಳೆಯರು ನಮ್ಮ ಆರೋಗ್ಯ, ನಮ್ಮ ಕುಟುಂಬದ ಆರೋಗ್ಯ ಜೊತೆಗೆ ಸಮಾಜದ ಆರೋಗ್ಯ ಅಂದ ತಕ್ಷಣನೇ ಕೇವಲ ದೈಹಿಕ ಆರೋಗ್ಯ ಬರಲ್ಲ, ಮಾನಸಿಕ ಆರೋಗ್ಯ ಮತ್ತೆ ಸಾಮಾಜಿಕ ಆರೋಗ್ಯ ಕೂಡ ಬರುತ್ತೆ. ಸೊ ಆ ರೀತಿಯ ಒಂದು ಒಳ್ಳೆಯ ಸಮಾಜವನ್ನ ಕಟ್ಟಬೇಕು ಅಂದ್ರೆ ಇಂತಹ ಮಹನೀಯರ ಜೀವನ ಆದರ್ಶಗಳನ್ನ ನಾವು ಕೇವಲ 700 ಪುಟದ ಪುಸ್ತಕಕ್ಕೆ ಸೀಮಿತವಾಗಿರಬಾರ್ದು, ನಮ್ಮ ನಿತ್ಯ ಬದುಕು ಜೀವನದಲ್ಲಿ ಅಳವಡಿಸ್ಕೋಬೇಕು. ಅದನ್ನ ನಾವು ಕಾನ್ಶಿಯಸ್ಲಿ ಅಂದ್ರೆ ಗೊತ್ತಿದ್ದು ತಿಳ್ಕೊಂಡು ನಿರ್ಧಾರಗಳನ್ನ ತಗೊಂಡು ಮಾಡ್ಬೇಕಾಗತ್ತೆ. ಅದಾಗ್ಲೇ ಆಗೋದಿಲ್ಲ, ಯಾಕಂದ್ರೆ ಈಗಿನ ಸಮಯ ಆ ರೀತಿ ಇದೆ. ಸೊ ಆ ರೀತಿ ಸಂದರ್ಭ ಬಂದಾಗ ನಾವು ಸರಿಯಾದ ತೀರ್ಮಾನಗಳನ್ನ ಮಾಡಬೇಕು. ಯಾವ ರೀತಿ ಶಿವಾಜಿ ಮಹಾರಾಜರ ಪ್ರತಿಯೊಂದು ಆಲೋಚನೆಯು ಕೂಡ ಸಮಾಜದ ಏಳಿಗೆಗಾಗಿ, ಪ್ರತಿಯೊಬ್ಬ ವ್ಯಕ್ತಿಯ ಏಳಿಗೆಯ ಒಂದು ದೃಷ್ಟಿಕೋನ ಇಟ್ಕೊಂಡು ಮಾಡಿದ್ದಾರೆ. ಅದೇ ರೀತಿ ನಮ್ಮ ಸಂವಿಧಾನವು ಕೂಡ ನಮ್ಮ ಪ್ರತಿಯೊಂದು ವ್ಯಕ್ತಿ, ಯಾವುದೇ ಲಿಂಗ, ಜಾತಿ, ಮತ ಭೇದ, ಆಮೇಲೆ ಧರ್ಮದ ಭೇದವಿಲ್ಲಂಗೆ ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ಸಮಾನ ಅವಕಾಶಗಳನ್ನ ಕೊಡಬೇಕು ಅಂತ ನಮ್ಮ ಸಂವಿಧಾನ ಏನ್ ಹೇಳ್ತಾ ಇದೆ. ಅಂತಹ ಸಂವಿಧಾನವನ್ನು ನೆನೆಸುತ್ತಾ ಇವತ್ತು ನೀವೆಲ್ಲರೂ ಎಷ್ಟು ಜನ ಈ ಕಾರ್ಡ್ ನೋಡಿದ್ರೆ ಗೊತ್ತಿಲ್ಲ, ಎಲ್ಲ ಮಹನೀಯರ ಹೆಸರುಗಳನ್ನ, ಫೋಟೋಗಳನ್ನ ಹಾಕಿದ್ದಾರೆ. ಜ್ಯೋತಿಬಾಯಿ ಫುಲೆ ಎಲ್ಲರಿಗೂ ಗೊತ್ತಾ? ಸಾವಿತ್ರಿಬಾಯಿ ಫುಲೆ ಎಲ್ಲರಿಗೂ ಗೊತ್ತಿದೆನಾ? ಇಲ್ಲಿ 10 ವರ್ಷದ ಮಕ್ಳು ಯಾರು ಇಲ್ಲ? 10 ವರ್ಷ 12 ವರ್ಷ ಎಲ್ಲ ಪುಟಾಣಿ ಮಕ್ಕಳೇ ಇರೋದು. ಸೊ ಅದನ್ನ ಕೂಡ ಮಕ್ಳಿಗೆ ಹೇಳೋಣ, ಹೌದಾ? ಜ್ಯೋತಿಬಾಯಿ ಫುಲೆ, ಸಾವಿತ್ರಿಬಾಯಿ ಫುಲೆ ಇರ್ಬೋದು, ಅಂಬೇಡ್ಕರ್ ಅವರಿದ್ದಾರೆ, ದೇವರಾಜ್ ಅರಸ್ ಅವ್ರ ಬಗ್ಗೆ. ಸೊ ಎಲ್ಲರ ಸಮಾಜ ಸುಧಾರಕರು, ಹೋರಾಟಗಾರರ ಬಗ್ಗೆ ಇದೆ. ಸೊ ನಾವು ಕೂಡ ಸಮಾಜಕ್ಕೆ ಒಂದು ಉತ್ತಮ ಕೊಡುಗೆಯನ್ನ ಕೊಡೋದು ಹೇಗೆ ಅಂದ್ರೆ, ಸರ್ ಹೇಳಿದ್ರು ಈಗ ತಾನೆ, ಒಳ್ಳೆಯ ಸಂಸ್ಕೃತಿಯ ಜೊತೆಗೆ ನಾವೇನು ಸಿವಿಕ್ ಸೆನ್ಸ್ ಅಂತ ಹೇಳ್ತೀವಲ್ಲ, ಪ್ರತಿಯೊಬ್ರು ಕೂಡ ಅದನ್ನ ಕಲಿಬೇಕಾಗಿದೆ. ಏನ್ ಸಿವಿಕ್ ಸೆನ್ಸ್ ಅಂದ್ರೆ ಅಂತ? ಸಿವಿಕ್ ಸೆನ್ಸ್ ಅಂದ್ರೆ ಎಲ್ಲ ಸಿಂಪಲ್. ಹೊರದೇಶದಲ್ಲಿ ಹೋದಾಗ ನಾವೇನ್ ಹೇಳ್ತೀವಿ? ರೋಡ್ ಎಷ್ಟು ಸ್ವಚ್ಛವಾಗಿದೆ, ಈ ಬಸ್ ಎಷ್ಟು ಕ್ಲೀನ್ ಇದೆ, ಈ ಟ್ರೈನ್ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ತೀವಿ. ಈ ಪ್ರೇಕ್ಷಣೀಯ ಸ್ಥಳ ಎಷ್ಟು ಸ್ವಚ್ಛವಾಗಿದೆ. ಅದೇ ವ್ಯಕ್ತಿ ಇಲ್ಲಿರುವಾಗ ನಾನು ಯಾವ ರೀತಿ ಇರ್ತೀನಿ, ಇನ್ನೊಂದು ದೇಶಕ್ಕೆ ಹೋದಾಗ ಯಾವ ರೀತಿ ಇರ್ತೀನಿ, ಅದನ್ನ ನಾವು ಯೋಚನೆ ಮಾಡಿ ಡಿಸಿಷನ್ಸ್ ತಗೋಬೇಕು. ಕಸ ಎಲ್ಲಿ ಬೇಕಲ್ಲಿ ಎಸೆಯೋ ಹಾಗಿಲ್ಲ, ಕಸದ ಪೆಟ್ಟಿಗೆಯಲ್ಲಿ ಹಾಕೋದು. ಆಮೇಲೆ ನೀರನ್ನು, ಈಗ ಮಳೆ ಕೂಡ ಬರ್ತಾ ಇಲ್ಲ, ಹೌದಾ? ಮಿತ ಬಳಕೆ ಇರಬೇಕು. ನೀರು ಕೂಡ ನಾವು ಸ್ನಾನ ಮಾಡುವಾಗ ಎಷ್ಟು ಬಕೆಟ್ ನೀರು ಬಳಸ್ತೀವಿ, ಆಮೇಲೆ ನೀರು ನಮ್ಮ ವೆರಾಂಡ ತೊಳಿಯುವಾಗ ಎಷ್ಟು, ಕಾರ್ ತೊಳಿಯುವಾಗ ಎಷ್ಟು, ಈ ರೀತಿ ಸಣ್ಣ ಸಣ್ಣ ಆಲೋಚನೆಗಳು. ಮತ್ತೆ ಪಬ್ಲಿಕ್ ಪ್ರಾಪರ್ಟಿನ ಡ್ಯಾಮೇಜ್ ಮಾಡಬಾರ್ದು, ಹೌದಾ? ಟ್ರೈನ್ ನಲ್ಲಿ ಹೋಗುವಾಗ ಅಥವಾ ಪ್ರೇಕ್ಷಣೀಯ ಸ್ಥಳಕ್ಕೆ ಹೋದಾಗ ಇಲ್ಲಿ ಎಲ್ಲರಿಗೂ ರೂಢಿ, ಒಂದು ಮರದ ಮೇಲೆ ಹೆಸರು ಬರೀತಾರೆ, ಇನ್ನೇನಾದ್ರೂ ಚಿಹ್ನೆ ಬರೀತಾರೆ, ಹೌದ್ರಾ? ಬಟ್ ಹೊರ ದೇಶದಲ್ಲಿ ಆ ರೀತಿ ಎಲ್ಲೂ ಕಾಣೋದಿಲ್ಲ. ಯಾಕೆ ಅಂದ್ರೆ ದಟ್ ಇಸ್ ಸಿವಿಕ್ ರೆಸ್ಪಾನ್ಸಿಬಿಲಿಟಿ. ಇದು ನನ್ನ ಪ್ರಾಪರ್ಟಿ, ಇದು ನಮ್ಮ ಮನೆಯನ್ನ ಎಷ್ಟು ಸ್ವಚ್ಛವಾಗಿ ಇಟ್ಕೊಂತೀವಿ, ನಮ್ಮ ಅಂಗಳವನ್ನ ಎಷ್ಟು ಸ್ವಚ್ಛವಾಗಿ ಇಟ್ಕೊಂತೀವಿ, ಅದೇ ರೀತಿ ನಾನು ನನ್ನ ಇಡೀ ಸಮಾಜ ಆಯ್ತು ಹಾಗೂ ಇಡೀ ಪೃಥ್ವಿಯೇ ನನ್ನ ಮನೆ ಅನ್ಕೋಬೇಕು, ಅಲ್ವಾ? ಅರ್ತ್ ಇಸ್ ಮೈ ಹೋಮ್ ಅನ್ಕೊಂಡ್ರೆ ಆ ಭಾವನೆ ಬರುತ್ತೆ. ಮತ್ತೊಮ್ಮೆ ಸರ್ ಹೇಳಿದಾಗೆ ಅದೇ ಮಾತು ಹೇಳಿ ನನ್ನ ಮಾತು ಮುಗಿಸ್ತೀನಿ. ಇರೋದು ಒಂದೇ ಧರ್ಮ, ಮಾನವ ಧರ್ಮ, ಎಲ್ರಿಗೂ ಕೂಡ ಒಳ್ಳೇದಾಗ್ಲಿ ಅಂತ ಹೇಳಿ ನನ್ನ ಮಾತು ಮುಗಿಸ್ತೀನಿ.
ತೊಟ್ಟಿಲು ತೂಗುವ ಕೈ ದೇಶವನ್ನೇ ಆಳುತ್ತದೆ ಎಂಬುದಕ್ಕೆ ಸಾಕ್ಷಿಯಾಗಿರ್ತಕ್ಕಂಥ ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನ್ ಇವರು ನಮ್ಮ ದಾವಣಗೆರೆ ಜಿಲ್ಲೆಯ ಸಂಸದರು ಅಂತ ಹೇಳ್ಕೊಳ್ಳೋದಕ್ಕೆ ನಮಗೆ ಹೆಮ್ಮೆ ಆಗುತ್ತೆ. ಇವರು ವೃತ್ತಿಯಿಂದ ವೈದ್ಯರಾಗಿದ್ದರೂ ಕೂಡ ಸಮಾಜ ಸೇವೆ ಜನಸೇವೆಯಲ್ಲಿ ತಮ್ಮದೇ ಆಗಿರ್ತಕ್ಕಂಥ ಗುರುತನ್ನು ಮೂಡಿಸಿದ್ದಾರೆ. ಜನರ ಸಮಸ್ಯೆಗಳಿಗೆ ಸ್ಪಂದಿಸುತ್ತಾ ಅಭಿವೃದ್ಧಿಯ ದಿಕ್ಕಿನಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಶಿಕ್ಷಣ, ಆರೋಗ್ಯ, ಮಹಿಳಾ ಸಬಲೀಕರಣ ಹಾಗೂ ಸಮಾಜದ ಹಿಂದುಳಿದ ವರ್ಗಗಳ ಅಭಿವೃದ್ಧಿಗೆ ವಿಶೇಷ ಕಾಳಜಿ ವಹಿಸಿರುವ ಅವರು ಸೇವಾಭಾವ ಮತ್ತು ಸರಳ ವ್ಯಕ್ತಿತ್ವದಿಂದ ಜನಮನ ಗೆದ್ದಿದ್ದಾರೆ. ಇಂತಹ ಜನನಾಯಕಿ, ದಕ್ಷ ನಾಯಕಿ, ಗೌರವಾನ್ವಿತ ಸಂಸದೆ ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನ್ ಇವರ ಅಮೂಲ್ಯವಾದ ಸಮಯಕ್ಕೆ ಹಾಗೂ ಸ್ಫೂರ್ತಿದಾಯಕ ಮಾತುಗಳಿಗೆ ಹೃತ್ಪೂರ್ವಕವಾದ ಧನ್ಯವಾದಗಳು. ಇವರಿಗೆ ಗೌರವ ಸಮರ್ಪಣೆ ಮಾಡಲು ಗಾಯತ್ರಿ ಕುಸ್ಕೂರ್ ಇವರನ್ನು ವೇದಿಕೆಗೆ ಆಹ್ವಾನಿಸುತ್ತಿದ್ದೇವೆ. ಸೊ ಇದೀಗ ನಮ್ಮ ಕಾರ್ಯಕ್ರಮದ ಕೇಂದ್ರ ಬಿಂದುವಾಗಿರ್ತಕ್ಕಂಥ ನಮ್ಮ ಕರ್ನಾಟಕ ಕ್ಷತ್ರಿಯ ಮರಾಠ ಸಮುದಾಯಗಳ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀಯುತ GH ಮರಿಯೋಜಿ ರಾವ್ ಇವರು ಅಧ್ಯಕ್ಷೀಯ ನುಡಿಗಳನ್ನು ನುಡಿಬೇಕಾಗಿ ಅವರಲ್ಲಿ ಕೇಳ್ಕೊಳ್ತಾ ಇದ್ದೇವೆ. ಆತ್ಮೀಯ ಸಮಾಜದ ಬಂಧುಗಳೇ, ಏನು ಈ ದಿನ ರಾಜಶ್ರೀ ಛತ್ರಪತಿ ಶಾಹು ಮಹಾರಾಜರ 150ನೇ ಜಯಂತ್ಯುತ್ಸವವನ್ನು ನಮ್ಮ ಹರಿಹರ ತಾಲೂಕ್ ಹಿಂದುಳಿದ ವರ್ಗಗಳ ಸಮಾನ ಮನಸ್ಕರ ವೇದಿಕೆಯಿಂದ ಆಚರಣೆ ಮಾಡ್ತಾ ಇದ್ದೀವಿ. ಈ ಒಂದು ದಿವ್ಯವಾದ ಕಾರ್ಯಕ್ರಮಕ್ಕೆ ನಮ್ಮ ದಾವಣಗೆರೆ ಜಿಲ್ಲೆಯ ಜನಪ್ರಿಯ ಲೋಕಸಭಾ ಸದಸ್ಯರಾಗಿರ್ತಕ್ಕಂತಹ ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನ್ ಮೇಡಮ್ ಅವರು ಬಂದಿರೋದಕ್ಕೆ ಮೊಟ್ಟ ಮೊದಲನೇದಾಗಿ ನಮ್ಮ ಮರಾಠ ಸಮುದಾಯ ಅಭಿವೃದ್ಧಿಗಳ ನಿಗಮದ ವತಿಯಿಂದ ಹಾಗೂ ಏನು ನಮ್ಮ ಹಿಂದೂ ವರ್ಗಗಳ ಸಮಾನ ಮನಸ್ಕರ ವೇದಿಕೆ ವತಿಯಿಂದ ಅವರಿಗೆ ನಾನು ಅತ್ಯಂತ ಹೃದಯಪೂರ್ವಕವಾದಂತಹ ಒಂದು ಧನ್ಯವಾದಗಳನ್ನ ಅರ್ಪಿಸಲಿಕ್ಕೆ ಬಯಸ್ತೀನಿ ಬಂಧುಗಳೇ. ಇವತ್ತು ಶಾಹು ಮಹಾರಾಜರ ಬಗ್ಗೆ ಸಾಕಷ್ಟು ವಿಚಾರಗಳನ್ನ ನನ್ನ ಗುರುಗಳಾದ ಭಿಕ್ಷಾವರ್ತಿ ಮಠ್ ಸಾಹೇಬರು ಈಗಾಗಲೇ ತಮಗೆ ತಿಳಿಸಿದ್ದಾರೆ. ಅದೇ ರೀತಿ ಸಮಾಜ ಯಾವ ರೀತಿ ಸುಧಾರಣೆಯಲ್ಲಿರಬೇಕು, ಇವತ್ತು ಸಮಾಜ ಯಾವ ರೀತಿ ಇದ್ರೆ ನಮ್ಮ ಮಕ್ಕಳು ಯಾವ ರೀತಿ ನಮ್ಮನ್ನು ನೋಡಿ ನಮ್ಮ ಸಮಾಜ ಸುಧಾರಿಸ್ತಾರೆ ಅಂತಕ್ಕಂಥ ವಿಚಾರವನ್ನ ಕೂಲಂಕುಷವಾಗಿ ನಮ್ಮ ಜನಪ್ರಿಯ ಲೋಕಸಭಾ ಸದಸ್ಯರು ತಿಳಿಸಿದ್ದಾರೆ. ಬಂಧುಗಳೇ, ಇವತ್ತು ಶಾಹು ಮಹಾರಾಜರು ಬರೀ ಶಾಹು ಮಹಾರಾಜರಲ್ಲ, ಅವರು ದೈವ ಸಂಭೂತವಾದಂಥ ಒಬ್ಬ ವ್ಯಕ್ತಿ. ನಾನು ಯಾಕೆ ಈ ಮಾತನ್ನ ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ, ಈ ದೇಶದಲ್ಲೇ ಮೊಟ್ಟ ಮೊದಲನೇದಾಗಿ ಹಿಂದುಳಿದ ವರ್ಗಗಳಿಗೆ ಮೀಸಲಾತಿ ಕೊಟ್ಟಂತವರು 1902ನೇ ಇಸ್ವಿಯಲ್ಲಿ ಅವರು ಲಂಡನ್ನಲ್ಲಿ ಇರ್ತಾರೆ. ಆ ಲಂಡನ್ನಲ್ಲಿ ಸಮಾನತೆಯನ್ನು ಕಾಣ್ತಾರೆ. ಅವರು ಲಂಡನ್ನಲ್ಲಿ ಕಾಣ್ತಾರೆ ಸಮಾನತೆ. ಆ ಸಮಾನತೆಯನ್ನು ಲಂಡನ್ನಲ್ಲಿ ಕಂಡು ಅವರು ಅಲ್ಲಿಂದಲೇ ಆದೇಶ ಮಾಡ್ತಾರೆ ತಮ್ಮ ಸಂಸ್ಥಾನಕ್ಕೆ, ಕೊಲ್ಲಾಪುರದ ಸಂಸ್ಥಾನಕ್ಕೆ ಆದೇಶ ಮಾಡಿ, ನಾವು ಕೂಡ ನಮ್ಮ ದೇಶದಲ್ಲಿ ನನ್ನ ಸಂಸ್ಥಾನದಲ್ಲಿ ಎಲ್ಲ ಸಮಾಜಗಳಿಗೂ ಸಮಾನತೆ ಇರಬೇಕಂತಕ್ಕಂಥ ವಿಚಾರವನ್ನ ಮನಗಂಡು 1900ನೇ ಇಸ್ವಿಯೊಳಗೆ ಇಡೀ ದೇಶದಲ್ಲಿ 50% ಮೀಸಲಾತಿಯನ್ನ ಯಾರಾದ್ರೂ ತಂದುಕೊಟ್ಟಿದ್ರು ಅಂದ್ರೆ ಅದು ಕೊಲ್ಲಾಪುರದ ಸಂಸ್ಥಾನದ ರಾಜರ್ಷಿ ಶಾಹು ಮಹಾರಾಜ್ ಅಂತಕ್ಕಂಥ ಮಾತನ್ನೇ ಇವತ್ತು ತಿಳಿಸಲಿಕ್ಕೆ ಬಯಸ್ತೀನಿ ಬಂಧುಗಳೇ. ನಮ್ಗೆಲ್ಲ ಗೊತ್ತಿರಲಿ, 1906ರಲ್ಲಿ ಅವರು ಎಲ್ಲ ಸಮಾಜಗಳಿಗೆ ಸ್ಕೂಲು, ಹಾಸ್ಟೆಲ್ಲು, ಆಮೇಲೆ ವಿದ್ಯಾರ್ಥಿ ವೇತನ, ಬಡವರಿಗೆ ಉಚಿತವಾದಂಥ ಊಟದ ವ್ಯವಸ್ಥೆ ಪ್ರತಿಯೊಂದು ಕೂಡ ಅವರು ಮಾಡ್ತಾರೆ. ಅಂತಹ ಮಹಾನ್ ವ್ಯಕ್ತಿ ನಮ್ಮ ಶಾಹು ಮಹಾರಾಜರು. ಇವತ್ತು ಶಾಹು ಮಹಾರಾಜರು ಒಂದು ಸಂದರ್ಭದಲ್ಲಿ ಇವತ್ತೊಂದು ಸಮಾಜ, ಸುವರ್ಣೀಯರ ಸಮಾಜ ಎಷ್ಟೊಂದು ನಮ್ಮ ಸಮಾಜಗಳಿಗೆ, ಹಿಂದುಳಿದ ವರ್ಗಗಳ ಸಮಾಜಗಳ ಶೂದ್ರರು ಅಂತ ಹತ್ತ ಬಿಟ್ಕೋತಿರ್ಲಿಲ್ಲ. ಅವರು ಒಂದು ಸಲ ಯೋಚನೆ ಮಾಡ್ತಾರೆ, ಏನ್ ಮಾಡಬೇಕು ಇದಕ್ಕೆ ಅಂತೇಳಿ. ಅವರು ಒಬ್ಬ ಮಹಾರನ್ ಕರೀತಾರೆ. ಒಬ್ಬ ಮಹಾರನ್ ಕರೆದ್ಬಿಟ್ಟು, ನೀನು ನಮ್ಮ ಅರಮನೆ ಮುಂದ್ಗಡೆ ರೋಡಲ್ಲಿ ಹೋಟ್ಲು ಮಾಡೋ ಅಂತ ಯುವರಾಜ್ ಕೊಟ್ಟು ಹೋಟ್ಲು ಮಾಡಿಸ್ತಾರೆ. ಶಾಹು ಮಹಾರಾಜ ಹೋಟ್ಲು ಮಾಡಿಸ್ತಾರೆ.
ಈ ಮಹಾಸಮಾಜದ ಕೈಯಿಂದ ಹೋಟೆಲನ್ನು ಮಾಡಿಸಿ ಆ ಹೋಟೆಲ್ನಲ್ಲಿ ತಾವೇ ಹೋಗಿ ಸ್ವತಃ ಕುತ್ಕೊಂಡು ಟೀ ಕುಡಿಯೋದು ಕಾಫಿ ಕುಡಿಯೋದು ತಿಂಡಿ ತಿನ್ನೋದು ಮಾಡ್ತಾ ಇರ್ತಾರೆ. ಶಾಹು ಮಹಾರಾಜ ಅಲ್ಲಿ ಹೋದ್ಮೇಲೆ ಶಿವಣ್ಣಿಯರು ಕೂಡ ಅಲ್ಲಿಗೆ ಹೋಗ್ಬೇಕಲ್ಲ, ಅದೇ ಹೋಟೆಲ್ ತಿಂಡಿ ತಿನ್ಬೇಕು, ಅದೇ ಹೋಟೆಲ್ ಟೀ ಕುಡಿಬೇಕು, ಅಲ್ಲೇ ಮಾಡಬೇಕು. ಆ ರೀತಿಯಾದಂತಹ ವ್ಯವಸ್ಥೆಯನ್ನ ಛತ್ರಪತಿ ಶಾಹು ಮಹಾರಾಜರು ಮಾಡ್ತಾರೆ. ಅದರ ಜೊತೆಗೆ ಸಂಸ್ಥಾನದಲ್ಲಿ ಏನೇ ಕೆಲಸ ಆಗಬೇಕು ಅಂದ್ರೂ ಕೂಡ ಮೇಡಮ್ ಅವ್ರ ಹೋಟೆಲ್ ತಿಂಡಿ ತಿಂದು ಬಂದವರಿಗೆ ಟೀ ಕುಡಿದವರಿಗೆ ಮಾತ್ರನೇ ಅವ್ರು ಕೆಲಸ ಮಾಡಿಕೊಡ್ತಾ ಇದ್ದಿದ್ದು. ಅಂತಹ ಒಂದು ಪದ್ಧತಿಯನ್ನ ತಂದಂತ ದೇಶದಲ್ಲಿ ಮೊಟ್ಟ ಮೊದಲನೇ ಮಹಾರಾಜರು ಯಾರು ಇದ್ರೆ ಅದು ಶಾಹು ಮಹಾರಾಜರು ಅಂತಕ್ಕಂಥ ವಿಷಯನ ತಮಗೆ ತಿಳಿಸ್ಲಿಕ್ಕೆ ಬಯಸ್ತೀನಿ ಬಂಧುಗಳೇ. ಇವತ್ತು ಇಡೀ ನಮ್ಮ ದೇಶ ಸಂವಿಧಾನ ಎಲ್ಲಾ ಪಕ್ಷಗಳು ಕೂಡ ಸಂವಿಧಾನದ ಪುಸ್ತಕವನ್ನು ಹಿಡ್ಕೊಂಡು ಇವತ್ತು ಹೋರಾಟ ಮಾಡ್ತಾ ಇದೆ. ಇವತ್ತು ನಮ್ಮ ದೇಶಕ್ಕೆ ಸಂವಿಧಾನ ಕೊಟ್ಟಂತವರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇದ್ದಿದ್ರೆ ಇವತ್ತು ನಾವು ನೀವೆಲ್ಲ ಏನಾಗ್ತಿದ್ವಿ ಅಂತಕ್ಕಂಥ ವಿಚಾರ ನಾವು ಹೇಳೋದೇ ಬೇಡ. ಇವತ್ತು ಸಂವಿಧಾನ ಹೇಳೋದಕ್ಕೋಸ್ಕರ ನಾವು ನೀವೆಲ್ಲ ಇವತ್ತಿನ ದಿವಸ ಈ ಸ್ಟೇಜ್ ಮೇಲೆ ನಾವು ಕುತ್ಕೊಂಡಿದ್ದೀವಿ, ಅಲ್ಲಿ ನೀವು ಕುತ್ಕೊಂಡಿದ್ದೀರಿ. ಸಮಾನತೆಯಾಗಿ ಎಲ್ಲರಿಗೂ ಕೂಡ ಎಲ್ಲ ಸೌಲಭ್ಯಗಳು ಸರ್ಕಾರದ ಸಿಗ್ತಾ ಇದೆ ಬಂಧುಗಳೇ. ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ತನಗೆ ಗೊತ್ತಿಲ್ಲ, ಬಹಳ ಕಷ್ಟಜೀವಿ ಅವರು, ಬಹಳ ಅತ್ಯಂತ ಬಡತನದಲ್ಲಿದ್ದಂಥವ್ರು. ಅವರ ಅರ್ಧಾಂಗಿ ಅಂದ್ರೆ ಅವ್ರ ಹೆಂಡತಿ ಕುಳ್ಳನ್ನು ತಟ್ಟಿ ಕುಳ್ಳು ಮಾರಿ ಅವ್ರಿಗೆ ಓದಿಸಿದ್ದಾರೆ. ಕುಳ್ಳನ್ನು ತಟ್ಟಿ ಕುಳ್ಳು ಮಾರಿ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಪುಸ್ತಕಗಳನ್ನು ತೆಗೆದುಕೊಟ್ಟಂಥವ್ರು ಅವರ ಶ್ರೀಮತಿ ಅವರು. ಅಂತಹ ಮಹಾನ್ ವ್ಯಕ್ತಿ ಅವರು. ಅವರಿಗೆ ನಮ್ಮ ಬರೋಡದ ಮಹಾರಾಜರಂತ ಸಯ್ಯಾಜಿರಾವ್ ಗಾಯಕ್ವಾಡ್ ನಾಲ್ವಳ್ಳಿ ಕೃಷ್ಣರಾಜ ಒಡೆಯರ್ ಅವರ ಭಕ್ತರಿದ್ದಾರೆ. ಸಯ್ಯಾಜಿರಾವ್ ಗಾಯಕ್ವಾಡ್ ಅವರವರಿಗೆ ಓದಿಸ್ತಾರೆ. ಅರ್ಧ ಮಾತ್ರ ಓದಿಸ್ಲಿಕ್ಕೆ ಸಾಧ್ಯ ಆಗುತ್ತೆ ಸಯ್ಯಾಜಿರಾವ್ ಗಾಯಕ್ವಾಡ್ ಅವರಿಗೆ, ಅದು ಮತ್ತೆ ಪೂರ್ತಿ ಓದಿಸಕ್ಕಾಗಲ್ಲ. ಕಾರಣ ಅಲ್ಲಿ ಅವ್ರ ಸಂಸ್ಥಾನದಲ್ಲಿರ್ತಕ್ಕಂಥ ಸುವರ್ಣೀಯರೇನಿರ್ತಾರೆ ಅವರು ಸ್ಟ್ರೈಕ್ ಮಾಡ್ತಾರೆ. ನೀವು ಯಾವುದೇ ಕಾರಣಕ್ಕೂ ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ನ ಓದಿಸಬಾರ್ದು, ಅವ್ರಿಗೆ ಕೊಟ್ಟಂತ ಬೀಜ ಆ ಹಣದಂತ ವಾಪಸ್ ತಗೋಬೇಕು ಅಂತ ಹೇಳಿ ಸಯ್ಯಾಜಿರಾವ್ ಗಾಯಕ್ವಾಡ್ ಅವ್ರ ಕೈಯನ್ನು ಕಟ್ಟಾಕ್ತಾರೆ. ಅವರು ಅಂಬೇಡ್ಕರ್ ಅವರು ತಮ್ಮ ವಿದ್ಯಾಭ್ಯಾಸವನ್ನು ಅರ್ಧಕ್ಕೆ ಬಿಡ್ತಾರೆ. ಇದು ನಮ್ಮ ಕೊಲ್ಲಾಪುರದ ಸಂಸ್ಥಾನಿರ್ತಕ್ಕಂಥ ಶಾಹು ಮಹಾರಾಜರಿಗೆ ಗೊತ್ತಾಗುತ್ತೆ ವಿಚಾರ. ಆ ವಿಚಾರ ಗೊತ್ತಾದ ತಕ್ಷಣವೇ ಛತ್ರಪತಿ ಶಾಹು ಮಹಾರಾಜರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಮನೆಗೆ ಹೋಗ್ತಾರೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಮನೆಗೆ ಹೋಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ ಹೇಳ್ತಾರೆ, ಒಬ್ಬ ಅತ್ಯಂತ ಹಿಂದುಳಿದ ಮಹಾ ಸಮಾಜದವ್ರು ಇಷ್ಟೊಂದು ಓದಿದೆ ಅಂತಲ್ಲಪ್ಪ, ನನಗೆ ಗೊತ್ತೇ ಇಲ್ಲ, ಬಾ ನಾನು ನಿನಗೆ ಓದಿಸ್ತೀನಿ ಅಂತೇಳಿ ಅವ್ರನ್ನ ಕರ್ಕೊಂಡು ಬಂದು ಅವ್ರಿಗೆ ಬಾಟ್ಲ ಮಾಡ್ಸೋಕ್ಕೆ ಅವ್ರ ಸಂಪೂರ್ಣವಾದಂಥ ಅವ್ರ ಫ್ಯಾಮಿಲಿಯ ಖರ್ಚು ಮತ್ತು ಅವ್ರ ಓದಿನ ಖರ್ಚನ್ನ ಇವತ್ತು ಯಾರಾದರೂ ವಹಿಸ್ಕೊಂಡಿದ್ರೆ ಅದು ಛತ್ರಪತಿ ಶಾಹು ಮಹಾರಾಜರು ಅಂತಕ್ಕಂಥ ಮಾತನ್ನು ಇವತ್ತು ನಿಮ್ಗೆ ಹೇಳಲಿಕ್ಕೆ ಬಂದು. ಶಾಹು ಮಹಾರಾಜರು ಅವರನ್ನ ಲಂಡನ್ನಿಗೆ ಕಳಿಸಿ ಅವರ ವಿದ್ಯಾಭ್ಯಾಸವನ್ನು ಪೂರ್ಣಗೊಳಿಸಿದ ಮೇಲೇನೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬಾರ್ಗಳ ಮಾಡ್ಕೊಂಡು ಬಂದು ಈ ದೇಶಕ್ಕೆ ಸಂವಿಧಾನವನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಡ್ಲಿಕ್ಕೆ ಸಾಧ್ಯ ಆಯಿತು. ಇದಕ್ಕೆ ಕಾರಣ ಛತ್ರಪತಿ ಶಾಹು ಮಹಾರಾಜರು. ಇವತ್ತು ಛತ್ರಪತಿ ಶಾಹು ಮಹಾರಾಜರವರ ಈ ನಮ್ಮ ಭಾಗದಲ್ಲಿ ಮೇಡಮ್ ನಾನು ನಿಮಗೆ ಹೇಳ್ತಾ ಇದ್ದೀನಿ, ಕರ್ನಾಟಕ ರಾಜ್ಯದಲ್ಲಿ ಧಾರವಾಡದಲ್ಲಿ ಆಚರಣೆ ಮಾಡ್ತಾರೆ ಈ ಛತ್ರಪತಿ ಶಾಹು ಮಹಾರಾಜರಿಗೆ. ಅದನ್ನು ಬಿಟ್ಟರೆ ಯಾರೂ ಕೂಡ ಎಲ್ಲೂ ಆಚರಣೆ ಮಾಡಿಲ್ಲ. ಮೊಟ್ಟ ಮೊದಲ ಬಾರಿಗೆ ನಾನು ನಮ್ಮನ್ನ ಸಮಾನ ನಮಸ್ಕಾರ ವೇದಿಕೆ ಇದೆ, ಆ ವೇದಿಕೆ ವತಿಯಿಂದ ನಾವು ಚಿಂತನೆ ಮಾಡಿದ್ವಿ. ಇವತ್ತು 150ನೇ ಜಯಂತಿ ಶಾಹು ಮಹಾರಾಜರಿದೆ. ಏನು ಇವತ್ತು ಕರ್ನಾಟಕ ರಾಜ್ಯದ ಮರಾಠ ಸಮಾಜಗಳ ಅಭಿವೃದ್ಧಿ ನಿಗಮದ ಅಧ್ಯಕ್ಷನಾಗಿ ನಾನೊಬ್ಬ ಹರಿಹರದನಾಗಿ ಎಲ್ಲದಕ್ಕಿಂತ ಮುಖ್ಯವಾಗಿ ಏನು ಇವತ್ತು ನಮ್ಮ ಸಂಸದರಿದ್ದಾರೆ, ಆ ಸಂಸದರ ಸುಸಂಸ್ಕೃತವಾದಂಥ ಒಂದು ನಡೆ ನುಡಿ, ಅವರು ಮಾಡ್ತಕ್ಕಂಥ ಕೆಲಸ ಕಾರ್ಪಣ್ಯಗಳು, ಅವರು ಕರೆದಂಥ ಎಲ್ಲ ಸಭೆಗಳಿಗೆ ಬರ್ತಕ್ಕಂಥ ವಿಚಾರ, ಇವೆಲ್ಲ ನೋಡಿದಾಗ ಯಾಕೆ ನಾವು ಅವರ ನೇತೃತ್ವದಲ್ಲಿ ಒಂದು ಕಾರ್ಯಕ್ರಮ ಮಾಡಬಾರ್ದು ಅಂತಕ್ಕಂಥ ವಿಚಾರ ನಾವು ಇವತ್ತು ಎಲ್ಲ ಹಿಂದೂ ವರ್ಗಗಳ ಸಮಾನ ನಮಸ್ಕಾರ ಎಲ್ಲ 36 ಜಾತಿಯ ಸೇರ್ಕೊಂಡು ನಾವು ಸಮಾನ ನಮಸ್ಕಾರ ವೇದಿಕೆ ಮಾಡಿದ್ದೀವಿ ಮೇಡಮ್. ನಾವು ಇದನ್ನು ಮಾಡಬೇಕು ಅಂತಕ್ಕಂಥದ್ದನ್ನ ಮನಗಂಡು ಮೊಟ್ಟ ಮೊದಲ ಬಾರಿಗೆ ನಾವೊಂದು ಈ ಕಾರ್ಯಕ್ರಮ ಮಾಡಿದ್ವಿ. ಅದೇ ಸಂದರ್ಭದಲ್ಲಿ ನಮ್ಮ ನಿಗಮದ ವತಿಯಿಂದ ನಾನು ಅಧ್ಯಕ್ಷನಾದ ಮೇಲೆ ಮಹಿಳೆಯರಿಗೆ ಸ್ವಾವಲಂಬಿಗೋಸ್ಕರ
ಅವರು ಸ್ವಂತ ದುಡಿದು ಮುಂದೆ ಬರಬೇಕು, ಅವರಿಗೆ ಅದು ಕಾರ್ಯಕ್ರಮ ಮಾಡಬೇಕು ಅಂತಕ್ಕಂಥ ವಿಚಾರ ನಾನು ತಿಳ್ಕೊಂಡು ಹೆಣ್ಮಕ್ಳಿಗೆ ಒಂದು ರಾಟಿ ವಿಚಾರ ಕೊಡಬೇಕು, ಸ್ತ್ರೀ ಮಿಷನ್ ಕೊಡೋಣ ಅಂತ ನಾನು ನಿಗಮದ ಅಧ್ಯಕ್ಷ ಆದಮೇಲೆ ನಾನು ಅದನ್ನು ಇಂಪ್ಲಿಮೆಂಟ್ ಮಾಡಿದೆ. ಇನ್ನು ಕರ್ನಾಟಕ ರಾಜ್ಯದಲ್ಲಿ ಎಲ್ಲೂ ಕೂಡ ಕೊಟ್ಟಿಲ್ಲ ನಾವು ರಾಟಿ, ಯಾವ ತಾಲೂಕಿಗೂ ಕೊಟ್ಟಿಲ್ಲ. ಫಸ್ಟ್ ನಿಗಮದ ಅಧ್ಯಕ್ಷನಾಗಿ ನಮ್ಮ ಹರಿಹರ ತಾಲೂಕಿನಲ್ಲೇ ಇವತ್ತಿಂದ ನಾವು ಈ ರಾಟಿಯನ್ನ ಕೊಡ್ಲಿಕ್ಕೆ ನಾವು ಶುರು ಮಾಡಿದ್ದೇವೆ. ಅದನ್ನು ಎಂಥ ಸಂದರ್ಭ, ಇಡೀ ದೇಶವನ್ನ ಒಂದು ಜ್ಞಾನದ ಕಡೆಗೆ ತಗೊಂಡೋಗತಕ್ಕಂಥ ಛತ್ರಪತಿ ಶಾಹು ಮಹಾರಾಜರ ಜಯಂತಿ ದಿವಸ ನಾವು ಮಾಡ್ತಾ ಇದ್ದೀವಿ ಅಂದ್ರೆ ನಿಜವಾಗ್ಲೂ ಕೂಡ ನೀವು ಎಲ್ಲರೂ ಧನ್ಯರಂತ ತಿಳ್ಕೋಬೇಕು ಅಂತಕ್ಕಂಥ ಮಾತನ್ನು ಇವತ್ತು ಹೇಳಲಿಕ್ಕೆ ಇಷ್ಟಪಡ್ತೀನಿ ಬಂಧುಗಳೇ. ನಮ್ಮ ಮೇಡಮ್ ಅವರ ಪರ್ಸನಲ್ ಸೆಕ್ರೆಟರಿ ಅವರು ಹರೀಶ್ ಅವರು, ಸಾರ್ ನೀವು ಮಾತಾಡಬೇಡಿ ಲೇಟ್ ಆಗುತ್ತೆ. ಮೇಡಮ್ ಅವ್ರ ಮನೆಯಲ್ಲಿ ಅತ್ಯಂತ ಪ್ರಮುಖವಾದಂಥ ಒಂದು ಪೂಜಾ ಕಾರ್ಯಕ್ರಮ ನಡೀತಾ ಇದೆ. ನನಗೆ ಅನ್ಸುತ್ತೆ ನಮ್ಮ ಮರಾಠ ಸಮಾಜದ ಸಭೆ ಅಲ್ಲದೆ ಇದ್ರೆ ಅವ್ರು ತಪ್ಪಿಸ್ಕೊಂಡ್ಬಿಡ್ತಿದ್ರು ನಾವು ಮೋಸ್ಟ್ಲಿ, ಮತ್ತೆ ನೆಕ್ಸ್ಟ್ ನೋಡೋಣ ಅಂತ. ಆದರೂ ಕೂಡ ಶಾಹು ಮಹಾರಾಜರ ಬಗ್ಗೆ, ನಮ್ಮ ಸಮಾಜದ ಬಗ್ಗೆ ಅವ್ರಿಗಿರ್ತಕ್ಕಂಥ ಕಳಕಳಿ ಏನಿದೆ, ಆ ಕಳಕಳಿಯನ್ನು ಮನಗಂಡು ಅವರು ತಮ್ಮೆಲ್ಲ ಪೂಜಾ ಕಾಂಕರ್ಯಗಳಲ್ಲಿ ಮಾತಾಡಿದ್ರೆ ನಾನು ವಾಪಸ್ ಬರ್ತೀನಿ ಅಂತಾಳ ಅವರ ಪತಿರಾಯರ ಮತ್ತು ಅವರ ಮಗರ ಇಡೀ ಅವರ ಕುಟುಂಬದವರ ಆ ಒಂದು ಏನು ಪರ್ಮಿಷನ್ ತಗೊಂಡು ಬಂದು ನಮ್ಮ ಕಾರ್ಯಕ್ರಮಕ್ಕೆ ಅವರು ಭಾಗವಹಿಸಿದ್ದಾರೆ. ಅವರಿಗೆ ತಮ್ಮೆಲ್ಲರೂ ಕೂಡ ಒಂದು ದೊಡ್ಡ ಚಪ್ಪಾಳೆ ಬರಬೇಕು ಅಂತಕ್ಕಂಥ ಮಾತನ್ನ ಇವತ್ತು ನಾನು ಕೇಳಲಿಕ್ಕೆ ಇಷ್ಟಪಡ್ತೀನಿ ಬಂಧುಗಳೇ. ನನಗಿನ್ನೂ ಶಾಹು ಮಹಾರಾಜರ ಬಗ್ಗೆ, ಸಯ್ಯದರಾವ್ ಗಾಯಕ್ವಾಡ್ ಬಗ್ಗೆ, ನಾರಾಯಣ ಗುರುಗಳ ಬಗ್ಗೆ, ಪರಿಯಾರ್ ರಾಮಸ್ವಾಮಿಗಳ ಬಗ್ಗೆ, ಜ್ಯೋತಿಬಾ ಬಗ್ಗೆ, ಸಾವಿತ್ರಿ ಫುಲೆಬಾಯಿ ಅವರ ಬಗ್ಗೆ, ನಾಲ್ವಡಿ ಕೃಷ್ಣರಾಜ ಒಡೆಯರು 1902 ಇಸ್ವಿ ಒಳಗಡೆಗೆ ಶಾಹು ಮಹಾರಾಜರವರು ತಮ್ಮ 50 ಮೀಸಲಾತಿನ ಅವರು ಅನೌನ್ಸ್ ಮಾಡ್ತಾರೆ. ಆದರೆ 1930 ಇಸ್ವಿಯಲ್ಲಿ ನಾಲ್ವಡಿ ಕೃಷ್ಣರಾಜ ಒಡೆಯವರು ಅವರು ಮೈಸೂರು ಸಂಸ್ಥಾನದ ಮಹಾರಾಜರಾಗಿರ್ತಾರೆ. ಆ ಸಂದರ್ಭದಲ್ಲಿ ಅದನ್ನು ಕೂಡ ಅವ್ರು ಇಂಪ್ಲಿಮೆಂಟ್ ಮಾಡಬೇಕು ಅಂತಕ್ಕಂಥದ್ದನ್ನ ನಾಲ್ವಡಿ ಕೃಷ್ಣರಾಜ ಒಡೆಯರವರು ಹೇಳಿದಾಗ ಅಂದಿನ ಸಂದರ್ಭದಲ್ಲಿ ಸರ್ ಎಂ ವಿಶ್ವೇಶ್ವರಯ್ಯನವರು ಈ ಮೈಸೂರು ಸಂಸ್ಥಾನದ ದಿವಾನರಾಗಿರ್ತಾರೆ. ಅವರು ಅದಕ್ಕೆ ವಿರೋಧ ಮಾಡ್ತಾರೆ. ಮೇಡಮ್, ಸರ್ ಎಂ ವಿಶ್ವೇಶ್ವರಯ್ಯನವರು ಮೀಸಲಾತಿಯನ್ನ ಕೊಡ್ಲಿಕ್ಕೆ ನಮ್ಮ ಕರ್ನಾಟಕ ಮೈಸೂರು ಸಂಸ್ಥಾನದಲ್ಲಿ ವಿರೋಧ ಮಾಡ್ತಾರೆ. ತಾವೇನಾದ್ರೂ ಇದನ್ನ ಇಂಪ್ಲಿಮೆಂಟ್ ಮಾಡ್ತೀನಿ ನಂಗಿದ್ರೆ ನಾನು ನನ್ನ ದಿವಾನಗಿರಿಗೆ ರಾಜೀನಾಮೆ ಕೊಡ್ತೀನಿ ಅಂತಕ್ಕಂಥ ಮಾತನ್ನ ಅವರು ಮಹಾರಾಜರಿಗೆ, ನಾಲ್ವಡಿ ಕೃಷ್ಣರಾಜ ಒಡೆಯರಿಗೆ ಹೇಳ್ತಾರೆ. ಆವಾಗ ನನಗೇನು ತೊಂದರೆ ಇಲ್ಲ, ರಾಜೀನಾಮೆ ಕೊಡಬೇಕು ಅಂತಕ್ಕಂಥ ಮಾತನ್ನ ನಾಲ್ವಡಿ ಕೃಷ್ಣರಾಜ ಒಡೆಯರು ಹೇಳ್ತಾರೆ. ಆ ಸಂದರ್ಭದಲ್ಲಿ ದಿವಾನರು ಆದಂತಹ ಸರ್ ಎಂ ವಿಶ್ವೇಶ್ವರಯ್ಯನವರು ರಾಜೀನಾಮೆ ಕೊಟ್ಟು ಹೋಗ್ತಾರೆ. ಅವರ ಮನಸ್ಥಿತಿಯನ್ನು ನೋಡಿ, ಒಬ್ಬ ಹಿಂದುಳಿದ ವರ್ಗಗಳ ಸಮಾಜದವರು ಯಾರು ಕೂಡ ಮೀಸಲಾತಿ ಬರಬಾರ್ದು, ಯಾರು ಓದಬಾರ್ದು, ಯಾರು ಏನಾಗಬಾರ್ದು, ಆ ರೀತಿಯಾದಂತಹ ಒಂದು ಮನೋಭಾವ ಇಟ್ಕೊಂಡಂತಹ ಸರ್ ಎಂ ವಿಶ್ವೇಶ್ವರಯ್ಯನವರು ಅವರು ತಮ್ಮ ದಿವಾನಗಿರಿಗೆ ರಾಜೀನಾಮೆಯನ್ನು ಕೊಡ್ತಾರೆ. ತದನಂತರ ಮಿರ್ಜಾ ಇಸ್ಮಾಯಿಲ್ ಅವರು ದಿವಾನರಾಗ್ತಾರೆ. ಮಿರ್ಜಾ ಇಸ್ಮಾಯಿಲ್ ಅವರು ದಿವಾನರಾಗಿ ಅವರು ದಿವಾನರಾದ ತಕ್ಷಣ ಇಮ್ಮಿಡಿಯೇಟ್ ನಾಲ್ವಡಿ ಕೃಷ್ಣರಾಜ ಒಡೆಯರವರು 50% ಮೀಸಲಾತಿಯನ್ನು ಮೈಸೂರು ಸಂಸ್ಥಾನಕ್ಕೆ ಕೊಡ್ತಾರೆ. ಇಂಥವು ಸಾವಿರಾರು ವಿಷಯಗಳು ನನ್ನ ಹತ್ರ ಇದೆ ಮೇಡಮ್. ನನ್ನ ಪುಸ್ತಕ ತುಂಬ ಭಾಳ ಓದ್ತೀನಿ ನಾನು. ಈ ಸಮಾಜ ಸುಧಾರಕರು ಯಾರ್ಯಾರಿದ್ದಾರೋ ಅವ್ರ ಪುಸ್ತಕಗಳೆಲ್ಲ ಓದ್ತೀನಿ. ನಾವಂತೂ ಸಾಧನೆ ಮಾಡೋಕ್ಕಾಗಲ್ಲ, ಅಟೆಂಡ್ ಇರೋದಾದ್ರೂ ಓದೋದು ತಿಳ್ಕೊಳ್ಳೋಣ ಒಂದು ದೃಷ್ಟಿಗೋಸ್ಕರ ನಾನೇನು ಇಲ್ಲಿಂದ ಬೆಂಗಳೂರಿಗೆ ಪ್ರಯಾಣ ಮಾಡಬೇಕಾದ್ರೆ ಈ ಕಡೆ ಹೋಗ್ಬೇಕಾದ್ರೆ ಓದ್ಕೊಂಡು ಹೋಗ್ತೀನಿ, ಆ ಕಡೆ ಬರ್ಬೇಕಾದ್ರೆ ಓದ್ಕೊಂಡು ಬಂದ್ಬಿಡ್ತೀನಿ. ವಿಷಯಗಳು ತಿಳ್ಕೊಳ್ಳೋಣ ಅನ್ನೋ ದೃಷ್ಟಿಗೋಸ್ಕರ ಈ ರೀತಿಯಾದಂಥ ಹಲವಾರು ಕಾರ್ಯಕ್ರಮಗಳಿದೆ. ನಾನು ಎಲ್ಲ ಪುಸ್ತಕಗಳನ್ನ ನಾನು ಮೇಡಮ್ ತಂದು ಕೊಡ್ತೇನೆ. ಕಾರಣ ಏನಪ್ಪ ಅಂದರೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಮೊಟ್ಟ ಮೊದಲ ಮುಖ್ಯಮಂತ್ರಿ ಹೆಣ್ಮಕ್ಳು ಯಾರು ಆಗಿಲ್ಲ ಅಂತ ನಾನು ಅನ್ಕೊಂಡಿದ್ದೀನಿ. ಈ ದೇಶಕ್ಕೆ ಕಾಂಗ್ರೆಸ್ ಪಕ್ಷ ಹೇಗೆ ಇಂದಿರಾ ಗಾಂಧಿ ಅವ್ರನ್ನ ಮುಖ್ಯಮಂತ್ರಿಯನ್ನು ಪ್ರಧಾನಮಂತ್ರಿಯನ್ನು ಮಾಡ್ತಾ, ಹಾಗಂದ್ರೆ ನಮ್ಮ ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನ ಕೂಡ ಮುಖ್ಯಮಂತ್ರಿ ಆಗಲಿ, ಮಹಿಳಾ ಮುಖ್ಯಮಂತ್ರಿ ಆಗಲಿ, ಏನು ತಪ್ಪಿಲ್ಲಲ್ಲ, ಏನು ತಪ್ಪಿದೆ? ಹಾಗಾಗಿ ನೀವೆಲ್ಲ ಸೇರಿ ಇವತ್ತು ನಮ್ಮ ಸರ್ಕಾರ, ಕಾಂಗ್ರೆಸ್ ಪಕ್ಷದ ಸರ್ಕಾರ, ಹಿಂದೆ ಬಿಜೆಪಿ ಸರ್ಕಾರ ಇದ್ದಾಗ ಮೇಡಮ್ ನಮಗೆ ಕೊಟ್ಟಿದ್ದು ಬರೀ 50 ಕೋಟಿ. ಆ 50 ಕೋಟಿಯಲ್ಲಿ ನಮಗೆ ಸಿಕ್ಕಿದ್ದು ಬರೀ 30 ಕೋಟಿ, ಇನ್ನು ಮಿಕ್ಕಿದ ಕೊಡಲಿಲ್ಲ. ನೆಕ್ಸ್ಟ್ ಇದ್ದಾಗ 50 ಕೋಟಿ ಕೊಟ್ಟರು, 50 ಕೋಟಿ ಪೂರ್ತಿ ಬಂತು. ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷ ಬಂದು ಕಾಂಗ್ರೆಸ್ ಪಕ್ಷದ ನೇತೃತ್ವವನ್ನು ವಹಿಸಿಕೊಂಡಿರ್ತಕ್ಕಂಥ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಇದ್ದಾಗ ನಮ್ಮ ಸಮಾಜಕ್ಕೆ 187 ಕೋಟಿ ಹಣವನ್ನು ಕೊಟ್ಟಿದ್ದಾರೆ ಬಂಧುಗಳೇ.
ಈ ಕರ್ನಾಟಕ ರಾಜ್ಯದಲ್ಲಿ 3600 ಜೀಜಾವು ಜಲಭಾಗ್ಯದ ಅಡಿಯಲ್ಲಿ ನಾವು ಬೋರ್ಗಳು ಕೊಟ್ಟಿದ್ದೀವಿ. 3600 ಚಿತ್ರ ಬೋರ್ಗಳು ಹೊಡೆದಿದ್ದೀವಿ. ಇಂಥ ಹಲವಾರು ಕಾರ್ಯಕ್ರಮ ಮಾಡಿದ್ದೀವಿ. ವಿದೇಶಿ ಸಾಲನ ವಿತೌಟ್ ಇಂಟ್ರೆಸ್ಟ್, ಯಾವುದೇ ರೀತಿಯ ಬಡ್ಡಿ ರಹಿತ ಸಾಲ 50 ಲಕ್ಷ ರೂಪಾಯಿ ತನಕ ನಾವು ಇವತ್ತಿನ ದಿವಸ ಹೋಗ್ತಕ್ಕಂಥ ವಿದ್ಯಾರ್ಥಿಗಳನ್ನು ಕೊಡ್ತಾ ಇದ್ದೀವಿ. ಸೆಕ್ಯೂರಿಟಿ ತಗೊಂಡು ಯಾವುದೇ ರೀತಿಯಾದಂತಹ ಅದು ಬಡ್ಡಿ ಇರೋದಿಲ್ಲ. ಹಲವಾರು ಯೋಜನೆಗಳು ನಾವು ಮಾಡಿದ್ದೀವಿ. ನಿಮ್ಗೆಲ್ಲರೂ ನಮ್ಮ ಪ್ರೋತ್ಸಾಹ ಕೊಡ್ತಾ ಇದೀವಿ. ಇವಾಗ ತಾವೆಲ್ಲರೂ ನೋಡಿ. ಈಗ ಮತ್ತೆ ಮೊನ್ನೆ ಇಂತಹ ಕ್ರುಷಿಯಲ್ ಟೈಮು ಕರ್ನಾಟಕ ರಾಜ್ಯಕ್ಕೆ ಸುಮಾರು 3 ವರ್ಷದಿಂದ 152 ಕೋಟಿಯಷ್ಟು ಹಣನ ಇವತ್ತು ಕಾಂಗ್ರೆಸ್ ಪಕ್ಷದ ಸರ್ಕಾರ ಇವತ್ತು ಎಲ್ಲ ವರ್ಗದ ಜನ ಇದಷ್ಟು ಕ್ಯಾಸ್ಟ್ ಯಾವುದು ನೋಡಿದ್ರೆ ಎಲ್ಲ ಸವಲತ್ತುಗಳು ಕೊಡ್ತಾ ಇದೆ. ಇದರ ಮಧ್ಯದಲ್ಲೂ ಕೂಡ ಲಿಂಗಾಯತ್ ನಿಗಮಕ್ಕೆ 72 ಕೋಟಿ, ಒಕ್ಕಲಿಗರ ನಿಗಮಕ್ಕೆ 72 ಕೋಟಿ, ಮರಾಠರ ನಿಗಮಕ್ಕೆ 69 ಕೋಟಿ ರೂಪಾಯಿನ ಇವತ್ತಿನ ದಿವಸ ಈ ಮಾಡಿದ್ದಾರೆ. ಇನ್ನು ಮಿಕ್ಕಿದಂತ ಎಲ್ಲ ನಿಗಮಗಳಿಗೂ 10 ಕೋಟಿ, 2 ಕೋಟಿ, 3 ಕೋಟಿ, 5 ಕೋಟಿ. ನಾನು ಯಾಕೆ ಎಷ್ಟು ಹೇಳ್ತೀನಿ ಅಂತಂದ್ರೆ, ಮರಾಠರು ಕೇಸರಿ ನೋಡಿದ ತಕ್ಷಣ ಜೈ ಶಿವಾಜಿ, ಜೈ ಭವಾನಿ ಅಂತ ಸೀದಾ ಯಾವ್ದೊಂದು ಹಿಡ್ಕೊಂಡು ಓಡೋಗ್ಬಿಡ್ತೀರಿ. ಅವ್ರು ಏನ್ ಮಾಡ್ತಾರೆ, ಏನ್ ಬಿಡ್ತಾರೆ, ಅವ್ರಿಂದ ನಮ್ಗೆ ಏನು ಉಪಯೋಗ ಇದೆ, ಆ ಪಕ್ಷ ನಮಗೆ ಏನ್ ಮಾಡುತ್ತೆ ಅಂತಕ್ಕಂಥದ್ದನ್ನು ಯಾರು ಗಮನವೇ ಮಾಡಲ್ಲ. ಇವತ್ತು ಯಾವ್ದಾದ್ರು ಹಿಂದುಳಿದ ವರ್ಗಗಳಿಗೆ, ಯಾವ್ದಾದ್ರು ಸಮಾಜಗಳಿಗೆ ಏನಾದ್ರೂ ಇವತ್ತು ಸಿಗಬೇಕು ಅಂದ್ರೆ ಅದು ಕಾಂಗ್ರೆಸ್ ಪಕ್ಷದಿಂದ ಮಾತ್ರ ಅಂತಕ್ಕಂಥ ಮಾತನ್ನ ಇವತ್ತು ನಮಗೆ ಹೇಳಿ. ನಾನು ಮತ್ತೊಮ್ಮೆ ನಮ್ಮ ಪ್ರಭಾ ಮಲ್ಲಿಕಾರ್ಜುನ್ ಮೇಡಮ್ ಹತ್ರ ನನ್ನ ಕ್ಷಮೆಯನ್ನು ಕೇಳಿ, ನಾನು 5 ನಿಮಿಷ ಕೇಳಿದ್ದೆ, 10 ನಿಮಿಷ ಮಾತಾಡಿದ್ದೀನಿ, ತಾವು ಅನ್ಯತಾ ಭಾವಿಸಬೇಡಿ ಮೇಡಮ್ ಅಂತ ಹೇಳಿ ನನ್ನ ಕ್ಷಮೆಯನ್ನು ಕೋರಿ ನಾನು ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಭವಾನಿ, ಜೈ ಶಿವಾಜಿ, ಜೈ ಸಾವು ಮಹಾರಾಜ್. बोलो श्री छत्रपति शिवाजी महाराज के, बोलो शाहजी महाराज के, बोलो जीजाऊ के, बोलो शाहू महाराज के, बोलो धर्मवीर रक्षक संभाजी महाराज के. जय कर्नाटक. ಇಂದು ನಾವು ಕೇವಲ ಒಂದು ಜಯಂತಿಯನ್ನು ಆಚರಿಸಲು ಸೇರಿಲ್ಲ. ನಾವು ಇಲ್ಲಿ ಸೇರಿರುವುದು ಒಂದು ಚಿಂತನೆಗೆ ನಮಿಸಲು, ಒಂದು ಸಾಮಾಜಿಕ ಕ್ರಾಂತಿಯನ್ನು ಸ್ಮರಿಸಲು, ಒಂದು ಸಮಾನತೆಯ ಭಾರತವನ್ನು ಪುನಃ ಸಂಕಲ್ಪಿಸಲು. ಸಮಾನತೆಯ ಕನಸಿಗೆ ರೂಪು ಕೊಟ್ಟ ಮಹಾನ್ ನಾಯಕ, ಶಿಕ್ಷಣದ ಬೆಳಕಿನಿಂದ ಸಮಾಜವನ್ನು ಜಾಗೃತಗೊಳಿಸಿದ ಯುಗ ಪುರುಷ, ಶೋಷಿತರ ಆಶಾಕಿರಣ, ಸಾಮಾಜಿಕ ನ್ಯಾಯದ ಶಿಲ್ಪಿ ರಾಜರ್ಷಿ ಶಾಹು ಮಹಾರಾಜರ ಬಗ್ಗೆ ಸವಿಸ್ತಾರವಾಗಿ ತಿಳಿಸಿಕೊಟ್ಟಂತ ನಮ್ಮ ಮರಾಠ ಸಮಾಜದ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀಯುತ ಮರಿಯೋಜಿರಾವ್ ಇವರಿಗೆ ಹೃತ್ಪೂರ್ವಕವಾದಂತಹ ಧನ್ಯವಾದಗಳು. ಈಗ ವಿಶೇಷ ಕಾರ್ಯಕ್ರಮ. ಅರ್ಹ ಫಲಾನುಭವಿಗಳಿಗೆ ಕರ್ನಾಟಕ ಮರಾಠ ಸಮುದಾಯಗಳ ಅಭಿವೃದ್ಧಿ ನಿಗಮದ ವತಿಯಿಂದ ಮರಾಠ ಸಮಾಜದ ಬಂಧುಗಳಿಗೆ ಉಚಿತವಾಗಿ ಹೊಲಿಗೆ ಯಂತ್ರಗಳನ್ನು ವಿತರಿಸಲಾಗುವುದು. ರಾಜಶೇಖರ್ ಇವರನ್ನು ವೇದಿಕೆಗೆ ಆಹ್ವಾನಿಸುತ್ತಿದ್ದೇವೆ. ಶಾಹು ಮಹಾರಾಜ್ ಅವರ ಜಯಂತ್ಯೋತ್ಸವ ಹಾಗೂ ಕರ್ನಾಟಕ ಕ್ಷತ್ರಿಯ ಮರಾಠ ಸಮುದಾಯಗಳ ಅಭಿವೃದ್ಧಿ ನಿಗಮದ ವತಿಯಿಂದ ಹೊಲಿಗೆ ಯಂತ್ರಗಳ ವಿತರಣೆಯ ಈ ಸುಂದರ ಕಾರ್ಯಕ್ರಮದ
ಮಹಾರಾಜರವರ ಜಯಂತ್ಯೋತ್ಸವ ಹಾಗೂ ಕರ್ನಾಟಕ ಕ್ಷತ್ರಿಯ ಮರಾಠ ಸಮುದಾಯದ ಅಭಿವೃದ್ಧಿ ನಿಗಮದ ವತಿಯಿಂದ ಹೊಲಿಗೆ ಯಂತ್ರ ವಿತರಣೆಯ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿರ್ತಕ್ಕಂಥ ಮಾನ್ಯ ಶ್ರೀಮತಿ ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನ್ ರವರು, ಲೋಕಸಭಾ ಸದಸ್ಯರು, ದಾವಣಗೆರೆ ಕ್ಷೇತ್ರ, ಇವರಿಗೆ ನಮ್ಮ ಹಿಂದುಳಿದ ವರ್ಗಗಳ ಸಮಾನ ಮನಸ್ಕರ ವೇದಿಕೆ ವತಿಯಿಂದ ಜೋರಾದ ಚಪ್ಪಾಳಿಯೊಂದಿಗೆ ಅವರನ್ನ ಅಭಿನಂದನೆಯನ್ನ ಧನ್ಯವಾದಗಳನ್ನ ತಿಳಿಸಬೇಕು ಅಂತ ಹೇಳಿ ಅವರಿಗೆ ತುಂಬಿರುವ ಧನ್ಯವಾದಗಳು. ಕಾರ್ಯಕ್ರಮಕ್ಕೆ ಆಗಮಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳ್ಳಲಿಕ್ಕೆ ಕಾರಣೀಭೂತರಾಗಿರ್ತಕ್ಕಂಥ ನಮ್ಮ ಹಿಂದುಳಿದ ವರ್ಗಗಳ ಸಮಾನ ಮನಸ್ಕರ ವೇದಿಕೆಯ ಗೌರವಾಧ್ಯಕ್ಷ ಆಗಿರ್ತಕ್ಕಂಥ HK ಕೊಟ್ರಪ್ಪನವರಿಗೆ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಯಶಸ್ವಿಗೊಳಿಸಿರ್ತಕ್ಕಂಥ ಕೊಟ್ರಪ್ಪನವರಿಗೆ ವಂದನೆಗಳು. ಈ ದಿನದ ಸಾವು ಮಹಾರಾಜರವರ ಜಯಂತ್ಯೋತ್ಸವ ಹಾಗೂ ಕರ್ನಾಟಕ ರಾಜ್ಯ ಕ್ಷತ್ರಿಯ ಮರಾಠ ನಿಗಮದ ವತಿಯಿಂದ ಹೊಲಿಗೆ ಯಂತ್ರ ವಿತರಣಾ ಕಾರ್ಯಕ್ರಮದ ಈ ಒಂದು ಕಾರ್ಯಕ್ರಮ ಅತ್ಯುತ್ತಮವಾಗಿ ನೆರವೇರಿ ಮತ್ತು ಈ ಕಾರ್ಯಕ್ರಮ ತುಂಬಾ ಉತ್ತಮವಾಗಿ ನೆರವೇರಿಸಿಕೊಟ್ಟಿರ್ತಕ್ಕಂಥ ಈ ಕಾರ್ಯಕ್ರಮದ ಗೋವಾರಿಗಳು ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿ ನಾವು ವಿಶೇಷವಾಗಿ ಮುರುಗೇಶ್ವರ ಅವರಿಗೆ ನಮ್ಮ ವೇದಿಕೆಯ ಸಲುವಾಗಿ ಒಂದೆರಡು ಮಾತನಾಡಲೇಬೇಕು. ಆಮೇಲೆ ಯಾಕೆ ಅಂತಂದ್ರೆ ಈ ಒಂದು ಕಾರ್ಯಕ್ರಮ ನಮಗೆ ಯಾರಿಗೂ ಇದು ಸಾವು ಮಹಾರಾಜರವ್ರ ಜಯಂತಿನ ಮಾಡ್ಬೇಕಾಗಿ ಅಂತಕ್ಕಂಥದ್ದು ನಮಗೆ ಕಲ್ಪನೆ ಇರಲಿಲ್ಲ. ನಾವು ಮೀಟಿಂಗ್ ಸೇರಿದಾಗ ಅವರು ನಮ್ಮೆಲ್ಲ ಹಿಂದುಳಿದ ಸಮಾನ ಮನಸ್ಕರ ಜೊತೆಯಲ್ಲಿ ಸಾವು ಮಹಾರಾಜರ ಬಗ್ಗೆ ಅವರು ಬಹಳ ಮಾತನಾಡಿದ್ರು ಹೀಗೆ ಅಂತಂದೇಳಿ. ನಾವು ಅವಾಗ ಇತಿಹಾಸದ ಪುಟ ನೋಡ್ಲಿಕ್ಕೆ ನಾವು ಹುಡುಕಾಡಿದ್ವಿ. ಅವರು ಒಂದು ಬುಕ್ಸ್ ಕೊಟ್ಟರು, ಅದನ್ನ ನೋಡ್ತಾ ಹೋದ್ರೆ ನಿಜವಾಗ್ಲೂ ಕೂಡ ಸಾವು ಮಹಾರಾಜರು ಹಿಂದುಳಿದ ವರ್ಗದವ್ರ ಬಗ್ಗೆ, ಶೋಷಿತರ ಬಗ್ಗೆ ಅವ್ರಿಗೆ ಇರ್ತಕ್ಕಂಥ ಕಾಳಜಿಯನ್ನ ನೆನೆಸ್ಕೊಂಡ್ರೆ ಇಡೀ ದೇಶದಲ್ಲೇ ಅವರು ಬಹಳಷ್ಟು ಕೆಲಸಗಳನ್ನ ಶೋಷಿತರ ವರ್ಗದವ್ರಿಗೆ ಮತ್ತು ಹಿಂದುಳಿದವರಿಗೆ ವಿಶೇಷ ಕಾಳಜಿಯನ್ನ ತೋರಿಸಿ ಅವರು ಮಾಡಿರ್ತಕ್ಕಂಥದ್ದು ಈಗಾಗಲೇ ವೇದಿಕೆ ಮೇಲೆ ತುಂಬಾ ಜನ ಪ್ರಸ್ತಾಪ ಮಾಡಿದ್ದಾರೆ. ಹಾಗಾಗಿ ಅಂತ ಮಹನೀಯರ ಜಯಂತಿನ ನಾವು ಮಾಡಲಿಕ್ಕೆ ಪ್ರೇರಣೆ ನೀಡಿರ್ತಕ್ಕಂಥ ನಮ್ಮ ಹಿಂದುಳಿದ ವರ್ಗಗಳ ಸಮಾನ ಮನಸ್ಕರ ವೇದಿಕೆ ಅಧ್ಯಕ್ಷರು ಹಾಗೂ ಕರ್ನಾಟಕ ರಾಜ್ಯ ಮರಾಠ ಕ್ಷತ್ರಿಯ ನಿಗಮದ ಅಧ್ಯಕ್ಷರು, ಆತ್ಮೀಯರು ಆಗಿರ್ತಕ್ಕಂಥ ಶ್ರೀಯುತ ಮುರುಗೇಶ್ವರರಾವ್ ಅವರಿಗೆ ಈ ಒಂದು ಕಾರ್ಯಕ್ರಮದಲ್ಲಿ ಯಶಸ್ವಿಯಾಗಿ ನೆರವೇರಿಸಿಕೊಟ್ಟಿರ್ತಕ್ಕಂಥ ಅವರಿಗೆ ನಾನು ನಮ್ಮ ಸಮಾನ ಮನಸ್ಕರ ವೇದಿಕೆಯ ಪರವಾಗಿ ಮತ್ತು ವೈಯಕ್ತಿಕವಾಗಿ ಅತ್ಯಂತ ತುಂಬು ಹೃದಯದ ಧನ್ಯವಾದಗಳನ್ನ ಅರ್ಪಿಸಲಿಕ್ಕೆ ಬಯಸ್ತಾ ಇದ್ದೇನೆ. ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮಕ್ಕೆ ವಿಶೇಷವಾಗಿ ಮಾಧ್ಯಮದ ಮಿತ್ರರು ಸಹ ಆಗಮಿಸಿದರು. ಮಾಧ್ಯಮದ ಮಿತ್ರರು ಸಹ ನಮಗೆ ನಾವು ಏನು ಪ್ರೆಸ್ ಮೀಟ್ ಮಾಡಿದಾಗ ಅವರು ಬಹಳಷ್ಟು ಪತ್ರಿಕೆಗಳಲ್ಲಿ ಅದನ್ನ ಪ್ರಕಟ ಮಾಡಿ ಇವತ್ತು ಇಷ್ಟೊಂದು ಸಂಖ್ಯೆಯಲ್ಲಿ ಜನ ಸೇರ್ಲಿಕ್ಕೆ ಕಾರಣೀಭೂತರಾಗಿದ್ದಾರೆ. ಮತ್ತು ಈ ವಿಶೇಷವಾಗಿ ಈ ದಿನ ಎಲ್ಲ ಮಾಧ್ಯಮದ ಸ್ನೇಹಿತರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸಿರ್ತಕ್ಕಂಥ ಎಲ್ಲ ಮಾಧ್ಯಮದ ಸ್ನೇಹಿತರಿಗೂ ಕೂಡ ತುಂಬ ಹೃದಯದ ವಂದನೆಗಳನ್ನ ಸಲ್ಲಿಸಿ ಈ ಕಾರ್ಯಕ್ರಮವನ್ನ ಮುಕ್ತಾಯ ಮಾಡ್ತಾ ಇದ್ದೀವಿ. ಏನಂತೆ
ಸರ್ ಆ್ಯಕ್ಚುಲಿ ಈ ಅಪ್ಲಿಕೇಶನ್ ಬಂದಿದ್ದು ಆನ್ಲೈನ್ ಅಪ್ಲಿಕೇಶನ್. ಇದ್ರ ಬಗ್ಗೆ ನಮಗೆ ಗೊತ್ತಾಗಿದ್ದು ತುಂಬ ಸಂತೋಷ ಆಯಿತು. ಯಾಕೆಂದರೆ ವಿಶೇಷವಾಗಿ ಇತ್ತೀಚಿನ ದಿನಗಳಲ್ಲಿ, ಇಂದಿನ ದಿನಗಳಲ್ಲಿ ಹಿಂದುಳಿದ ವರ್ಗ ಅಂತ ಏನಿದೆಯಲ್ಲ, ಅದು ಯಾವುದೇ ಒಂದು ಜನಾಂಗ ಆಗಿರ್ಬೋದು, ಒಟ್ಟಾರೆ ಇಡೀ ಕರ್ನಾಟಕ ರಾಜ್ಯ ಅಂತ ಅಲ್ಲ, ಭಾರತ ದೇಶದಾದ್ಯಂತ ಏನು ಹಿಂದುಳಿದ ವರ್ಗದವರು ಅಂತ ಏನಿದಾರಲ್ಲ ಅಂಥವ್ರಿಗೆ, ಸ್ಪೆಷಲಿ ವಿಶೇಷವಾಗಿ ಮಹಿಳೆಯರಿಗೆ ನಮ್ಮ ಸಮಾಜದಲ್ಲಿ ಇಂತಹ ಒಂದು ಜನಪ್ರಿಯ ಕಾರ್ಯಕ್ರಮಗಳನ್ನು ಮಾಡ್ತಿರೋದು ತುಂಬಾನೇ ಸಂತಸವಾದಂಥ ವಿಚಾರ. ಅದರಲ್ಲೂ ವಿಶೇಷವಾಗಿ ನಮ್ಮ ಮರಾಠ ಸಮಾಜದ ವತಿಯಿಂದ ಏನು ಇತ್ತೀಚೆಗೆ ತಾನೇ ನಾಮನಿರ್ದೇಶನ ಹೊಂದಿರತಕ್ಕಂತಹ ನಮ್ಮ ಕರ್ನಾಟಕ ರಾಜ್ಯದ ಮರಾಠ ಸಂಘದ ಏನು ಮರಿಯೋಜಿರಾವ್ ಅವರು ಅಧ್ಯಕ್ಷರಾಗಿ ಇಂತಹ ಜನೋಪಯೋಗಿ ಕಾರ್ಯಕ್ರಮಗಳನ್ನು ಮಾಡ್ತಿರ್ತಕ್ಕಂಥದ್ದು ನಮಗೆ ತುಂಬ ಸಂತೋಷದ ವಿಚಾರ. ಸೊ ಸಮಸ್ತ ಕರ್ನಾಟಕ ರಾಜ್ಯದ ಹಿಂದುಳಿದ ವರ್ಗಗಳ ಪರವಾಗಿ ಮರಿಯೋಜಿರಾವ್ ಸರ್ ಅವರಿಗೆ ಒಂದು ತುಂಬ ಹೃದಯದ ಧನ್ಯವಾದಗಳು. 4 ವರ್ಷ ಆಯ್ತು ಸರ್ ಆಲ್ರೆಡಿ. ಸರ್ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನಮಗೆ ಈ ಒಂದು ಹೊಲಿಗೆ ಯಂತ್ರ, ಉಚಿತವಾಗಿ ಹೊಲಿಗೆ ಯಂತ್ರ ಕೊಟ್ಟಿರ್ತಕ್ಕಂಥದ್ದು ತುಂಬ ಸಹಾಯ ಆಯಿತು. ಯಾಕೆಂದರೆ ನಮ್ಮ ಮನೆಯವರು ಮೂಲತಃ ಟೈಲರಿಂಗ್ ವೃತ್ತಿಯಲ್ಲಿ ಇರ್ತಕ್ಕಂಥವ್ರು. ನಮಗೆ ಆರ್ಥಿಕವಾಗಿ ತುಂಬ ಸಂಕಷ್ಟದಲ್ಲಿದ್ವಿ. ಇಂಥ ಸಮಯದಲ್ಲಿ ನಾವು ಆನ್ಲೈನ್ ಅಪ್ಲಿಕೇಶನ್ ಈಗ ಬಂದಿದೆ ಅಂತೇಳಿ ನೋಡಿಬಿಟ್ಟು ಸಡನ್ನಾಗಿ ಅಪ್ಲೈ ಮಾಡಿದ್ವಿ. ಇವತ್ತು ನಾವು ಆರ್ಥಿಕವಾಗಿ ಹಿಂದುಳಿದವರು ಅಂತೇಳಿ ನಮ್ಮನ್ನು ಗುರುತಿಸಿ ಈ ಒಂದು ಸಹಾಯ ಹಸ್ತವನ್ನು ನೀಡಿರ್ತಕ್ಕಂತಹ ಕರ್ನಾಟಕ ರಾಜ್ಯದ ಹಿಂದುಳಿದ ವರ್ಗಗಳ ಅಭಿವೃದ್ಧಿ ಇಲಾಖೆ ಹಾಗೂ ಮರಾಠ ಸಮಾಜದ ಅಧ್ಯಕ್ಷರಾಗಿರ್ತಕ್ಕಂತಹ ಶ್ರೀಯುತ ಮರಿಯೋಜಿರಾವ್ ಸರ್ ಅವರಿಗೆ ನಮ್ಮ ಎಲ್ಲ ಏನು ಮಹಿಳಾ ಸಬಲೀಕರಣದಲ್ಲಿ ಈ ಒಂದು ಅಧೀನದಲ್ಲಿ ಇವತ್ತೇನು ಹೊಲಿಗೆ ಯಂತ್ರವನ್ನು ಸ್ವೀಕರಿಸಿರ್ತಕ್ಕಂತಹ ಎಲ್ಲ ಮಹಿಳೆಯರ ಪರವಾಗಿ ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ನಮ್ಮ ಅಕ್ಕಾರ ಕಡೆ ಅರ್ಜಿ ಹಾಕಿದ್ರಿ, ಎಲ್ಲರಿಗೂ ಸೌಕರ್ಯ ಆಗ್ತದೆ, ಚೆನ್ನಾಗತ್ರಿ. ಥ್ಯಾಂಕ್ಸ್. ಹೊಲಿತಿದ್ವಿ, ಹೊಲಿ ಕ್ಲಾಸ್ ಹೋಗಿದ್ರಿ, ಮನೆಯಾಗಿದ್ರಿ, ತಗೊಂಡ್ ಬಡ್ತಾನ ಇದ್ರಿ, ಹಂಗ ತಗೊಳಕ್ ಆಗಿಲ್ರಿ. ಮರಜಿ ಸರ್ಗೆ ನಮಸ್ಕಾರ ಹೇಳ್ಕೊಂಡ್ರಿ ಸರ್. ನಕ್ಷತ್ರ ಟಿವಿ ಲೋಕಲ್ ನ್ಯೂಸ್, ಇದು ನಿಮ್ಮದೇ ಧ್ವನಿ.